ಸುಧಾ ಮತ್ತು ಅಭಿಲಾಷಾ ಇಬ್ಬರು ಥಿಯೇಟರ್ ಮತ್ತು ಎಜುಕೇಷನ್ ಎರಡೂ ಡಿಪಾರ್ಟ್ಮೆಂಟ್ನವರಾಗಿರೋದ್ರಿಂದ ಅವರಿಬ್ಬರು ಜುಗಲ್ಬಂದಿಯನ್ನು ನಾವು ಇಲ್ಲಿ ಒಟ್ಟಾಗಿ ಸಂಘಟಿಸಿದ್ದೇವೆ. ಸುಧಾ ಅಡುಕಳ ಮೂಲತಃ ಉತ್ತರ ಕನ್ನಡದವರು. ಉಡುಪಿಯ ಜೂನಿಯರ್ ಕಾಲೇಜಿನಲ್ಲಿ ಗಣಿತ ಶಿಕ್ಷಕರು, ಕವಿಯಾಗಿ ಕತೆಗಾರರಾಗಿ ನಾಡಿನಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಮತ್ತು ಬಹುತೇಕ ಮಹಿಳಾ ಏಕವ್ಯಕ್ತಿಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬರೆದವರು ಮತ್ತು ಇನ್ನು ಪ್ರಿಂಟ್ ಮಾಡದೇ ಇರುವವರು ಅವರೇ. ಸೊ ಅವರ ಬಕುಲದ ಬಾಗಿಲು ಕಥಾ ಸಂಕಲನದಲ್ಲಿ ಇರುವಂತಹ ಕಥೆಗಳೇನಿದ್ದಾವೆ, ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆಗೆ ಯಾವುದೋ ತಂಡದವರು, ಯಾವುದೋ ಕಾಲೇಜ್ನವರು ಆ ಕಥೆಗಳನ್ನು ಇಟ್ಟುಕೊಂಡು ಹತ್ತತ್ರ ವಾರಕ್ಕೆ ಒಂದಾದರೂ ಅದರ ಪ್ರೆಸೆಂಟೇಷನನ್ನು ಮಾಡ್ತಾನೆ ಇರ್ತಾರೆ ಇಡೀ ರಾಜ್ಯದಲ್ಲಿ. ಅದು ಅವರದು ಅಂತ ಗೊತ್ತಿಲ್ಲದೇ ಬಳಸ್ತಾ ಹಂಗೆ ಒಂದು ರೀತಿ ಜಾನಪದನೂ ಆಗೋಗಿದ್ದಾರೆ ಅವರು. ಅವರು ನಾಟಕದ ರಚನೆಗೆ ಸಂಬಂಧಪಟ್ಟಂತಹ ಅವರ ಅನುಭವವನ್ನು, ತಿಳುವಳಿಕೆಯನ್ನು, ಅವರ ಜರ್ನಿಯನ್ನು ಮಾತನಾಡ್ತಾರೆ. ಇದು ಮಾತ್ರ ಅಂತಲ್ಲ, ಏನು ಬೇಕಾದ್ರೂ ಮಾತಾಡ್ಬೋದು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ನಿರ್ದಿಗಂತಕ್ಕೆ ಸುಧಾ ಅಡುಕಳ ಭಾಳ ಹತ್ತಿರದವರು. ಯಾಕೆ ಕೇಳಿದ್ರೆ ಅಲ್ಲಿ ಮಾಡಿರುವ ಅನೇಕ ಪ್ರೊಡಕ್ಷನ್ಗಳಲ್ಲಿ ಅವರ ಸ್ಕ್ರಿಪ್ಟ್ಗಳನ್ನು ನಾವು ಬಳಸ್ಕೋತಾ ಇದ್ದೀವಿ. ಮತ್ತು ಅರ್ಜೆಂಟಾಗಿ ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಅನುವಾದ ಬೇಕು ಅಂದರೆ ಬೆಳಗಾಗೋದ್ರೊಳಗೆ ಕಳಿಸ್ಕೊಡ್ಬೇಕು ಅಂತ ಡಿಮಾಂಡ್ ಮಾಡ್ತಾ ಗೊತ್ತೀವಿ. ಹಾಗೆ ಅದರ ಎಲ್ಲ ಪ್ರೊಡಕ್ಷನ್ಗಳಲ್ಲಿ ಶಾಲಾ ರಂಗ ಇರಲಿ, ಗಾಯಗಳು ಇರಲಿ, ಅವೆಲ್ಲ ಪ್ರೊಡಕ್ಷನ್ಗಳಲ್ಲಿಯೂ ಅವರ ಸ್ಕ್ರಿಪ್ಟ್ಗಳು ಬಳಕೆ ಆಗ್ತಾ ಇದ್ದಾವೆ. ಹಾಗಾಗಿ ನಿರ್ದಿಗಂತ ಬಳಗಕ್ಕೂ ಸಹ ಸುಧಾ ಅಡುಕಳ ಭಾಳ ಆತ್ಮೀಯರು. ಅಭಿಲಾಷಾ ಹಂದೆ ಮೂಲತಃ ಯಕ್ಷಗಾನದ ಪರಿಸರದಿಂದ ಬಂದವರು. ಅವರ ತಂದೆ ಈ ನಾಡಿನ, ಈ ದೇಶದ ಮಕ್ಕಳ ಯಕ್ಷಗಾನದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ, ಅವರ ಈ ಇಳಿ ವಯಸ್ಸಿನಲ್ಲಿ ಈಗಲೂ ನೀವು ಸಂಜೆ ಅವ್ರ ಮನೆಗೆ ಹೋದರೆ ಅಂಗಳದಲ್ಲಿ ಅವರು ಕುಣಿತಾ ಇರ್ತಾರೆ, ಮಕ್ಕಳು ಕಲಿತಾ ಇರ್ತಾರೆ. ಎಷ್ಟು ವರ್ಷ ಆಯಿತು ಈಗ? 87 ವರ್ಷ. ಈ ಕ್ಷಣದಕ್ಕೂ ಅವರು ಕುಣಿತಿರ್ತಾರೆ. ಅದನ್ನು ವೃತನಿಷ್ಠೆಯಿಂದ ಮಾಡ್ಕೊಂಡು ಬಂದಿರೋರು. ಅಭಿಲಾಷಾ ಹಾಗೆ ಯಕ್ಷಗಾನದ ಬ್ಯಾಕ್ಗ್ರೌಂಡ್ನಿಂದ ಬಂದು ಆ ನಂತರ ಮಾಡರ್ನ್ ಥಿಯೇಟ್ರನ್ನ ಕೆಲಸಗಳನ್ನು ಮಾಡ್ತಾ ಬ್ರಹ್ಮಾವರದಲ್ಲಿರುವಂಥ ಒಂದು ಶೈಕ್ಷಣಿಕ ಸಂಸ್ಥೆಯ ಪ್ರಿನ್ಸಿಪಾಲ್ ಅವರು. ಆ ಕಾರಣಕ್ಕಾಗಿಯೂ ಅನುಕೂಲ ಏನಂದರೆ ಅಲ್ಲಿಯ ಮಕ್ಕಳಿಗೆ, ಶಿಕ್ಷಕರಿಗೆ ಮತ್ತೆ ಮತ್ತೆ ಥಿಯೇಟ್ರನ್ನ ಬೇರೆ ಬೇರೆ ಸಾಧ್ಯತೆಗಳನ್ನು ಪರಿಚಯಿಸಿಕೊಡ್ತಾ, ಅವರ ಸಂಪರ್ಕಕ್ಕೆ ಬಂದಂಥ ನಾಡಿನ ಕವಿಗಳನ್ನು, ಸಾಹಿತಿಗಳನ್ನು ಆ ಮಕ್ಕಳಿಗೆ ಪರಿಚಯಿಸ್ತಾ ನಿರಂತರವಾಗಿ ಥಿಯೇಟರ್ ಮತ್ತು ಎಜುಕೇಷನ್ನಿನ ಅನುಸಂಧಾನವನ್ನು ನಡೆಸ್ತಾನೆ ಬಂದವರು. ಮತ್ತು ಅವರು ಸ್ವತಃ ನಾಟಕಕಾರರು, ನಾಟಕಗಳನ್ನು ಬರೆದಿದ್ದಾರೆ, ಅಭಿನಯಿಸ್ತಾನೂ ಇರ್ತಾರೆ ಮಾಡರ್ನ್ ಥಿಯೇಟ್ರ್ನಲ್ಲಿ. ಸೊ ಇವರಿಬ್ಬರೂ ಸೇರಿ ಈಗ ಮಾತುಕತೆಯನ್ನು ನಡೆಸಬೇಕು ಅಂತ ವಿನಂತಿಸ್ಕೋತೇನೆ. ಎಲ್ರಿಗೂ ನಮಸ್ಕಾರ. ಈ ನೇಹದ ನೇಗಿಯಲ್ಲಿ ಸ್ನೇಹದ ಕೌದಿಯನ್ನು ಹೊಲಿಯೋದಕ್ಕೆ ನಮಗೂ ಇವತ್ತು ಸೂಜಿ ನೂಲು ಕೊಟ್ಟಿದ್ದೀರಾ. ಖುಷಿ ಆಗ್ತಿದೆ. ಅದು ನನಗೆ ನನ್ನ ಆಪ್ತ ಸ್ನೇಹಿತೆ ಸುಧಾ ಜೊತೆಗೆ ಮಾತಾಡು ಅಂತ ಇನ್ನಷ್ಟು ಖುಷಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾಮಯ್ಯನವರು ಮಾತಾಡ್ತಾ ಒಂದು ವಿಷಯ ಹೇಳಿದರು, ನೆಲದ ಗುರುತು ಮತ್ತು ನುಡಿ ಗುರುತು ಅಂತ. ಸುಧಾ ಅಡುಕಳ ಇವರ ಎಲ್ಲ ಬರಹಗಳನ್ನು ಓದುವಾಗ, ಮುಖ್ಯವಾಗಿ ಅವರ ಕಥಾ ಸಂಕಲನ ಒಂದು ಇಡಿಯ ಬಳಪ, ನೀಲಿ ಮತ್ತು ಸೈಬು, ಹಾಗೂ ಈಗ ಇತ್ತೀಚೆಗೆ ಬರಿತಾ ಇರುವ ಹೊಳೆ ಸಾಲು, ಇಂತಹ ಅನೇಕ ಅಂಕಣ ಬರಹಗಳನ್ನೆಲ್ಲ ಓದುವಾಗ ಸುಧಾ ಜೊತೆಗೆ ಅವರ ಊರು ಆಡುಕಳವು ಕೂಡ ಮಾತಾಡ್ತಾ ಇರುತ್ತೆ ನಮ್ಮ ಹತ್ರ. ಹಾಗಾಗಿ ಮತ್ತು ಇನ್ನೊಂದು ವಿಷಯ, ಸುಧಾ ಜೊತೆಗೆ ಮಾತಾಡ್ತಾ ಇರುವಾಗೆಲ್ಲ ನನಗೇನು ಅನಿಸೋದಂದರೆ, ಅವರು ನಮ್ಮ ಸುತ್ತಮುತ್ತ ನಡೀತಾ ಇರುವ ಸಣ್ಣ ಸಣ್ಣ ಸಂಗತಿಗಳಿಗೂ ಪ್ರತಿಕ್ರಿಯಿಸುವ ರೀತಿ, ಅಥವಾ ಫೇಸ್ಬುಕ್ನಲ್ಲಿ ಹಾಕುವ ಒಂದು ಪುಟ್ಟ ಬರಹದ ಮೂಲಕವಾದರೂ ಕೂಡ ಒಂದು ಜೀವನ ದರ್ಶನವನ್ನು ಕಟ್ಟಿಕೊಡ್ತಾರೆ ಮತ್ತು ಒಂದು ವಿಸ್ತಾರವಾದ ಬದುಕಿನ ನೋಟವನ್ನು ಅವರು ನಮಗೆ ತೋರಿಸ್ತಾರೆ. ಸೊ ಈ ಬೆರಗು ಮತ್ತು
ಏನು ಸಂವೇದನೆಯನ್ನು ಅವರೊಳಗೆ ಉಂಟು ಮಾಡೋದಕ್ಕೆ ಹಾಡು ಕಳೆದಂತಹ ಊರು, ಅವರ ಪರಿಸರ, ಬಾಲ್ಯ ಹೇಗೆ ಅವರಿಗೆ ನೆರವಾಯಿತು, ಅವರನ್ನು ಹೇಗೆ ಕಟ್ಟಿಕೊಡ್ತು ಅನ್ನೋದು ಮೊದಲು ಅವರ ನೆಲದ ಗುರುತನ್ನು ಕೇಳುವಂತಹ ಒಂದು ಕುತೂಹಲ. ಮಾತಾಡಿ ಮೇಡಮ್. ಅಭಿಲಾಷ, ನೀವು ತಪ್ಪು ಮಾಡಿದಿರಿ ಅಂತ ಅನಿಸುತ್ತೆ ನನಗೆ. ಆಡುಕಳ ಅಂತಂದ ಕೂಡಲೇ ನಾನು ಎಷ್ಟು ಕಥೆಗಳನ್ನು ಹೇಳ್ತೇನೆ ಅಂತ ಹೇಳಿದರೆ, ಶ್ರೀಪಾದ್ ಭಟ್ರು ಒಂದಿನ ಹೇಳಿದರು, ನಿನ್ನ ಆಡುಕಳದ ಕಥೆಯನ್ನು ಮುಗಿಸ್ಬೇಕಂದ್ರೆ ನಿನ್ನ ಹೆಸರಿನೊತ್ತಿಗೆ ಆಡುಕಳ ಹಾಕ್ಕೊಂಡು ಬಿಡು ಅಂತ. ಹಾಗೆ ಅದು ಏನೇ ಯೋಚನೆ ಮಾಡುವಾಗಲೂ ಆ ನೆಲಕ್ಕೆ ಹೋಗಿ ಬರುವ ಆ ಥರ ಗುರುತಾಗಿದೆ. ಅದನ್ನೆಲ್ಲ ನಾನಂದರೆ ಹೇಳಲಿಕ್ಕಾಗದಿದ್ದರೂ ಕೂಡ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ನಾಟಕ ರಚನೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ನನ್ನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಡುಕಳ ಅಂದರೆ ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೋದು ಅಂತ ಅನ್ನಿಸ್ತೇನೆ. ಮೊದಲಿಗೆ ಒಂದು ನಾನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇಲ್ಲಿ ನಾನು ಆಡ್ತಾ ಇರುವಂಥ ಎಲ್ಲ ಮಾತುಗಳು ಕೂಡ ಇದು ನನ್ನ ಮಾತು, ಸುಧಾ ಆಡ್ತಾ ಇರುವಂಥ ಮಾತಲ್ಲ. ಅದಕ್ಕೆ ನಾನು ಬರೆದಂಥ ಒಂದು ಕವನದಲ್ಲಿ ಹೇಳಿದ್ದೇನೆ, ಕಂಚು ಕನ್ನಡಿ ಕಾಂಚಾಣಗಳನ್ನು ಕನಸಿನಲ್ಲಿಯೂ ಕಾಣದ ನನ್ನೂರ ಹೆಣ್ಣುಗಳು ತಮ್ಮ ಕನಸುಗಳನ್ನು ನನ್ನ ಕಂಠದಲ್ಲಿ ಠೇವಣಿ ಇಟ್ಟಿದ್ದಾರೆ ಅಂತ. ಹಾಗಾಗಿ ಇದು ನಾನು ಹೇಳ್ತಾ ಇರೋದು, ಇದು ನಾನು ಅಂತ ಅಂದ್ಕೊಳ್ಳುವಾಗಲ್ಲ ನೀವು ಆಡುಕಳ ಇದು ಈ ರೀತಿಯ ಹೆಂಗಸರು ಮತ್ತು ಪರಿಸರ ಹಾಗೆ ಅಂದ್ಕೊಳ್ತೀರಿ ಅಂತ ಹೇಳ್ತಾನೆ ನಾವು ಅಂದ್ಕೊಂಡ್ರೆ ನಾವು ಮಹಾಪ್ರಭುಗಳಾಗಿ ಬಿಡ್ತೀವಿ. ಹಾಗಾಗಿ ನಾನು ಅಂತ ಬಳಸ್ತಾ ಇದ್ದೇನೆ ಅಷ್ಟೇ. ಆಡುಕಳ ಅಂದರೆ ಹೊಳೆ ಸಾಲು ಅಂತ ಹೇಳ್ತೇವೆ. ಒಂದು ಹೊಳೆ ಹರಿಯುತ್ತೆ, ಅದರ ಪಕ್ಕದಲ್ಲೊಂದು ಕಾಡಿರುತ್ತೆ, ಅದರ ದಡದಲ್ಲಿ ಎರಡು ಆಚೆಗೊಂದು ಈಚೆಗೊಂದು ಊರುಗಳಿರುತ್ತೆ. ಹೊಳೆ ಸಾಲಿನ ಊರಿನಲ್ಲಿ ಜಾತಿ ಕೇರಿಗಳು ಇರುವುದಿಲ್ಲ, ಯಾಕೆಂದರೆ ಜಾಗ ಇಲ್ಲ ಅಷ್ಟೇ. ಪೊಲಿಟಿಕಲ್ ಮೀನಿಂಗ್ ಏನಿಲ್ಲ, ಜಾಗ ಇಲ್ಲ. ಒಂದು ಜಾತಿ ಮನೆ ಎಲ್ಲ ಮಿಕ್ಸಡ್ ಆಗಿರುತ್ತೆ. ಇದು ನನಗೆ ನನ್ನೂರು ನೀಡಿದಂಥ ದೊಡ್ಡ ಕ್ರೆಡಿಟ್. ಆದ್ದರಿಂದ ನನಗೆ ಎಲ್ಲರ ಜೊತೆ ಬೆರೀಲಿಕ್ಕೆ, ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೊಂದೇನು ಅಂತೇಳಿದರೆ, ಬಹಳ ಮುಖ್ಯವಾದಂಥ ವಿಷಯ ಅಂದರೆ, ಎರಡು ವೈರುಧ್ಯಗಳನ್ನು ಆ ಊರು ನನಗೆ ಕಟ್ಟಿಕೊಟ್ಟು. ಒಂದು ಏನು ಅಂತೇಳಿದರೆ, ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲಿದ್ದವರೆಲ್ಲರಿಗೂ ಕೂಡ ಗೊತ್ತಿದೆ, ಅದೇ ಥರದ್ದು ಅದು. ನಾನು ಅದನ್ನು ಬಡತನ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಸರಳತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥದ್ದೊಂದು ಬದುಕಿತ್ತು. ನಮಗೆ ಚಪ್ಪಲಿ ಇರಲಿಲ್ಲ, ನಮಗೆ ಸೋಪ್ ಇರಲಿಲ್ಲ ಬಳಸಲಿಕ್ಕೆ, ಉಳ್ಕೊಳ್ಳಿಕ್ಕೊಂದು ಸರಿಯಾದ ಮನೆ ಇರಲಿಲ್ಲ. ಅಂದರೆ ಇರಲಿಲ್ಲ ಅಂತ ಹೇಳಿದರೆ ಅಷ್ಟು ಸರಳವಾಗಿತ್ತು ಅಂತ. ಈಗ ನಮ್ಮ ಮನೆ ಅಲ್ಲಿರೋದನ್ನು ನಾನು ಎಣಿಸ್ಕೊಂಡ್ರೆ ಅದು ನನಗೊಂಥರ ನಾಟಕ ಸೆಟ್ಟಿನಾಗ ಅನಿಸುತ್ತೆ. ಯಾಕೆಂದರೆ ಮಳೆಗಾಲ ಬರುವಾಗ ಮಣ್ಣು ಕುಸಿದು ಆ ಮನೆಯ ಒಂದು ಭಾಗ ಜರಿದು ಹೋಗ್ತಿತ್ತು. ನನ್ನ ತಂದೆ 6 ಅಡಿ ಎತ್ತರದ ಆಳವರು ಒಂದು ಕಂಬ ಕೊಟ್ಟು ನಿಲ್ಲಿಸ್ತಾಯಿದ್ರು, ಟೆಂಟ್ ಚೇಂಜ್ ಆ ಥರ ಇತ್ತು. ಆ ಒಂದು ಸರಳತೆ ಅದು ಒಂದು ಭಾಗ. ಆದರೆ ಇನ್ನೊಂದು ಅಸೀಮವಾದಂಥ ಸ್ವಾತಂತ್ರ್ಯ. ಎಲ್ಲಿ ಬೌಂಡ್ರೀಸ್ ಬರುತ್ತೆ ನನಗಲ್ಲಿ ನಿಲ್ಲಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾವಾಗಲೂ ಕೂಡ. ಅಸೀಮವಾದ ಸ್ವಾತಂತ್ರ್ಯ ಅಂದರೆ ನಾನು ಅದನ್ನು ಎಕ್ಸಾಂಪಲ್ ಸಹಿತ ಹೇಳ್ಬೇಕನ್ಸುತ್ತೆ. ನನ್ನ ತಂದೆ ಯಕ್ಷಗಾನ ಕಲಾವಿದರಾಗಿದ್ದರು, ಅವರೇ ಸೆಲ್ಫ್ ಲರ್ನಿಂಗ್ ಮೊದಲೇ ಬಡಿಲಿಕ್ಕೆ. ಹಾಗಾಗಿ ದೊಡ್ಡ ಕಲಾವಿದರು ನಮ್ಮೂರಲ್ಲಿ, ಹೊರಗಿನ ಸಂಪರ್ಕ ಇಲ್ಲ ಅವರಿಗೆ, ಕಾಡು ಹೊಳೆ ಎಲ್ಲ ಇರೋದ್ರಿಂದ. ಅವರು ಆ ಯಕ್ಷಗಾನವನ್ನು ಕಲಿಯೋದು ಒಂಥರ ಜೀವಿಸ್ತಿದ್ರು. ಯಾವ ಮಟ್ಟಿಗೆ ಅಂದರೆ, ಒಂದು ಸೀರೆ ನೋಡಿದರೆ ಹೇಳೋರು, ಇದನ್ನು ಪಾಕಿ ಕಟ್ಟಿದರೆ ಎಷ್ಟು ಚಂದ, ಪಾಕ್ ಅಂದರೆ ಹಿಂದೆ ಕಟ್ತೇವಲ್ಲ ಆ ಥರ, ಎಷ್ಟು ಚಂದ ಕಾಣುತ್ತೆ ಅಂತ. ನಾನು ತಲೆ ಸ್ನಾನ ಮಾಡಿ ಕೂದಲನ್ನು ಹರಡ್ಕೊಂಡಿದ್ರು ಹೇಳೋದು, ಭೀಮನ್ ಪಾಲ್ಟ್ ಒಳ್ಳೆ ಒಪ್ಪತ್ತೆ ಅಂತ. ನಾನೊಂದು ಕಡ್ಡಿ ಥರ ಇದ್ದೆ, ಅವರು ಕೂದಲು ನೋಡಿ ಅಸೀಮವಾದಂಥ, ಸೀಮೆ ಇಲ್ಲದೆ ಇರುವಂಥ. ನಮ್ಮ ಹೊಳೆಗೆ 2 ಅಡಿಕೆ ಮರದ ಹೀಗೆ ಸಂಕವನ್ನು ಹಾಕಿಡೋರು, ಒಂದು ಬಿದಿರು ಕೋಲನ್ನು ಹಾಕಿಡೋರು. ಅದರಲ್ಲಿ ದಾಟುವಾಗಲೂ ಅಲ್ಲಿ ಭಯ ಆಗತ್ತೆ, ಬೀಳ್ತಾರೆ, ಇಲ್ಲ, ಸೀಮವಾದ ಸ್ವಾತಂತ್ರ್ಯ ದಾಟಬೇಕು. ಕತ್ತಲಲ್ಲಿ ನಮಗೆ ನಡೆದು ಹೋಗುವಾಗಲೂ ಅದಕ್ಕೊಂದು ಬೆಳಕು ಅಂತ ಇಲ್ಲ. ನಾನು ಇವತ್ತಿಗೂ ಕತ್ತಲೆ ಇದ್ದಾಗ ಲೈಟ್ ಆನ್ ಮಾಡಿ ಹೋಗುವ ಕ್ರಮವೇ ಇಲ್ಲ, ಹಾಗೆ ಗುರುತಲ್ಲಿ ಹೋಗ್ತೇವೆ ನಾವು. ಈ ರೀತಿಯದು. ಮತ್ತು ತುಂಬ ಹೇಳೋದಕ್ಕಿಂತ ಒಂದಂದರೆ, ಯಾವ ರೀತಿಯ ಜೀವನ ದರ್ಶನ ನನಗೆ ಸಿಕ್ತು ಅಂದರೆ, ನಾವು ಹಣ ಬೇರೆದಕ್ಕೆಲ್ಲ ಇಲ್ಲ, ಆದರೆ ನಾವು ಎಷ್ಟು ಯಕ್ಷಗಾನ ನೋಡಿದ್ದೇವೆ, ಎಷ್ಟು ಎತ್ತಿನ ಗಾಡಿ ಕಟ್ಕೊಂಡು ನಾಟಕ ನೋಡಲಿಕ್ಕೆ ಹೋಗ್ತಿದ್ದೇವೋ ಹಾಗೆ ಯಕ್ಷಗಾನವನ್ನು ಎಲ್ಲರೂ ನೋಡ್ತಾರೆ. ಆದರೆ ಅಭಿಲಾಷ ಏನು ವಿಶೇಷ ಅಂದರೆ, ನನ್ನ ತಂದೆ ಹಿಂದೆ ಚೌಕಿ ಮನೆಗೆ ಕರ್ಕೊಂಡು ಹೋಗೋರು ನನ್ನನ್ನು. ಹುಡುಗಿಯರಿಗೆಲ್ಲ ಆ ಕಾಲದಲ್ಲಿ ಆ ಥರ ಚೌಕಿ ಮನೆಗೆಲ್ಲ ಕರ್ಕೊಂಡು ಹೋಗೋ ಕ್ರಮ ಇಲ್ಲ, ಆದರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಇವಳು ನನ್ನ ಮಗಳು ಎಷ್ಟು ಯಕ್ಷಗಾನ ಪ್ರಸಂಗವನ್ನು ಬಾಯ್ಪಾಠ ಹೇಳ್ತಾಳೆ, ಒಂಥರ
ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವರೆಲ್ಲರೂ ನಗಾಡ್ತಾ ಮಾತಾಡ್ತಿದ್ರು. ಯಾಕೆಂದರೆ ನನ್ನ ತಂದೆ ಹತ್ರ ಕವಳದ ಚೀಲ ಇರ್ತಿತ್ತು, ಅದನ್ನೆಲ್ಲ ಕವಳ ಹಾಕ್ಕೊಂಡು ಪಟ್ಟಾಂಗ ಹೊಡ್ಕೊಂಡು ಈ ರೀತಿಯ ಅಂದರೆ ಒಂದು ಸರಳತೆ ಮತ್ತು ಅಸೀಮ ಸ್ವಾತಂತ್ರ್ಯ. ನೀನು ಬಯಸಿದ್ದನ್ನು ನೀನು ಆಗಿಬಿಡ್ಬೋದು. ಅದಕ್ಕೆ ಜೆಂಡರ್ ಮತ್ತು ಕಾಲ, ದೇಶ, ಅವೈಲಬಿಲಿಟಿ ಯಾವ ಮಿತಿಯೂ ಇಲ್ಲ ಅಂತನ್ನುವ ಒಂದು ಇದನ್ನು ನಾನು ಅಲ್ಲಿ ನೋಡಿದ್ದೇನೆ. ಇದು ನಾನು ನನ್ನ ಹಳ್ಳಿಯನ್ನು ರೊಮ್ಯಾಂಟಿಸೈಸ್ ಮಾಡಿದ ಹಾಗೆ ಆಯಿತು. ಅದಕ್ಕೆ ವಿರುದ್ಧವಾಗಿ ಅನಕ್ಷರತೆ, ಅಜ್ಞಾನ, ಒಂದು ಕಾಯಿಲೆಯಿಂದ ಸಾವು, ಹೆರಿಗೆ ಆಗುವಾಗ ಸಾವು, ಮತ್ತು ಎಲ್ಲ ರೀತಿಯ ಯಾವುದೆಲ್ಲ ಹಳ್ಳಿಗಳಲ್ಲಿ ಕೇಡುಗಳಿರ್ತದೋ ಅದನ್ನು ಕೂಡ ನಾನು ನೋಡಿದ್ದೇನೆ. ಈ ಎಲ್ಲವೂ ಕೂಡ ನನ್ನನ್ನು ಕಾಡುವ ಸಂಗತಿಗಳಾಗಿ ಅದರ ಜೊತೆಗೆ ನಡೆದುಕೊಂಡು ಬರ್ತಾ ಇವೆ ಅಂತ ಹೇಳ್ಬೋದು. ಸುಧಾ, ನಂದೊಂದು ರಿಕ್ವೆಸ್ಟ್. ನಿಮ್ಮದು ಪ್ರಜಾವಾಣಿ ಅವರು ಕೊಟ್ಟ ಬಹುಮಾನ ಕೊಟ್ಟ ಒಂದು ಪದ್ಯ ಇದೆಯಲ್ಲ, ಅದನ್ನೊಂಚೂರು ಓದ್ಬೋದಾ? ಹಕ್ಕಿ ಮತ್ತು ಹುಡುಗಿ. ಅದೇ ಇದರ ಹಿಂದೆ ಕೂಡ ಒಂದು ಕತೆ ಇದೆ. ಅಂದರೆ ನಮ್ಮ ಹಳ್ಳಿಗಳಲ್ಲಿ ನೀವು ಗಮನಿಸಿದರೆ ಅಲ್ಲಿ ಒಂದು ಹೂವು, ಒಂದು ಮರ, ಒಂದು ಬೆಟ್ಟ, ಒಂದು ನದಿ, ಒಂದು ಸ್ಥಳ ಇದ್ದರೆ ಎಲ್ಲ ಅದಕ್ಕೆ ಒಂದು ಕತೆಗಳಿರ್ತವೆ. ಅಲ್ಲಿ ಕತೆದೇ ಊರು ನಂದು ಅಂತ ಹೇಳ್ಬೋದು. ಹಾಗೆ ನಮ್ಮನೆ ಹತ್ತಿರದಲ್ಲಿ ಒಂದು ಹಕ್ಕಿ ಕೂಗ್ತಿತ್ತು. ಅದಕ್ಕೆ ನನ್ನಮ್ಮ ಬಾವು ಕೇಳ್ದ ಹಕ್ಕಿ ಅಂತ ಹೇಳಿದರು. ಯಾಕೆ ಅದು ಕೂಗ್ತದೆ ಎನ್ನುವಾಗ ಅಮ್ಮ ಒಂದು ಕಥೆಯನ್ನು ಹೇಳಿದರು. ನಾನು ಅದನ್ನು ಬೈಪಾಠ ಮಾಡಿಕೊಂಡು ಗದ್ದೆ ನಟ್ಟಿ ಮಾಡ್ತಾ ಇರುವಂಥ ಹೆಂಗಸ್ರ ಹತ್ರ, ಹರೆಯದ ಹೆಂಗಸ್ರ ಹತ್ರ ಹೋಗಿ ಹೇಳಿದೆ. ಅವರು ಜೋರು ನಗಾಡಿ ಅವ್ರದ್ದು ಕತೆ ಹೇಳಿದರು. ಆ ಕತೆ ಹೇಗೆ ಸ್ಥಿತ್ಯಂತರ ಪಡಿತಾ ಹೋಯಿತು ಅನ್ನೋದನ್ನು, ನನ್ನೊಳಗೆ ಹೇಗೆ ಅದು ಪರಿಣಾಮ ಬೀರ್ತು ಅನ್ನೋದನ್ನು ನಾನು ಈ ಕವನದಲ್ಲಿ ಬರೆದಿದ್ದೇನೆ. ಕವನ ಹಕ್ಕಿ ಮತ್ತು ಹುಡುಗಿ ಅಂತ. ಒಂದು ಸುಂದರ ಮುಂಜಾವು, ಮರದ ಮರೆಯಲ್ಲಿ ಕೂಗುತ್ತಿತ್ತು ಹಕ್ಕಿ. ಪುಟ್ಟ ಹುಡುಗಿ ಅಮ್ಮನ ಸೆರೆಗೆಳೆದು ಕೇಳಿದಳು, ಹಕ್ಕಿ ಏನಂತಿದೆ ಅಮ್ಮ? ಮಗಳ ತಲೆನೇ ಒರೆಸಿ ಅಮ್ಮ ಕತೆ ಹೇಳಿದಳು. ಆ ಹಕ್ಕಿಯೂ ಒಮ್ಮೆ ನಿನ್ನಂತೆಯೇ ಪುಟ್ಟಮ್ಮ. ಮನೆಗೆ ಬಂದ ಅಕ್ಕ ಬಾವನೊಂದಿಗೆ ಜಿಗಿಯುತ್ತಲೇ ನಡೆದಳು ಹೊಲದ ಕಡೆ. ಹಸಿರುಕ್ಕುವ ಭತ್ತದ ಎಳೆಯೊಂದನ್ನು ಬೆರಳ ನಡುವಿಟ್ಟು ಎಳೆದಳು. ಭತ್ತದ ಎಲೆಯಲ್ಲಿ ನಾವು ಕೈ ಇಟ್ಟು ಎಳೆದಾಗ ಒಂದು ಪೀ ಅಂತ ಒಂದು ಶಬ್ದ ಬರುತ್ತೆ. ಆ ಶಬ್ದ ಬರುವ ಎಂಜಾಯ್ಮೆಂಟಿಗೆ ಅದನ್ನು ನಾವು ಎಳಿತೇವೆ ಸಣ್ಣದಿರುವಾಗ. ಹಸಿರುಕ್ಕುವ ಭತ್ತದ ಎಳೆಯೊಂದನ್ನು ಬೆರಳ ನಡುವಿಟ್ಟು ಎಳೆದಳು. ಪೀ. ಅಪಾಯವಾಯು ಮುಕ್ತವಾದಂತೆ ಶಬ್ದ. ತಿರುಗಿ ನೋಡಿ ನಕ್ಕ ಬಾವನ ನೋಟಕ್ಕೆ ನಾಚಿ ಹಕ್ಕಿಯಾಗಿ ಹಾರಿ ಹೋದಳು. ಈಗಲೂ ನಾಚುತ್ತಾಳೆ ನೋಡು. ಬಾವು ಕೇಳ್ದ, ಬಾವು ಕೇಳ್ದ. ಅರೆ, ಹಾಗೆಯೇ ಕೂಗುತ್ತಿದೆ ಹಕ್ಕಿ. ನಡು ಮಧ್ಯಾಹ್ನದಲ್ಲಿ ಮತ್ತೆ ಕೂಗಿತು ಹಕ್ಕಿ. ಸುತ್ತಲಿದ್ದರು ಅವಳ ಹಿರಿಯ ಗೆಳತಿಯರು. ಅಮ್ಮ ಹೇಳಿದ ಕಥೆಯ ಬಣ್ಣಿಸಿ ಹೇಳಿದರೆ ಕಣ್ಸನ್ನೆ ಮಾಡಿ ಕಿಲಕಿಲನೆ ನಕ್ಕರು. ಹುಚ್ಚು ಹುಡುಗಿ, ಗಂಡಿನಾಟ ತಿಳಿಯದವಳು. ಅಂದು ಅವರೊಂದಿಗೆ ಅಕ್ಕನೂ ಇರಲಿಲ್ಲ. ಹಸಿರ ಮರೆಯಲ್ಲವಳ ಬಿಗಿದಪ್ಪಿ ಎದೆಸವರಿ ಕೇಳಿಯೇ ಬಿಟ್ಟಿದ್ದ ಭಾವ ಕೇಳಬಾರದನ್ನು. ಪಾಪದ ಹುಡುಗಿ, ಆಡಲಾರಳು, ಅನುಭವಿಸಲಾರಳು, ಹಕ್ಕಿಯಾಗಿ ಹಾರಿ ಹೋದಳು. ಸತ್ಯವನ್ನೀಗ ಸಾರಿ ಹೇಳ್ತಿದ್ದಾಳೆ ಜಗತ್ತಿಗೆ. ಬಾವು ಕೇಳ್ದ, ಬಾವು ಕೇಳ್ದ. ಅಮ್ಮಂದಿರಿಗದು ಅರ್ಥವೇ ಆಗದು ಕಣೆ. ಕಿಶೋರಿಯ ಕಣ್ಣೆದುರು ನಿಗೂಢ ಲೋಕ. ಮುಸ್ಸಂಜೆಯಲ್ಲಿ ಮತ್ತೆ ಕೂಗುತ್ತಿದೆ ಹಕ್ಕಿ. ಅಮ್ಮನಾಗಿರುವ ಅದೇ ಹುಡುಗಿ ಹೊಸಲಿನಲ್ಲಿ ನಿಂತು ಕಾಯುತ್ತಾಳೆ ಮಗಳ ದಾರಿ. ನಿನ್ನೆಯಷ್ಟೇ ದೂರದಲ್ಲಿ ಪುಟ್ಟ ಹುಡುಗಿಯೊಬ್ಬಳು ಛಿದ್ರವಾಗಿದ್ದಾಳೆ. ನಶೆ ಏರಿದ ರಕ್ಕಸರ ಅಟ್ಟಹಾಸಕ್ಕೆ ಸಿಲುಕಿ ನಿನ್ನೆಯಷ್ಟೇ ಪುಟ್ಟ ಹುಡುಗಿಯೊಬ್ಬಳು ಛಿದ್ರವಾಗಿದ್ದಾಳೆ. ಓ ದೇವರೇ, ಕೇಳಬಾರದ ಜಾಗದಲ್ಲಿ ಕೇಳಬಾರದವರು ಕೇಳಬಾರದನ್ನು ಕೇಳುವಾಗ ಹಕ್ಕಿಯಾಗಿ ಹಾರುವಂತಾದರೂ ಮಾಡಬಾರದೆ? ಜಿಗಿಯುತ್ತಾ ಬಂದ ಮಗಳ ಪ್ರಶ್ನೆ, ಅಮ್ಮ, ಹಕ್ಕಿ ಏನೆನ್ನುತ್ತಿದೆ? ಓಕೆ, ನಾನು ಯಾಕೆ ಈ ಕವಿತೆನ ಓದಿ ಅಂತ ಹೇಳಿದೆ ಅಂದರೆ, ಕವಿತೆಗಳು ಮಾತ್ರ ಅಲ್ಲ, ಅವರ ಎಲ್ಲ ಬರಹಗಳನ್ನು ಓದುವಾಗ ಅಲ್ಲೊಂದು ನಾಟಕನೇ ಕಾಣಿಸುತ್ತೆ. ನಿಮಗೂ ಈಗ ಒಂದು ವಿಜುವಲ್ ಮೂಡಿರಬಹುದು. ಹಾಗೆ ಈಗಷ್ಟೇ ಶ್ರೀಪಾದ್ ಭಟ್ರು ಹೇಳಿದ ಹಾಗೆ ಬಕುಲದ ಬಾಗಿಲು, ಅಂಕಣ ಅಲ್ಲಿರುವಂತಹ ಕೆಲವು ಕಥನಗಳನ್ನು ಕೂಡ ಅನೇಕ ನಿರ್ದೇಶಕರು ಈಗಾಗಲೇ ನಾಟಕಗಳನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಅದು ನಾಟಕ ಅಲ್ಲ, ಆದರೆ ಇವರ ಬರಹಗಳಲ್ಲಿರುವ ಒಂದು ನಾಟಕೀಯ ಗುಣ ಅದು. ಇದಲ್ಲದೆ ಅನೇಕ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಅದು ಚಿತ್ರ ಇರಬಹುದು ಅಥವಾ ಕೆಂಪು ಕಣಗಿಲೆ, ಏಕವ್ಯಕ್ತಿ ನಾಟಕಗಳು, ಇವುಗಳನ್ನೆಲ್ಲ ಬರೆದಿದ್ದಾರೆ. ಹಾಗಾಗಿ ಒಂದು ವಸ್ತುವನ್ನು ನಾಟಕವಾಗಿ ನೀವು ಹೇಗೆ ಮಾಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಅದರ ಬಗ್ಗೆ ನಿಮ್ಮ ಅನುಭವ ಹೇಳಿ. ಮತ್ತು ನಿನ್ನೆಷ್ಟೇ ಶಿವಪ್ರಕಾಶರು ಹೇಳಿದಂತಹ ಏಸ್ಥೆಟಿಕ್ಸ್, ರಂಗಮೀಮಾಂಸೆ,
ಇದು ಯಾವುದನ್ನು ಪರಿಗಣಿಸ್ತೀರಿ ಒಂದು ನಾಟಕ ರಚನೆ ಮಾಡುವಾಗ ಇದು ಇಂತಿಂಥದ್ದಿರಬೇಕು ಅಂತ ಏನಾದರೂ ಪೂರ್ವ ಯೋಜಿತವಾಗಿ ಮಾಡ್ತೀರಾ ಅಥವಾ ಅದು ಅದೃಷ್ಟಕ್ಕೆ ಬರುತ್ತಾ? ಹೇಗೆ ನೀವು ಅದನ್ನು ಡಿಸೈನ್ ಮಾಡ್ತೀರಿ ಅನ್ನೋದು ನಮಗೆ ಕುತೂಹಲ. ಅಂದರೆ ಅದೇ ನಾಟಕ ಮೀಮಾಂಸೆ ನಾನು ಮೆಥಮೆಟಿಕ್ಸ್ ಪಾಠ ಸೈನ್ಸ್ ಓದಿ ಮೆಥಮೆಟಿಕ್ಸ್ ಪಾಠ ಮಾಡ್ತಾ ಇರೋದ್ರಿಂದ ನಾಟಕ ಮೀಮಾಂಸೆಯ ಒಂದು ಶಾಸ್ತ್ರೀಯವಾದಂಥ ಯಾವ ತರಬೇತಿ ಕೂಡ ನನಗಿಲ್ಲ. ಆದರೆ ಇದರ ಆಚೆಗೆ ಏನನ್ನು ನೋಡಿದರೂ ಕೂಡ ಅದು ನಾಟಕದ ಫ್ರೇಮ್ ಆಗಿ ಹೇಗೆ ದಕ್ತದೆ ಅಂತ ಹೇಳಲಿಕ್ಕೆ ನಾನೊಂದು ಉದಾಹರಣೆಗಳನ್ನು ಕೊಡ್ಬೋದೇನೋ ನಿಮಗೆ ಅಂತ ಅನ್ನಿಸ್ತದೆ. ಈಗ ಒಂದೇನೆಂದರೆ ನನ್ನ ಎಲ್ಲ ನಡೆಗಳಲ್ಲಿ ಒಂದು ಆಮೆಯನ್ನು ನಾನು ನನ್ನೊಳಗೆ ಇಟ್ಕೊಂಡಿದ್ದೇನೆ. ಅದು ನನ್ನ ಅಮ್ಮ ಹೇಳಿದ ಕಥೆಯ ಒಂದು ಆಮೆ, ಅದು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಅದು ನಾನು ಫಸ್ಟ್ ನಿಮಗೆ ಹೇಳಬೇಕಾದ್ದು ಅಂದರೆ ನಾನು ಜಗತ್ತನ್ನು ಹೇಗೆ ಸಣ್ಣಿಂದನೂ ನೋಡ್ತಾ ಬಂದೆ ಅಂತ ಹೇಳಿದರೆ ಅದೇನೋ ಯಕ್ಷಗಾನದ ಇದ್ದಿದ್ರಿಂದ ಅಥವಾ ಇದರಿಂದ ಗೊತ್ತಿಲ್ಲ ನನಗೆ. ಅದು ಒಂದು ಫ್ರೇಮ್ ಆಗಿ, ಒಂದು ಪ್ರತಿಮೆ ಆಗಿ, ಒಂದು ಸೀನ್ ಆಗಿಯೇ ನನಗೆ ಎದಗ್ತಾ ಹೋಗುತ್ತೆ. ಮೋಸ್ಟ್ ಪ್ರೊಬೆಬಲಿ ಇದಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ ತಂದೆ ಯಕ್ಷಗಾನ ಕಲಿಸ್ತಾ ಇದ್ದದ್ದು ಅನಕ್ಷರಸ್ಥರಿಗೆ. ಅವರಿಗೆ ಈ ನೃತ್ಯವನ್ನೆಲ್ಲ ಅವಳು ಜನಪದೀಯ ನೃತ್ಯದಲ್ಲೆಲ್ಲ ಗೊತ್ತಿದ್ದವರಾದ್ರಿಂದ ತುಂಬ ಚಂದ ಮಾಡ್ತಾಯಿದ್ರು. ಆದರೆ ಮಾತುಗಳನ್ನು ಇವತ್ತು ಹೇಳಿದ್ದು ನಾಳೆ ನೆನಪಿರ್ತಿರ್ಲಿಲ್ಲ, ಬರೆದು ಕೊಟ್ಟರೆ ಅವರಿಗೆ ಓದಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ನನ್ನ ತಂದೆ ನನ್ನನ್ನು ಏನು ಮಾಡ್ತಿದ್ರು ಅಂತ ಹೇಳಿದರೆ ಟೇಪ್ ರಿಕಾರ್ಡರ್ ಆಗಿ ಯೂಸ್ ಮಾಡ್ಕೊಳ್ತಿದ್ರು. ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಜೊತೆಗೆ. ಅದು ಮಾತುಗಳನ್ನು ಹೇಳಿಕೊಡ್ತಿದ್ರು ಇಡೀ ಪ್ರಸಂಗದ್ದು. ಮಾನ್ಯ ದಿನ ಹೇಳ್ತಿದ್ರು, ನೀನೆಲ್ಲ ನೆನ್ಪಿಟ್ಕೊ, ನಾಳೆ ಅದನ್ನು ಅವ್ರಿಗೆ ಮತ್ತೆ ಬರುವಾಗ ಹೇಳಿಕೊಡು ಅಂತ. ನಾನು ಟೇಪ್ ರಿಕಾರ್ಡರ್ ಥರ ಕೂತ್ಕೊಳ್ತಿದ್ದೆ. ಒಂದು ಕಾರಣ ಏನು ಅಂದರೆ ನಾನು ತುಂಬ ಬಾಲರೋಗ ಅಂತ ಕರೀತಾರೆ, ನಾನು ಅದರಿಂದ ಪೀಡಿತಳಾದ್ರಿಂದ ನನಗೆ ಆಟ ಆಡುವಾಗಿರಲಿಲ್ಲ, ಯಾವ ಆಟವನ್ನು ಕೂಡ ಆಡಲಿಲ್ಲ. ಹಾಗಾಗಿ ನಾನು ಈ ಮನಸ್ಸಿನ ಆಟವನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಪ್ರಿಯವಾದಂಥ ಒಂದು ಆಟ ಆಗಿತ್ತು. ಇದು ಒಂದು ಸಲ ಹೇಳಿದ್ದನ್ನು ನಾನು ಹೇಗೆ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ, ಸ್ಟೀರಿಯೋಟೈಪ್ ಮೆಮೊರಿಯನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಅಂದರೆ, ಒಂದು ಸಲ ನಾನು ಮನೆಯಿಂದ ಬರುವಾಗ ನನ್ನ ಪುಸ್ತಕಗಳೆಲ್ಲ ಹೊಳೆಯಲ್ಲಿ ತೇಲ್ಕೊಂಡು ಹೋದವು. ಅದೇ ಹೇಳಿದೆಲ್ಲ, ಸರ್ಕಸ್ ಮಾಡಿದಾಟುವಾಗ ನಾನು ಬಹಳ ಚಿಂತಾಕ್ರಾಂತಳಾಗಿದ್ದೆ. ಗೌರ್ಮೆಂಟ್ ಆಗ ಪುಸ್ತಕವನ್ನು ಕೊಡೋದಿಲ್ಲ ನಮಗೆ, ಮತ್ತು ಪುಸ್ತಕ ತರಬೇಕಂದ್ರೆ ತುಂಬ ದೊಡ್ಡ ಪೇಟೆಗೆ ಹೋಗಬೇಕು. ಆಗ ನನ್ನಮ್ಮ ಏನು ಮಾಡಿದರು ಅಂದರೆ, ನನಗೆ ತಿಳಿಯದೇ ಇರುವ ಒಂದು ಭಾಷೆಯಲ್ಲಿ ಸಡನ್ನಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏಕ್ ಸರೋವರ್ ಮೇ ಏಕ್ ಕಚುವಾ ರಹತಾತ, ಉಸಿ ಸರೋವರ್ ಕೆ ಪಾಸ್ ಏಕ್ ಖರ್ಗೋಶ್ ಬಿ ರಹತಾತ ಅಂತ. ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ನಾನು ಫಸ್ಟ್ ಟೈಮ್ ಆ ಭಾಷೆಯನ್ನು ಕೇಳಿದ್ದು, ಹಿಂದಿ ಭಾಷೆಯನ್ನು. ಇದು ಹೇಗೆ ಗೊತ್ತು ನಿನಗೆ ಅಂತ ಕೇಳಿದೆ. ಅದಕ್ಕೆ ಅಮ್ಮ ಹೇಳಿದರು, ನಾನು ನನ್ನ ಪಠ್ಯಪುಸ್ತಕದ ಪಾಠಗಳನ್ನೆಲ್ಲ ಬಾಯ್ಪಾಠ ಮಾಡ್ತಾಯಿದ್ದೆ. ಯಾಕೆ ಬಾಯ್ಪಾಠ ಮಾಡ್ತಾಯಿದ್ದೆ? ನನಗೆ ಟೆಕ್ಸ್ಟ್ ಬುಕ್ ತಗೊಳ್ಳಿಕ್ಕೆ ಹಣ ಇರ್ತಿರ್ಲಿಲ್ಲ. ಹಾಗೆ ಬೇರೆಯವರ ಟೆಕ್ಸ್ಟ್ ಬುಕ್ಕನ್ನು ನೆರವಿಗಾಗಿತ್ತು. ಬಹಳ ಬುದ್ಧಿವಂತೆ ನನ್ನಮ್ಮ, ತಂದು ನಾನು ಬಾಯ್ಪಾಠ ಮಾಡ್ಕೊಳ್ತಾ ಇದ್ದೆ. ಆದರೂ ನನಗೆ ಮನೆಯಲ್ಲಿ ಓದಿಸ್ಲಿಲ್ಲ. ನಾನು ಒಂದಿನ ರಾತ್ರಿ ತಂದುಕೊಂಡು ಬಾಯ್ಪಾಠ ಮಾಡ್ಕೊಳ್ತಾ ಇದ್ದೆ. ಆಗತ್ತೆ ಅದು ಅಂತ ಹೇಳಿದರು. ಬಿಲೀವರ್, ನಾನು ಅವರನ್ನು ನಂಬಿದೆ. ಹಾಗಾಗಿ ನನಗೆ ಈಗ ಒಂದು ಕಾರ್ಯಕ್ರಮದಲ್ಲಿದ್ದರೆ ಅದು ಇಡೀ ಒಂದು ವರದಿ ಬರ್ಕೊಡಿ ಅಂತ ಹೇಳಿದರೂ ಕೂಡ ನಾನೇನು ನೋಟ್ಸ್ ಮಾಡ್ಕೊಳ್ಳೋದೆ ಕೂಡ ಬಹುತೇಕ, ಅಂದರೆ ಎಲ್ಲ ಅಲ್ಲ, ಬಹುತೇಕ ಆ ಥರ ಇದ್ದದ್ರಿಂದ ನನ್ನ ತಂದೆ ನನ್ನನ್ನು ಟೇಪ್ ರಿಕಾರ್ಡರ್ ಆಗಿ ಯೂಸ್ ಮಾಡಿಕೊಂಡ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮೊಲ ಮತ್ತು ಆಮೆ ಕತೆ ಇದೆ ಅಲ್ವಾ, ಅದರಲ್ಲಿ ಆಮೆ ಯಾವಾಗಲೂ ಗೆಲ್ಲೋದು. ಅಮ್ಮ ಒಂದು ಆಮೆ ಅಂದರೆ ಅದರ ನಡೆ ಯಾವಾಗಲೂ ಸ್ಥಿರವಾಗಿರ್ತದೆ, ಅದು ಹೋಗ್ತಾನೆ ಇರುತ್ತೆ, ಯಾರು ಗಮನಿಸಲಿ ಯಾರು ಗಮನಿಸದೇ ಇರಲಿ. ಆ ಒಂದು ಅಮ್ಮ ಹೇಳಿದ ಕತೆ, ಆ ಬಾಲ್ಯದ ಆಮೆ ಇದೆ ಅಲ್ವಾ, ಅದು ನನ್ನೊಳಗೆ ಸದ್ದಿಲ್ಲದೆ ಕುತ್ಕೊಂಡು ಬಿಟ್ಟಿದೆ. ಅದು ಇವತ್ತು ಅಂದರೆ ನನಗೆ ಇವತ್ತಿದು ನನಗೆ ಆಗಬೇಕದು, ಅದು ಸತ್ಯ ಇರಬೇಕದು. ನೇಹದ ನೇಯ್ಗೆಯಲ್ಲಿ ನಾನು ಇರಬೇಕಂದ್ರೆ ಅದು ಇರಬೇಕು. ಇನ್ನೊಮ್ಮೆ ಸಿಗ್ಬೋದು. ಇವತ್ತು ನಾನು 20 ಕಿಲೋಮೀಟ್ರ್ ದೂರ ಹೋಗಿ ಮಳೆಯಲ್ಲಿ ಗಾಡಿ ಹೊಡ್ಕೊಂಡು ನಾಟಕ ನೋಡಬೇಕಂದ್ರೆ ಆ ದಿನ ನಾನು ನೋಡಬೇಕು. ಯಾಕೆಂದರೆ ನೆಕ್ಸ್ಟ್ ನಾನು ನಂಬಲ್ಲ, ಅದು ಫಸ್ಟ್ ಟೈಮ್ ಇದೆ ಅಲ್ವ, ಅದು ಆಗಬೇಕು. ಆ ಥರ ಅವರು ಬಳಸ್ಕೊಳ್ತಾಯಿದ್ರು. ಹಾಗಾಗಿ ನನಗೆ ಈ ಪಿಕ್ಚರೈಸೇಷನ್ ಅಂದರೆ ಎದುರು ನಡೀತಾ ಇರೋದು ಇದೆ, ಈಗ ಇವನು ಈ ಅರ್ಥ, ಅದೆಲ್ಲ ತುಂಬ ಸಣ್ಣ ವಯಸ್ಸಲ್ಲಿ ಬಂದದ್ರಿಂದ ಇರ್ಬೋದು. ಆ ಥರ ಫ್ರೇಮ್ವರ್ಕ್ ಆಗಿ ಸಿಗತ್ತೆ ಅಂತ ಹೇಳ್ಬೋದು. ನಾನು ನಿಮಗೆ ನಮ್ಮ ಹಳ್ಳಿಯಲ್ಲಿ ನಡೆಯುವ ಒಂದು ಸಣ್ಣ ಸಿಚುವೇಶನ್ ಹೇಳ್ತೇನೆ ನೋಡಿ, ಅದು ಯಾವ ನಾಟಕಕ್ಕೆ ಕಡಿಮೆ ಇದೆ ಅಂತ. ಈ ಥರದ ಫ್ರೇಮ್ವರ್ಕ್ಗಳು 1000 ರಿಜಿಸ್ಟರ್ ಆಗಿಬಿಟ್ಟಿದೆ ಅದು ಸಣ್ಣದಿರುವಾಗ. ನಾವೊಂದು ಸಲ ಗದ್ದೆಯಲ್ಲಿ ಆಟ ಆಡ್ತಾ ಇರುವಾಗ ಅಲ್ಲಿ ಹುಡುಗರೆಲ್ಲ ಸೇರಿಕೊಂಡು ಏಡಿ ಹಿಡಿತಾ ಇದ್ದರು. ಅಂದರೆ
ಸಂಜೆ ಮನೆಗೆ ಹೋಗುವಾಗ ಏಡಿ ದನ ಮೇಯಿಸ್ಲಿಕ್ಕೆ ಹೋಗ್ತಿದ್ದೆವು ಗದ್ದೆಯಲ್ಲಿ. ದನ ಮೇಯಿಸುವಾಗ ಇಡೀ ದಿನ ದನ ಮೇಯಿಸ್ಬೇಕಲ್ಲ, ಮಧ್ಯೆ ಮಧ್ಯೆ ಆಟ ಆಡಿ ಅದಾದಮೇಲೆ ಹುಡುಗರೆಲ್ಲ ಸೇರಿಕೊಂಡು ಏಡಿ ಹಿಡಿತಿದ್ರು. ಆ ಹುಡುಗರಿಗೆ ಏನಂದರೆ ನಮ್ಮ ಎದುರು ಪರಾಕ್ರಮವನ್ನು ತೋರಿಸಬೇಕು, ನಾನು ಏಡಿ ಹಿಡಿತೇನೆ ನೋಡು ಹೇಳಬೇಕಂತ ಒಂದು ಇರುತ್ತಲ್ವಾ ಇದರಲ್ಲಿ. ಆ ಏಡಿಯನ್ನು ಹಿಡಿಲಿಕ್ಕೆ ಒಬ್ಬ ನನ್ನ ಫ್ರೆಂಡ್ ಕೈ ಹಾಕಿದ. ಈ ಇದರಲ್ಲಿ ನಾವು ಅದಕ್ಕೆ ಬಿಲದ ಥರ ಇರುತ್ತಲ್ಲ ಗದ್ದೆ ಅಂಚಲ್ಲಿ, ಅದರೊಳಗೆ ಕೈ ಹಾಕಿದ. ಅದು ಭಾಳ ದೊಡ್ಡ ಏಡಿ ಇತ್ತು. ನಾನು ಎಲ್ಲ ಹೇಳ್ತಿದ್ದೆವು ಕಚ್ಚುತ್ತೆ ನನಗೆ ಗೊತ್ತಿದೆ ಬಿಡು ನಾನು ಹಿಡಿತೇನೆ ಅಂತ ಕೈ ಹಾಕಿದ. ಅದು ಒಳಗೆ ಹೋಗಿ ಬಿಡ್ತು. ಇವನಿಗೆ ಅದನ್ನು ಹಿಡೀಲೇಬೇಕಂತೇಳಿ ಅದರೊಳಗೆ ಕೈ ಹಾಕಿದ. ಆ ಏಡಿ ಇವನ ಕೈಯನ್ನು ಇಲ್ಲಿ ಅದು ಗಟ್ಟಿ ಹಿಡ್ಕೊಳ್ತದಲ್ಲ, ಕಚ್ಚಿ ಹಿಡ್ಕೊಂಡು ಬಿಡ್ತು. ಆ ಕೈ ತೆಗಿಲಿಕ್ಕೆ ಆಗ್ತಾ ಇಲ್ಲ. ತೆಗೆಯುವಾಗ ಅದು ಕಚ್ಚಿದ್ದು ಹಿಡಿತ ಜೋರಾಗ್ತದಲ್ಲ, ನೋವಾಗ್ತದೆ ಇವನಿಗೆ. ಏನು ಮಾಡಿದರೂ ಕೈಯನ್ನು ಹೊರಗೆ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಆಗ ನಾವು ಅಲ್ಲಿ ಹತ್ತಿರದಲ್ಲೇ ಒಬ್ಬರು ಕೆಲಸ ಮಾಡ್ತಾಯಿದ್ರು, ಅವರನ್ನು ಕರೆದೆವು. ದೊಡ್ಡವರ ನೆರವಿಗಾಗಿ ಮೊರೆ ಇಟ್ಟೆವು. ಈ ಒಂದು ಕ್ಯಾರೆಕ್ಟ್ರು ಅವರು ಕೆಲಸ ಮಾಡ್ತಾಯಿದ್ದವ್ರ ಹತ್ರ ಹೋಗಿ ಅವನು ಏಡಿ ಹಿಡಿಲಿಕ್ಕೆ ಕೈ ಹಾಕಿದ್ದಾನೆ, ತೆಗಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದರೆ ಅವರು ಬಾಯಲ್ಲಿ ತುಂಬ ಕವಳ ತುಂಬಿಕೊಂಡಿದ್ರು, ಒಂದು ಮಾತಾಡಲಿಲ್ಲ. ಸೀದಾ ಅವರು ಬಂದು ಹೀಗೆ ನೋಡಿದರು ಅವನನ್ನು. ಮತ್ತು ಸೀದಾ ಒಂದು ಬದುವಿನಲ್ಲಿ ಆದ ಒಂದು ನುಕ್ಕಿ ಕೋಲು ಅಂತ ಹೇಳ್ತೇವೆ, ಅದರಲ್ಲಿ ಕೊಟ್ಟರೆ ತುಂಬ ನೋವಾಗ್ತದೆ, ಗಾಯ ಆಗಲ್ಲ, ಒಂಥರ ಬರೆ ಥರ ಬರುತ್ತೆ ಮೈ ಮೇಲೆ. ನುಕ್ಕಿ ಕೋಲು ಅಂತ ನುಕ್ಕಿ ಕೋಲನ್ನು ಕಡಿಲಿಕ್ಕೆ ಹೋದರು. ನಾವೆಣಿಸಿದೆವು ಇವರು ಕೋಲನ್ನು ಕಡ್ಕೊಂಡು ಬಂದು ಏನೋ ಹೋಲ್ ಮಾಡಿ ಕೈಯನ್ನು ತೆಗಿತಾರೆ, ಆ ಮಗುವಿದು ಇವರಿಗೆಲ್ಲ ಗೊತ್ತಿದೆ ದೊಡ್ಡವರಲ್ವಾ ಅಂತ. ಅವರು ಆ ಕೋಲನ್ನು ಕಡ್ಕೊಂಡು ಬಂದು ಅವನ ಕುಂಡೆಗೆ 4 ಸರಿ ಬಿಟ್ಟರು. ಒಂದು ಮಾತಾಡಲಿಲ್ಲ. ಅವನು ಕೈ ಪಟ್ಟ ಹೊರಗೆ ಬಂತು, ಅವನ ಕೈ ಅಲ್ಲೇ ಒಂದಿದ್ದು ಸೊಪ್ಪು ತೆಗೆದ್ರು, ಹೀಗೆ ರಕ್ತಕ್ಕೆಲ್ಲ ಹಾಕಿ ಕಟ್ಟಿದ್ರು. ಆಡ್ಕೊ ಹೋಗಿ ಅಂತ ಹೇಳಿದರು. ಸೀದಾ ಹೋಗಿ ಅವರ ಕೆಲಸವನ್ನು ಮಾಡಿದ್ರು. ನನಗೆ ಮೊನ್ನೆ ಅವರು ಶ್ವೇತಾ ನಾಟಕ ಮಾಡಿದ್ರಲ್ಲಿ ಒಬ್ಬರು ಆಳು ಆಚೆ ಈಚೆ ಓಡಾಡ್ತಾ ಇದ್ರಲ್ಲ, ನನಗೆ ಇವರು ನೆನಪಾಗ್ತಾಯಿದ್ರು. ಅಂದರೆ ಈ ಥರದ ಫ್ರೇಮ್ವರ್ಕ್ಗಳು ನಿಮಗೆ ನೋಡಲಿಕ್ಕೆ ಸಿಕ್ಕಿಬಿಟ್ರೆ ಸಿಗ್ತಾನೇ ಇರುತ್ತೆ ಈ ಥರದ್ದು. ನೀವು ಒಂದೇನಾದರೂ ಇನ್ಸಿಡೆಂಟ್ ಕಂಡ ಕೂಡಲೇ ನಾಟಕ ಆಗಿ ಬಿಡುವಂಥ ಸಿಚುವೇಶನ್ಗಳು ನನಗೆ ಹಾಗೆ ನೋಡಲಿಕ್ಕೆ ಸಾಧ್ಯ ಆಯಿತು ಅಂತ. ಹೆಚ್ಚು ನಾನೀಗ ಬರೆದ ಎಲ್ಲ ಮಕ್ಕಳ ನಾಟಕಗಳು, ಎಲ್ಲ ದೊಡ್ಡವರ ನಾಟಕಗಳು ಕೂಡ ಅದರ ಒಂದು ಮಿತಿ ಕೂಡ ಇದೆ. ಏನಂದರೆ ಒಂದು ಕಂಟೆಂಟನ್ನು ನಿಮಗೆ ಕೊಡಬೇಕು, ಈ ಥರದ್ದು ಒಂದು ಕಂಟೆಂಟ್ ಬೇಕು, ಆಗ ನಾಟಕ ಮಾಡ್ಬೋದಾ ಅಂತ. ಅದನ್ನು ನಾಟಕವಾಗಿ ಕಟ್ಟಲಿಕ್ಕೆ ಬೇಕಾದಂಥ ಫ್ರೇಮ್ವರ್ಕ್ಗಳನ್ನು ನಾನು ನನ್ನ ಅನುಭವಗಳ ಮೂಲಕ ಈ ರೀತಿ ಪಡ್ಕೊಳ್ತೇನೆ ಅಂತ ನೀವು ಹೇಳಿದ ಮೇಲೆ ನನಗೀಗ ಅರ್ಥ ಆಗ್ತಾ ಇರೋದಿರ್ಬೋದೇನೋ. ಅದಕ್ಕೆ ಇನ್ನೊಂದು ಏಕವ್ಯಕ್ತಿ ನಾಟಕಗಳು, ಈಗ ಶ್ರೀಪಾದ್ ಭಟ್ರು ಹೇಳಿದಾಗ ಅನೇಕ ನಾಟಕಗಳನ್ನು ಬರೆದಿದ್ದೀರಿ. ಯೂಶ್ವಲಿ ಏಕವ್ಯಕ್ತಿ ನಾಟಕಕ್ಕೆ ಅನೇಕ ಮಿತಿಗಳಿವೆ. ಅದು ಸಮೂಹ ಅಲ್ಲ, ಅಥವಾ ಸಂಘರ್ಷಗಳನ್ನು ಅಲ್ಲಿ ತರೋದು ತುಂಬ ಕಷ್ಟ. ಮೋಸ್ಟ್ಲಿ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳೋದಾಗಿ ಬಿಡುತ್ತೆ. ನಾವು ಯಾವಾಗಲೂ ಕತೆ ಹೇಳೋದಾಗಬಾರ್ದು, ರಂಗದ ಮೇಲೆ ಅದು ಘಟಿಸಬೇಕು, ಹೀಗೆಲ್ಲ ಹೇಳ್ತಾ ಇರ್ತೇವೆ. ಇಂತಹ ಎಲ್ಲ ಸವಾಲುಗಳನ್ನು ದಾಟಿ ಹೇಗೆ ಅನೇಕ ನಿಮ್ಮ ಎಲ್ಲ ಏಕವ್ಯಕ್ತಿ ಪ್ರದರ್ಶನಗಳು ಅನೇಕ ಪ್ರದರ್ಶನ ಕಂಡಿದೆ ಮತ್ತು ಅನೇಕರಿಗೆ ಅದರಿಂದ ಅನೇಕರ ಹೃದಯ ತಟ್ಟಿದೆ ಅಂತ ಹೇಳ್ಬೋದು. ಯಶಸ್ವಿ ಅಂತ ಹೇಳೋದಕ್ಕಿಂತ ನಿಮ್ಮ ಮಾಧವಿ ಇರಬಹುದು, ನೃತ್ಯಗಾಥ, ಆಮೇಲೆ ಆನಂದ ಭಾಮಿನಿ, ಇದು ಹೇಗೆ ನೀವು ಅದನ್ನು ಆ ಮಿತಿಗಳನ್ನು ಮೀರಿದ್ರಿ? ಅದಕ್ಕೇನು ನಿಮ್ಮ ಕಡೆಯಿಂದ ಏನು ಕೆಲಸ ಮಾಡಿಕೊಂಡ್ರಿ ಅಂತ? ಅದು ನನ್ನ ಗುರುಗಳ ಹೆಸರಿದ್ದಾರೆ, ಅವರನ್ನೇ ಕೇಳಬೇಕಂತ ಅನ್ನಿಸ್ತದೆ. ಮತ್ತು ದೊಡ್ಡ ಅಪಾದನೆ ಕೂಡ ಇದೆ ನನಗೆ ಅವರ ಮೇಲೆ. 20 ಸಲ ಬರೆಸ್ತಾರೆ ಅವರು ಒಂದೊಂದು. ನಾನು ಮುಖ್ಯವಾಗಿ ಒಂದು 5 ರಾಧಾ, ನೃತ್ಯಗಾತ, ಮಾಧವಿ, ಆನಂದ ಭಾವಿನಿ ಮತ್ತು ನಮ್ಮ ಅಹಲ್ಯ ಅವರು ನಟಿಸಿದಂಥ ಅವಳ ಕಾಗದ, ಇದು ನಾನು ಅದಕ್ಕೆ ಏಕವ್ಯಕ್ತಿಯಾಗಿ ನಿರೂಪಿಸಿದಂಥ ನಾಟಕಗಳು. ಮತ್ತು ನನ್ನ ಬಕುಲದ ಬಾಗಿಲಲ್ಲಿದ್ದ ಎಲ್ಲ ಕತೆಗಳನ್ನು ಕೂಡ ಏಕವ್ಯಕ್ತಿಯೆಲ್ಲ ಮಾಡಿಕೊಂಡಿದ್ದಾರೆ, ಮಾಡಿದ್ದಾರೆ. ಅರೆಹೊಳೆಯವರ ಮಗಳು ಕೂಡ ಅಂಬೆಯ ಏಕವ್ಯಕ್ತಿಯನ್ನು ಮಾಡಿದ್ದಾಳೆ. ಏಕವ್ಯಕ್ತಿ ಬರೆಯುವಾಗ ನೀವು ಹೇಳಿದ ಹೌದು, ಅದರಲ್ಲಿ 3 ಚಾಲೆಂಜಸ್ ನಮಗಿರುತ್ತೆ. ಒಂದು, ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಏಕವ್ಯಕ್ತಿ ಅಂದರೆ ಒಂದು ಹೆಣ್ಣಿನ ಕಥೆಯನ್ನು ಯಾರೋ ಒಬ್ಬಳು ಬಂದು ಹೇಳ್ತಾಳೆ, ಅದು ಆಗಿಬಿಡತ್ತೆ ಅಂತ. ನಾಟ್ ಲೈಕ್ ದಟ್. ಹಾಗೆ ಒಂದು ನಿರೂಪಣೆ ಮಾಡಿದರೆ ಅದೊಂದು ಜೀವನ ಚರಿತ್ರೆ ಆಗ್ಬೋದು, ಅಥವಾ ಒಂದು ಚಂದವಾಗಿ ಅವಳ ಜೀವನದ ರಸಘಟ್ಟಗಳನ್ನು ಅವಳು ನಮಗೆ ಹೇಳ್ತಾ ಹೋದರೆ ಒಂದು ಒಳ್ಳೆ ಕತೆ ಆಗ್ಬೋದು. ನಾಟಕ ಆಗಬೇಕಂತೇಳಿದರೆ ನೀವು ಹೇಳಿದ 3 ಮುಖ್ಯ ಎಲಿಮೆಂಟ್ಗಳಲ್ಲಿ ಇರಲೇಬೇಕು ನಮಗೆ. ಒಂದು ಸಮೂಹ ಇರಬೇಕು, ಮತ್ತೊಂದು ಸಂಘರ್ಷ ಆಗಬೇಕು ಅದರಲ್ಲಿ. ಇನ್ನೊಂದೇನೆಂದರೆ
ನಾಟಕ ಅಂದರೆ ಶ್ರೀಪಾದ್ ಸರ್ ಯಾವಾಗಲೂ ಹೇಳ್ತಿದ್ದಾರೆ, ಡಯಲಾಗ್ ಅಂದರೆ ಇಬ್ಬರು ಮರೆಯುತ್ತಿ, ಇಬ್ಬರು ಇರಬೇಕು ಡಯಲಾಗ್ ಆಗುವಾಗ, ಒಬ್ಬಳೇ ಇರ್ತಾಳೆ ಡಯಲಾಗು, ಅವಳು ಯಾರೊಟ್ಟಿಗೆ ಮಾತಾಡಬೇಕು, ಏನು ಮಾತಾಡಬೇಕು ಅವಳು ಅಂತ. ಮತ್ತೊಂದು ನಮ್ಮಲ್ಲಿ ಅಂದರೆ ನನಗೂ ಕೂಡ ಒಂದು ತಪ್ಪು ಕಲ್ಪನೆ, ನಾಟಕ ಬರೆಯುವಾಗ ಏಕವ್ಯಕ್ತಿ ಬರೆಯುವಾಗ ಏನಿತ್ತಂದರೆ ಅನೇಕ ಪಾತ್ರಗಳ ಮಾತುಗಳನ್ನು ಬರೆದಿಟ್ರೆ ಆಯಿತು, ಇವಳು ಇಲ್ಲಿ ಹೋಗಿ ಆ ಮಾತು ಹೇಳ್ತಾಳೆ ಎಫೆಕ್ಟಿವ್ ಆಗಿ, ಅಲ್ಲಿ ಬಂದು ಈ ಮಾತನ್ನು ಹೇಳ್ತಾಳೆ, ಅದೊಂದು ಏಕವ್ಯಕ್ತಿ ಆಗತ್ತೆ ಅಂತ. ಅಲ್ಲ, ಅದು ಪಾತ್ರಾಭಿನಯ ಆಗತ್ತೆ, ಏಕ ವ್ಯಕ್ತಿ ಆಗಲ್ಲ ಅಂತ. ಅದೇ ಅದರದ ಈ ಎಲ್ಲ ಮಿತಿಗಳಿಂದ ಬಿಡಿಸ್ಕೊಂಡು ನಾವು ಏಕ ವ್ಯಕ್ತಿ ಆಗಬೇಕಂದ್ರೆ ನಾವು ಒಂದು ಪಾತ್ರದ ಮೂಲಕವೇ ಸಮೂಹವನ್ನು ರಂಗದಲ್ಲಿ ತೋರಿಸಬೇಕು. ರಾಸನೃತ್ಯ ಆಗ್ತಾ ಇದೆ ರಾಧೆ ನಾಟಕದಲ್ಲಿ ಅಂತ ಹೇಳಿದರೆ ಅಲ್ಲಿ ಗೋಪಿಕೆಯರು, ಕೃಷ್ಣ ಎಲ್ಲರೂ ಕೂಡ ನಮಗೆ ಕಾಣಬೇಕು. ಕಾಣುವ ಹಾಗೆ ನಮ್ಮ ರಚನೆ ಇರಬೇಕು, ಅದರ ಡಿಸೈನ್ ಹಾಗೆ ಮಾಡುವ ಹಾಗೆ ಇರಬೇಕು. ಅದೊಂದು ಬಹಳ ದೊಡ್ಡ ಚಾಲೆಂಜ್ ನಮಗೆ. ಮತ್ತು ಅಲ್ಲಿ ಸಂಘರ್ಷ ಎಲ್ಲಿ ಆಗ್ತಾ ಇರುತ್ತೆ ಅಂದರೆ ಪ್ರೇಕ್ಷಕರೊಟ್ಟಿಗೆ ಆ ವ್ಯಕ್ತಿ ಮಾತಾಡ್ತಿದ್ದಾಳಲ್ಲ, ಆ ಸಂಘರ್ಷ ಆಗ್ತಾ ಇರುತ್ತೆ. ಅದರಿಂದ ನಾವು ಒಪ್ಪಿದ ಮೌಲ್ಯಗಳಿದ್ದರೂ ಕೂಡ ಅದನ್ನು ಕಟಕಟೆಯಲ್ಲಿ ನಿಲ್ಲಿಸಿ ನಾಟಕದಲ್ಲಿ ನಾವು ಪ್ರಶ್ನೆಯನ್ನು ಮಾಡಬೇಕು. ಆ ಕ್ರಿಯೆಯನ್ನು ಕೂಡ ನಾವು ಮಾಡ್ತಾ ಇರಬೇಕಾಗತ್ತೆ. ಅದರಲ್ಲಿ ಇದೆಲ್ಲವನ್ನು ಅಳವಡಿಸ್ಕೊಂಡು ನಾವು ಒಬ್ಬ ವ್ಯಕ್ತಿ ಇಡೀ ಸಮೂಹದ ಕಥೆಯನ್ನು ಅವಳ ಕೇಂದ್ರದ ಮೂಲಕ ನೋಡ್ತಾ ಇರ್ತಾಳೆ ಅವಳು. ಹಾಗಾಗಿ ಅದನ್ನು ಆಗಬೇಕು. ಭಾಳ ಮುಖ್ಯವಾಗಿ ನನಗನ್ನಿಸಿದ್ದು ಏಕ ವ್ಯಕ್ತಿಯನ್ನು ಯಾಕೆ ಮಾಡಬೇಕಂದ್ರೆ, ಇಡೀ ಜಗತ್ತಿನ, ನಾನು ದೊಡ್ಡ ಪೊಲಿಟಿಕ್ಸಿಗೆ ನಾನು ಹೋಗಲ್ಲ, ಆದರೆ ಇಡೀ ಜಗತ್ತಿನ ಯಾವುದೇ ಕಥೆಯನ್ನು ನಾವು ಕೇಳಿದರೂ ಕೂಡ ಅದು ಹಿಸ್ಟೋರಿಯೇ ಅದು. ಹರ್ ಸ್ಟೋರಿ ಎಲ್ಲಿದೆ, ಹರ್ ಅನ್ನೋದನ್ನು ನಾನಿಲ್ಲಿ ಹೆಣ್ಣು ಅಂತ ಹೇಳ್ತಾ ಇಲ್ಲ. ಒಂದು ನಾಯಿಯನ್ನು ನಿನ್ನೆ ನಾರಾಯಣ ಸ್ವಾಮಿಯವರು ಹೇಳಿದರು, ಬೆಲ್ ಹುಕ್ಸ್ನ ಸ್ತ್ರೀವಾದ ಹೇಗೆ ಅಂದರೆ, ನಾಯಿಯನ್ನು ಚೈನ್ ಹಾಕಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಅಂದ್ಕೊಳ್ತಾನೆ ನಾನು ಯಜಮಾನ, ನಾನು ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ. ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಂಡು ಬಿಟ್ಟಿದ್ದೇವೆ. ಆದರೆ ನಾಯಿ ಏನು ಯೋಚಿಸ್ತಾ ಇರ್ಬೋದು, ನಾನು ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇರ್ಬೋದಾ ಅವ್ರಿಗೆ, ನಾಯಿಗೆ ಹಾಗೆ ಅನ್ನಿಸ್ತಾ ಇರ್ಬೋದಾ? ನಾವು ಈಗ ಒಂದು ಬೇಟೆ ಇದೆ ಅಂತ ಹೇಳಿದರೆ ಯಾವಾಗಲೂ ಬೇಟೆಗಾರನ ದೃಷ್ಟಿಯಲ್ಲೇ ಅದನ್ನು ಡಿಫೈನ್ ಮಾಡ್ತೇವೆ. ಅವನು ಗುರಿ ಇಟ್ಟು ಹೊಡೆದ, ಮೊದಲು ತಪ್ಪಿತು, ಮತ್ತು ಬಲಿಯಾಯಿತು, ಹೀಗೆಲ್ಲ ಡಿಫೈನ್ ಮಾಡ್ತೇವೆ. ಆದರೆ ಆ ಬೇಟೆ ಆಗ್ತಾ ಇದೆಯಲ್ಲ, ಆ ಪ್ರಾಣಿಗೆ ಏನು ಅನಿಸಿರ್ಬೋದು, ಅದು ಆ ಪ್ರಾಣಿ ಏನು ಅಂದ್ಕೊಂಡಿರ್ಬೋದು, ಅಲ್ಲಿಂದ ನಾವು ನೆರೇಷನನ್ನು ಸ್ಟಾರ್ಟ್ ಮಾಡಿದರೆ ಏನಾಗ್ಬೋದು. ಹಾಗಾಗಿ ಹೆಣ್ಮಕ್ಳ ದೃಷ್ಟಿಯಿಂದ ನೆರೇಷನ್ ಮಾಡಿದರೆ ಏನಾಗ್ಬೋದು ಅನ್ನೋದಕ್ಕೆ ನನ್ನ ಹಳ್ಳಿಯಲ್ಲಿಯೇ ನಾನು ತುಂಬ ಉದಾಹರಣೆಗಳನ್ನು ನಾನು ನೋಡಿದ್ರಿಂದ, ಬದುಕು ಅನ್ನೋದು ಹೆಚ್ಚಿನ ಕಡೆಯಲ್ಲಿ ಹೆಣ್ಣಿನ ನೆರೇಷನ್ನೇ ಆಗಿರೋದ್ರಿಂದ ಏಕ ವ್ಯಕ್ತಿಗಳನ್ನು ನಿರೂಪಿಸಬೇಕು, ಅದೊಂದು ಕಾಲದ ಅವಶ್ಯಕತೆ ಅಂತ ನನಗೆ ಅನ್ನಿಸ್ತು. ಅದರ ಮಧ್ಯದಲ್ಲಿ ನಾನು ಒಂದು ಆ್ಯಡ್ ಮಾಡ್ಬೋದೇನೋ ಅನ್ನಿಸ್ತದೆ. ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದಂಥ ಸನ್ನಿವೇಶವನ್ನು, ಈಗ ರಾಧಾ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ನನ್ನ ಮೊದಲ ಏಕ ವ್ಯಕ್ತಿ ಆಗಿತ್ತು. ನನಗೊಂದು ಬಹಳ ಅಬ್ಸರ್ಡ್ ಅಂದರೆ ಆ ಕಾಲಕ್ಕೆ, ಆ ಥಿಂಕಿಂಗಿಗೆ, ನನ್ನ ಆ ಥಿಂಕಿಂಗ್ ಲೆವೆಲಿಗೆ ಬಹಳ ವಿಶೇಷ ಅನ್ನುವ ಘಟನೆ ನನ್ನ ವರ್ಕಿಂಗ್ ಏರಿಯಾದಲ್ಲಿ ನಡೆಯಿತು. ನಮ್ಮಲ್ಲಿಗೆ ಒಬ್ಬರು ಟ್ರಾನ್ಸ್ಫರ್ ಆಗಿ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಶಿ ಈಸ್ ಎ ವಿಡೋ ಆ್ಯಂಡ್ ಶಿ ಹ್ಯಾಸ್ ನೋ ಚೈಲ್ಡ್ ಅಂತಲೂ ಕೂಡ ನಮಗೆ ಗೊತ್ತಾಯಿತು. ಏನೋ ಗೊತ್ತಿಲ್ಲ, ನಾವೆಲ್ಲ ಒಂಥರ ಎಚ್ಚರದ ಸ್ಥಿತಿಗೆ ಬಂದುಬಿಟ್ಟೆವು. ಎಷ್ಟು ನಾವು ಅಂಥದ್ದನ್ನು ಮಾಡ್ತಾನೆ ಇರ್ತೇವೆ. ಏನಂದರೆ ಅವ್ರಿಗೆ ಮಗು ಇಲ್ಲ, ವಿಡೋ ಅವರು ಅಂತ ಹೇಳುವಾಗ ಇನ್ನು ಮಕ್ಕಳು ಗಂಡನ ಸುದ್ದಿ ಎಲ್ಲ ಸ್ವಲ್ಪ ಕಡಿಮೆ ಆ ಥರ ಏನೆಲ್ಲ ಅಂದ್ಕೊಂಡೆವು. ಬಟ್ ಐ ಅಬ್ಸರ್ವ್ಡ್ ಹರ್ ಆ್ಯಂಡ್ ಹರ್ ಸ್ಟೋರಿ. ಶಿ ಈಸ್ ಸೋ ಅಮೇಝಿಂಗ್. ಶಿ ಎಂಟರ್ಡ್ ದ ವರ್ಕಿಂಗ್ ಏರಿಯಾ ವಿತ್ ವೆಲ್ ಡೆಕೋರೇಟೆಡ್, ವಿತ್ ಲಿಫ್ಟಿಕ್ ಆ್ಯಂಡ್ ವಿತ್ ಸ್ವೀಟ್ ಬಾಕ್ಸ್ ಆ್ಯಂಡ್ ಸೆಡ್ ಹಲೋ ಟು ಆಲ್ ಆಫ್ ಅಸ್. ಆ್ಯಂಡ್ ಸ್ವಲ್ಪ ದಿನ ಅವರು ತುಂಬ ಖುಷಿಯಲ್ಲಿ ಓಡಾಡ್ತಾ ಇರುವಾಗ, ಆ್ಯಂಡ್ ಶಿ ಆಲ್ವೇಸ್ ಶೇರ್ಸ್ ಹರ್ ಫೀಲಿಂಗ್ ವಿತ್ ಹರ್ ಹಸ್ಬೆಂಡ್. ಇವತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಿದ್ರು, ಇದು ನನ್ನ ಗಂಡ ಕೊಡಿಸಿದ ಗಿಫ್ಟ್, ಈ ಥರ ತುಂಬ ಖುಷಿಯಾಗಿದ್ದರು ಅವರು. ಅಂದರೆ ತೋರಿಸ್ಕೊಳ್ಳೋದು ಬೇರೆ, ನ್ಯಾಚುರಲ್ ಆಗಿ ಖುಷಿಯಾಗಿದ್ರು. ಶೀಸ್ ಪರಿಪೂರ್ಣವಾಗಿದ್ದರು ಅವರು. ಮತ್ತು ಸ್ವಲ್ಪ ದಿನ ಆಗುವಾಗ ನಮಗೆ ಒಂದು ಕೆಟ್ಟ ಬುದ್ಧಿ ಇರುತ್ತಲ್ಲ, ಅವರಿಗೆ ಮದುವೆ ಆಗಲಿಕ್ಕೆ ಹೇಳಬೇಕಂತ ನಾವೊಂದು ಭಯಂಕರ ಅವರನ್ನು ಉದ್ಧಾರ ಮಾಡುವ ಸ್ಟೈಲಲ್ಲಿ ಅವರಿಗೊಂದು ಮದುವೆ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದೆವು. ನಾವು ಗುಟ್ಟಾಗಿ ಹೇಳಿದರೆ ಅವರು ದೊಡ್ಡದಾಗಿ ಹೇಳಿದರು. ನೋ, ಆ ಥರ ಪ್ರಪೋಸಲ್ಸ್ ಏನಿಲ್ಲ. ಐ ಆಮ್ ಸೋ ಹ್ಯಾಪಿ. ಬಟ್ ಒನ್ ಥಿಂಗ್, ಐ ವಾಂಟ್ ಒನ್ ಚೈಲ್ಡ್. ಐ ವಿಲ್ ಅಡಾಪ್ಟ್ ಒನ್ ಡಾಟರ್ ಚೈಲ್ಡ್. ಐ ವಿಲ್ ಬಿಲ್ಡ್ ಒನ್ ಹೌಸ್ ಆ್ಯಂಡ್ ಐ ವಿಲ್, ನನಗೊಂದು ಕಿಟನ್ ಬೇಕು, ಒಂದು ಡಾಗ್ ಬೇಕು, ಅದರ ಜೊತೆಗೆ ನಾನು ಆರಾಮದಲ್ಲಿ ಜಮ್ ಅಂತ ಇರ್ತೇನೆ ಅಂತ ಹೇಳಿದರು. ಶಿ ಈಸ್ ಲಿವಿಂಗ್ ಲೈಕ್ ದ್ಯಾಟ್ ಓನ್ಲಿ. ದ್ಯಾಟ್
ದಟ್ ಇನ್ಸ್ಪೈರ್ಸ್ ಮೀ. ಸೊ ಇವರು ಶ್ರೀಪಾದ್ ಸರ್ ಒಂದು ಸಲ ಕಾಲ್ ಮಾಡಿ ಹೇಳಿದರು, ಸೀತೆ ಬಗ್ಗೆ ಒಂದು ಏಕವ್ಯಕ್ತಿ ಮಾಡೋಣ, ವೈ ನಾಟ್ ರಾಧಾ ಅಂತ ಹೇಳಿದೆ ನಾನು. ಅದು ವಿಪ್ರಲಂಬ ಶೃಂಗಾರ ಹೀಗೆಲ್ಲ ಸುಮಾರು ಬರುತ್ತಲ್ವಾ, ನಾನು ಮಾಡಿಸ್ತಾ ಇರೋರಿಗೆ ಅಂದರೆ ಏನೋ ಒಂದು ಸಂಶಯ ಹೇಳಿದರು ಅವರು. ಯಾರು ಹೇಳಿದರು ವಿಪ್ರಲಂಬ ಶೃಂಗಾರ? ರಾಧೆ ಶಿ ಈಸ್ ಹ್ಯಾಪಿ ವಿದೌಟ್ ಕೃಷ್ಣ, ಶಿ ಈಸ್ ಹ್ಯಾಪಿ, ಶಿ ಈಸ್ ಲೀಡಿಂಗ್ ಅರ್ ಲೈಫ್. ಅದಕ್ಕೆ ನಮ್ಮ ಕೆ ಮುನ್ಷಿಯವರ ಕೃಷ್ಣಾವತಾರದ ಎಪಿಸೋಡ್ಗಳನ್ನು ಓದಿದರೆ ಆ ಥರದ್ದಿದೆ. ಮತ್ತು ಉತ್ತರ ಭಾರತಕ್ಕೆ ನಾವು ಹೋದರೆ ಅವರು ರಾಧೆಯನ್ನ ದೇವಿ ಅಂತ ಈ ಥರ ಒಂದು ನೆರೇಟಿವ್ ಇದೆ, ಆ ಥರದ್ದು ಇದೆ. ಕಂಸನನ್ನು ಕೃಷ್ಣ ಕೊಂದ ನಂತರ ಅಲ್ಲಿಂದ ಮೈಗ್ರೇಟ್ ಆದಂಥ ಜನಗಳು, ಅಲ್ಲಿಂದ ಸ್ಥಳಾಂತರಗೊಂಡ ಜನಗಳು ಇದಕ್ಕೆ ಹೋಗ್ತಾರೆ, ಎಲ್ಲಿ ಬೃಂದಾವನದ ರಾಧೆ ವಾಸಿಸುವ ಅಂಚಿಗೆ ಹೋಗ್ತಾರೆ. ರಾಧೆ ಅವಳನ್ನೆಲ್ಲ ಪೊರೀತಾಳೆ, ಅವರು ರಾಧೆಯನ್ನು ದೇವಿಯಾಗಿ ಮಾಡಿಕೊಳ್ತಾರೆ. ದಾಸನೃತ್ಯ ಕಥನದಲ್ಲಿ ಆ ಥರದ್ದಿದೆ. ಹಾಗಾಗಿ ನನಗೆ ಈಗಿನ ಈ ಇಂಡಿಪೆಂಡೆಂಟ್ ಆದ ಒಬ್ಬಳು ಲೇಡಿ, ಹಾಗೆ ಕೃಷ್ಣ ತೊರೆದಂಥ ರಾಧೆ ಇಬ್ಬರು ಒಟ್ಟೊಟ್ಟಿಗೆ ಈ ಥರ ಸಮಾಸ ಆದದ್ರಿಂದ ಅದನ್ನು ಆ ರೀತಿ ನೋಡ್ಕೊಳ್ಬೋದೇನೋ. ಅಲ್ಲೊಂದು ದೊಡ್ಡ ಬದಲಾವಣೆ, ಟ್ರಾನ್ಸಿಷನ್, ಸಂಘರ್ಷ ಎಲ್ಲವೂ ಘಟಿಸೋದ್ರಿಂದ ವರ್ತಮಾನವನ್ನು ಪುರಾಣದ ಬೆಳಕಲ್ಲಿ ಕಥಿಸುವುದು ನನಗೆ ಬಹಳ ಆಪ್ತವಾದದ್ದು. ಹೀಗೆ ನೀವು ಕೇಳಿದರೆ ಈಗ ಪ್ರತಿಯೊಂದು ಅಂದರೆ ಇದು ಕೂಡ ಅಂದರೆ ಒಂದು ಸಲ ರಾಧೆ ಬರೆದ ಮೇಲೆ ಒಂದು ಸೀತಾ, ಒಂದು ಅಹಲ್ಯ, ಒಂದು ಶಕುಂತಲೆ, ಒಂದು ಶಾಂತಲೆ ಎಲ್ಲನೂ ಏಕವ್ಯಕ್ತಿ ಅದೇ ಥರ ಬರ್ಕೊಂಡು ಮಾಡ್ಬೋದು. ಆ ಥರದ್ದಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನೊಂದು ಬರೆಯುವಾಗ ನನಗೆ ಅದು ವೆರಿ ಚಾಲೆಂಜಿಂಗ್ ಇರಬೇಕು. ನನಗೆ ಮೀನ್ಸ್ ನಾವು ಎಲ್ಲ ನಾಟಕಗಳನ್ನು ಕಟ್ಟಿದ್ದು ನಾನು ನಮ್ಮದೊಂದು ಟೀಮ್ ಇದೆ, ಅದರಲ್ಲಿ ಡೈರೆಕ್ಟ್ರ್ ಇರ್ತಾರೆ, ಮ್ಯೂಸಿಕ್ ಮಾಡೋರು ಇರ್ತಾರೆ, ಆ್ಯಕ್ಟ್ ಮಾಡೋರು ಇರ್ತಾರೆ, ಎಲ್ಲ ಸೇರಿಕೊಂಡು ಅಕ್ಷರಗಳು ಮಾತ್ರ ನನ್ನದು ಬರೆಯೋದಲ್ಲದೆ ನಾನು ಅಂದರೆ ನಮ್ಮ ಟೀಮ್ ಒಟ್ಟಾಗಿ ನಾವು ನಾಟಕಗಳನ್ನು ಕಟ್ತೇವೆ. ಏಕವ್ಯಕ್ತಿ ಅವಶ್ಯಕತೆ ಯಾಕೆ ಅಂತ ಅನಿಸಿದ್ದು ನನಗೆ. ಅದಕ್ಕೆ ಹರ್ ಸ್ಟೋರಿ ಹೇಳಬೇಕು ಅವಳು. ಇದನ್ನೇ ಒಂಚೂರು ವಿಸ್ತಾರ ಮಾಡ್ತಾ ಅದೇ ಪುನಃ ಬಕುಲದ ಬಾಗಿಲು ಇದರಲ್ಲಿ ಅನೇಕ ಕಥನಗಳು, ಅನೇಕ ಹೆಣ್ಣುಮಕ್ಕಳು, ನೀವು ಈಗಲೇ ಹೇಳಿದ ಹಾಗೆ ಪುರಾಣದ ಹೆಣ್ಣು ಮಕ್ಕಳ ಅಂತರ್ಲೋಕಕ್ಕೆ ಹೋಗಿ ನೀವು ಬೇರೆ ಹೆಣ್ಣನ್ನು ಕಾಣಿಸಿದ್ದೀರಿ. ಚರಿತ್ರೆ ಇರಬಹುದು ಅಥವಾ ಸಮಕಾಲೀನ ಅಮೃತ ಪ್ರೀತಮ್ ಇರ್ಬೋದು, ನಂಗೇಲಿ ಇರ್ಬೋದು, ಇವರೆಲ್ಲರ ಕಥೆಗಳನ್ನು ಅವರ ಕಣ್ಣೋಟದಲ್ಲಿ ಪುರಾಣವನ್ನು, ಚರಿತ್ರೆಯನ್ನು ನೋಡೋದಕ್ಕೆ ನೀವು ಹೊರಟ್ರಿ. ಆಮೇಲೆ ಇದು ಚಿತ್ರ ಇರಬಹುದು, ಕೆಂಪು ಕಣಗಿಲೆ ಇರ್ಬೋದು, ಇಲ್ಲಿ ಎಲ್ಲ ಕಡೆ ಹೆಣ್ಣಿನ ನೋವು, ಅವಳ ಸಂಕಟ, ಅವಳ ಅಸಹಾಯಕತೆ ಜೊತೆಗೆ ಅವರು ಹೆಣ್ತನವನ್ನು ಸಂಭ್ರಮ ಪಡುವಂಥದ್ದು ಅಥವಾ ಅವರಿಗಿರುವ ಬೇಲಿಯನ್ನು ಅವ್ರು ದಾಟುವಂತಹ ಒಂದು ದಿಟ್ಟತನ ಇರ್ಬೋದು, ಇದೆಲ್ಲವೂ ಇದೆ. ಸೊ ಈ ದೃಷ್ಟಿಯಿಂದ ನಿನ್ನೆ ತುಂಬ ಸ್ತ್ರೀವಾದದ ಬಗ್ಗೆ ನಾವು ಮಾತಾಡಿದ್ದೇವೆ. ಸೊ ನಿಮ್ಮ ಮಾತುಗಳಲ್ಲಿ ಸ್ತ್ರೀವಾದದ ಬಗೆಗೆ ಕೇಳಬೇಕು. ನಿಮ್ಮ ನಿರೂಪಣೆ ಹೇಗೆ, ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಒಂಚೂರು ಮಾತಾಡಿ. ನನಗೆ ಟ್ಯಾಗೋರ್ ಮತ್ತು ಅಮೃತ ಪ್ರೀತಮ್ ಎರಡೂ ತುಂಬ ಆಪ್ತಜೀವಿಗಳು. ನಾನು ಅಮೃತ ಪ್ರೀತಮ್ ಮಾತನ್ನು ಉಲ್ಲೇಖಿಸ್ಲಿಕ್ಕೆ ಬಯಸ್ತೇನೆ. ಭಾಳ ಜನ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ಹೆಣ್ಣು ಅಂದರೆ ಎರಡು ವಾದ, ಹೆಣ್ಣಿಗೆ ಹೆಣ್ಣೆ ಶೋಷಣೆ ಮಾಡ್ತಾಳೆ ಅಂತ ಒಬ್ಬರು ಹೇಳೋದು, ಹೆಣ್ಣಿಗೆ ಗಂಡು ಶೋಷಣೆ. ಹಾಗಲ್ಲ, ಅದು ಶೋಷಣೆ ಮಾಡ್ತಿದ್ದಾರೆ, ಶೋಷಣೆ ಹಾಗಲ್ಲ. ಅದು ಸಹಜೀವಿಯಾಗಿ ಒಪ್ಪಿಕೊಳ್ಳುವಂಥ ಒಂದು ಕ್ರಿಯೆ. ಆ ಕ್ರಿಯೆಯಿಂದ ಹೆಣ್ಣಿಗೆ ಮಾತ್ರ ಅಲ್ಲ ಲಾಭ ಆಗ್ತಾ ಇರೋದು. ನಿನ್ನೆ ಸವಿತಾರಾಣಿಯವರು ಅದನ್ನು ಸ್ಟಾರ್ಟ್ ಮಾಡಿದರು, ತುಂಬ ಚೆನ್ನಾಗಿ ಹೇಳಿದರು. ಅಮೃತ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾಳೆ. ಈ ಗಂಡುಗಳು ಎಂಥ ಕೆಟ್ಟ ಅವಸ್ಥೆಯಲ್ಲಿದ್ದಾರೆ ಅಂದರೆ, ಒಂದು ಸ್ವತಂತ್ರ ಜೀವಿಯಾಗಿ ಹೆಣ್ಣನ್ನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಒಂದು ವೇಳೆ ನಾನು ಇಲ್ಲಿದ್ದ ಎಲ್ಲ ಗಂಡಸರಿಗೆ, ಇಲ್ಲಿದ್ದವರಿಗಷ್ಟೇ ಹೇಳಲಿಕ್ಕೆ ಸಾಧ್ಯ, ಬರಹಗಳ ಮೂಲಕ ಹೇಳ್ತಾನೆ ಇರ್ತೇನೆ. ರಿಕ್ವೆಸ್ಟ್ ಯು ಆರ್ ನಾನು ನಿಮ್ಗೆ ಹೇಳ್ತೇನೆ, ರಿಕ್ವೆಸ್ಟ್ ಅಂತಲ್ಲ, ನೀವು ಹೆಣ್ಣನ್ನು ಒಂದು ಸ್ವತಂತ್ರ ಜೀವಿಯಾಗಿ ಸಂಭ್ರಮಿಸಲಿಕ್ಕೆ ಕಲಿತ್ರೆ ನಿಮ್ಮ ಬದುಕೇ ಹಬ್ಬ ಆಗ್ತದೆ. ದಟ್ಸ್ ದ ಥಿಂಗ್. ಅದು ಹಾಗಿದೆ. ನೀವು ಅವರನ್ನು ಈ ಸಮಾಜದ ಇದನ್ನು ಮುರ್ಕೊಳ್ಳೋದು ತುಂಬ ಕಷ್ಟ. ನನಗೆ ಗೊತ್ತಿದೆ, ಸಮಾಜದ ಕಟ್ಟಳೆಗಳನ್ನು ಮುರ್ಕೊಳ್ಳೋದು ತುಂಬ ಕಷ್ಟ. ಅಮೃತ ಏನು ಹೇಳ್ತಾಳೆ, ಅವಳು ಇಮ್ರೋಜ್ನೊಂದಿಗೆ ಸಹಜ. ನಾನು ತುಂಬ ಅಮೃತರ ಬಗ್ಗೆ ತುಂಬಾ ಓದ್ಕೊಳ್ತಾ ಇರ್ತೇನೆ ಯಾವಾಗಲೂ ಕೂಡ. ಶಿ ಈಸ್ ಪವರ್ ಟು ಮೀ.
ಇಮ್ರೋಜ್ ಭಟ್ಟಿಗೆ ಸಹಜೀವನವನ್ನು ಸಾಧಿಸ್ತಾ ಅವಳು ಏನನ್ನು ಹೇಳಿದ್ಲು ಅಂತೇಳಿದರೆ, ಸ್ವತಂತ್ರ ಜೀವಿಯಾಗಿ ಹೆಣ್ಣನ್ನು ನೋಡು, ನಿನಗೆ ಎಂಥ ಸಂತೋಷದಾಗ್ತದೆ. ನಾವೀಗ ಇಮ್ರೋಜನ್ನು ನಡೆದಾಡುವ ತಾಜ್ ಮಹಲ್ ಅಂತಲೇ ಕರಿತೇವೆ. ಅದರ ಮೂಲಕ ಅವಳು ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಅವರ ಇದರಲ್ಲಿ ಕೂಡ ಬರಹಗಳಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅದಾಗಬೇಕಂತ. ಈಗ ಫಾರ್ ಇನ್ಸ್ಟೆನ್ಸ್ ನಿನ್ನೆ ಸವಿತಾ ರಾಣಿ ಹೇಳಿದಾಗೆ, ಒಂದು ಸೈನಿಕನ ಶವ ಬಂದಿದೆ ಅಂದರೆ ನಾವು ಆಲ್ ಆಫ್ ಅಸ್ ಎಕ್ಸ್ಪೆಕ್ಟ್, ಅವರ ಹೆಂಡತಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ನನ್ನ ಗಂಡ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾನೆ, ಆಬ್ವಿಯಸ್ಲಿ ಅಂಥದ್ದೆಲ್ಲ ಆಗ್ತಾ ಇರುತ್ತೆ. ಹೌದು, ನಾವು ಹಾಗೇ ಅವರ ಸ್ಟೇಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅವರು ಬಿಳಿ ಸೀರೆಯನ್ನುಟ್ಟು ಪರಮವೀರ ಚಕ್ರ ತಗೊಳ್ಳುವಾಗ ನಮ್ಮ ಕಣ್ಣಂಚಲ್ಲಿ ನೀರು ಬರ್ತದೆ. ಹೌದು, ಬಟ್ ರಿಯಲಿ ಅವಳಿಗೆ ಏನಾಗ್ತಿದೆ, ಅವಳಿಗೆ ಏನು ಅನ್ನಿಸ್ತಿದೆ ಆ ಕ್ಷಣದಲ್ಲಿ, ನಾವು ಈ ರಿವೀಲ್ ಮಾಡಿದ್ದೇವೆ, ನಾವು ಅದನ್ನು ಹೇರ್ತಿದ್ದೇವೆ. ಅಭಿಲಾಷ, ಐ ವಿಲ್ ಶೋ ಯು ಒನ್ ಥಿಂಗ್. ಓಕೆ, ಏನಂತ ಹೇಳಿದರೆ, ಇದು ಇಷ್ಟೇ ಸಿಂಪಲ್. ನಾನು ನಿಮ್ಗೊಂದು ಟೆಕ್ನಿಕ್ ಮೂಲಕ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ಮೇಲೆ ನೇತಾಡುವ ಶಿಕ್ಷೆಯನ್ನೆಲ್ಲ ನಮಗೆ, ಅಂದರೆ ಚಿಕ್ಕವರಿರುವಾಗ ತಪ್ಪು ಮಾಡಿದರೆ ನೇತಾಡುವ ಶಿಕ್ಷೆಯನ್ನು ನಮ್ಮ ಸರ್ಸ್ ಎಲ್ಲ ನಮಗೆ ಕೊಡ್ತಾಯಿದ್ರು. ಹೀಗೆ ಮಾಡಿ ನೇತಾಡ್ಲಿಕ್ಕೆ ಹೇಳಿದರೆ ನಮಗೆ ಯಾವಾಗ ಸುಸ್ತಾಗ್ತದೋ ಕೈ ಹೀಗೆ ಮಾಡಿ ನಾವು ಕೆಳಗೆ ಬಿದ್ದುಬಿಡ್ಬೋದು, ಅಥವಾ ನಾವು ತಪ್ಪಿಸ್ಕೊಳ್ಬೋದು. ಅದರಿಂದ ನಾವು ನೇತಾಡ್ತಿದ್ದೇವಲ್ಲ ಅದರಿಂದ ತಪ್ಪಿಸ್ಕೊಳ್ಬೋದು. ಒಂದು ಸಣ್ಣ ವ್ಯತ್ಯಾಸ ಮಾಡಿ ನೋಡಿ, ಕೈಯನ್ನು ಹೀಗೆ ಮಾಡಿ ಇಟ್ಟು ನಿಮ್ಮನ್ನು ನೇತಾಡಿಸಿದರೆ ಯು ಕಾಂಟ್ ಎಸ್ಕೇಪ್ ಫ್ರಾಮ್ ದ್ಯಾಟ್. ನಿಮಗೆ ಇನ್ನೊಬ್ಬರ ಹೆಲ್ಪ್ ಬೇಕು. ನೀವು ಹೀಗೆ ತಪ್ಪಿಸ್ಕೊಳ್ಳಿಕ್ಕೆ ಹೋದರೆ ಬೆರಳನ್ನು ತುಂಡರಿಸ್ಕೊಳ್ತೀರಿ, ಇನ್ನೂ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒನ್ ಲಿಂಕ್. ನೀವು ಹೊರಗಿಂದ ನೋಡಿದವ್ರು ಏನು ಅಂದ್ಕೊಳ್ತಿದ್ದೀರಿ ಅಂದರೆ, ಅವರೆಲ್ಲ ನೇತಾಡುವವ್ರು ಕೆಳಗೆ ಬೀಳಲಿಲ್ವಾ, ತಪ್ಪಿಸ್ಕೊಳ್ಳಿಲ್ವಾ ಸಾಕಾದಾಗ? ವೈ ಕಾಂಟ್ ಯು? ನೀವು ಯಾಕೆ ತಪ್ಪಿಸ್ಕೊಳ್ತಿಲ್ಲ? ಎಲ್ರಿಗೂ, ನಾನಿದು ಹೆಣ್ಣಿಗೆ ಅಂತ ಹೇಳ್ತಾ ಇರೋದಲ್ಲ, ಬ್ಯಾರಿಯರ್ಸ್ ಇರುವ ಎಲ್ರಿಗೂ ಆಗ್ತಾ ಇರುವ ಪ್ರಾಬ್ಲಮ್ ಏನಂದರೆ, ಅವ್ರನ್ನ ಬೇರೆ ಥರ ಲಿಂಕ್ ಮಾಡಿ ನೇತಾಡಿಸ್ತಿದ್ದೀವಿ ನಾವು. ಆ ಥರದ ಸ್ಥಿತಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಅದೇ ನಾವು ಅದನ್ನು ಕೇಳಿದೆವು ಅಂತ. ನನಗೆ ಯುದ್ಧದ ಒಂದು ಎಕ್ಸ್ಟ್ರೀಮ್ ಇದರಲ್ಲಿ ನಾನೊಂದು ಸಣ್ಣ ಲೈನ್ ಬರೆದೆ. ಮಗನ ಆಟಿಕೆಯ ಕೋವಿಯನ್ನು ತೆಗೆದೆಸೆದಿದ್ದಾಳೆ ಅಮ್ಮ, ಅವಳು ಯೋಧನ ಹೆಂಡತಿ ಅಂತ 2 ಲೈನನ್ನು ಬರೆದೆ. ದಟ್ ಈಸ್ ಮೈ ಪರ್ಸೆಪ್ಷನ್ ಇದ್ರ ಬಗ್ಗೆ, ಯುದ್ಧದ ಬಗ್ಗೆ ಹಾಗೆ ಅನ್ನಿಸ್ತದೆ ಅಂತ ಅಷ್ಟೇ. ನೀವು ಎಲ್ಲ ಕೆಲಸಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಮೆಟ್ಲನ್ನು ಮಾಡಿಸ್ತಿದ್ದೀರಿ ಅಂದರೆ ನಿಮ್ಮ ಹೈಟಿಗೆ ಯಾಕೆ ಮಾಡ್ಕೊಳ್ತೀರಿ? ಮೇಸ್ತ್ರಿಗಳು ಮಾಡ್ತಾರೆ ಸರಿಯಪ್ಪ, ಅಷ್ಟು ಹೈಟಿಗೆ ಯಾಕೆ ಮಾಡ್ತೀರಿ? ಐ ಆಮ್ ಇನ್ 50, ನಾನು ಅದನ್ನು ಹತ್ತಿ ಹೋಗುವಾಗ ನನಗೆ ಸುಸ್ತಾಗುತ್ತೆ. ನನಗೆ ಗರ್ಭಕೋಶ ಇದೆ, ನನಗೆ ಅದರದ್ದು ನೀವು ವೈ ಕಾಂಟ್ ಯು ಥಿಂಕ್ ಲೈಕ್ ದ್ಯಾಟ್? ದಿಸ್ ಆರ್ ಆಲ್ ಮೈನ್ಯೂಟ್ ಥಿಂಗ್ಸ್. ಅದೆಲ್ಲ ಸಣ್ಣ ಸಂಗತಿಗಳು. ನೀವು ಒಂದು ಪೋಡಿಯಂ ಮಾಡ್ತೀರಾ, ನಾನು ನಿಂತ್ಕೊಂಡ್ರೆ ನನ್ನ ಮುಖ ಅಷ್ಟೇ ಕಾಣುತ್ತೆ. ಥ್ಯಾಂಕ್ಸ್ ಟು ದಿಸ್ ಸ್ಟೇಜ್, ಹೀಗೆ ಓಪನ್ ಕೂರಿಸಿದ್ದೀರಿ, ಇಲ್ಲಾಂದರೆ ನೀವು ನನ್ನ ಗಲ್ಲದ ಮೇಲಿನ ಭಾಗವನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅಷ್ಟು ಹೈಟಲ್ಲಿ ಮಾಡಿರ್ತೀರಿ. ಎಲ್ಲ ಮೈನ್ಯೂಟ್ ಥಿಂಗ್ಸ್ಗಳು, ಎಲ್ಲ ನಾನು ನಿನ್ನೆ ಸವಿತಾ ರಾಣಿ ಅವ್ರಿಗೆ ಕೇಳಿದೆ, ವೈ ಕಾಂಟ್ ಯು ಬಿ ಲೈಕ್ ಅದರ್ಸ್ ಅಂತ. ಈಗ ಕಾಲ ಬದಲಾಗಿದೆ, ನಾನು ಒಪ್ತೇನೆ. ಹೆಣ್ಣಿನ ಗೆಲುವನ್ನು ಸಂಭ್ರಮಿಸುವ, ಕುಟುಂಬದಲ್ಲಿ ಸಂಭ್ರಮಿಸುವ ಕಾಲ ಬಂದಿದೆ, ಅಷ್ಟು ಬದಲಾಗಿದೆ. ಆದರೆ ನೀವು ಏನಾದರೂ ರಿಸ್ಕ್ ಮಾಡಿಕೊಂಡಾಗ ವೈ ಕಾಂಟ್ ಯು ಬಿ ಲೈಕ್ ಅದರ್ಸ್? ದಟ್ ಈಸ್ ದ ಕ್ವಶನ್ ವಿ ಫೇಸ್. ಸ್ಪೆಷಲ್ ಆಗಿರುವ ಗಂಡಸನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಮೈ ಹಸ್ಬೆಂಡ್ ಈಸ್ ಸೋ ಸ್ಪೆಷಲ್ ಅಂತ, ಬಿಕಾಸ್ ಹೀ ಈಸ್ ಸಫರಿಂಗ್ ಫ್ರಮ್ ದ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಬಟ್ ಹೆಣ್ಣಿಗೆ ರಿಸ್ಕ್ ಬಂದಾಗ ವೈ ಕಾಂಟ್ ಯು ಬಿ ಲೈಕ್ ಅದರ್ಸ್? ನಿನಗೆ ಸುಮ್ಮನಿರೋಕ್ಕಾಗಲ್ವಾ? ಆ ಕ್ವಶನ್ಗಳಿದೆ. ಹಾಗೆ ಒಂದು ಸಣ್ಣ ಮೈನ್ಯೂಟ್ ವರ್ಕ್, ನಮ್ಮ ಕಾಫಿ ನಾವು ಮಾಡ್ಕೊಳ್ಳೋದು, ನಮ್ಮ ಕೆಲಸಗಳನ್ನು ನಾವು ನಿಭಾಯಿಸ್ಕೊಳ್ಳೋದು, ಅವರಿಂದನೂ ಮಾಡಿಸ್ಕೊಳ್ಳೋಣ, ಅಡ್ಡಿಲ್ಲ. ಅಗತ್ಯ ಬಂದಾಗ ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋದು, ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳೋದು, ದೇ ಹ್ಯಾವ್ ದ ಸೇಮ್. ಅಂದರೆ ಬಿಡುಗಡೆಯಲ್ಲಿ ಆ ಥರದ ಲಿಬ್ರೇಷನ್ ನನಗೆ ತುಂಬಾ ಇಷ್ಟ. ಐ ಆಲ್ವೇಸ್ ಟ್ರೈ ದ್ಯಾಟ್. ನನಗೆ ಎಲ್ಲಿ ಸಾಧ್ಯ ಇದೆ, ನನಗೆ ಎಲ್ಲಿ ಕೇಳಿಸ್ಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಎಲ್ಲ ನಾನು ಇಂಥದ್ದನ್ನು ತುಂಬಾ ಟ್ರೈ ಮಾಡ್ತಾ ಇರ್ತೇನೆ. ಎಸ್ಪೆಷಲಿ ನೀವು ಚಿತ್ರ ಹೇಳಿದ್ರಿ, ಟ್ಯಾಗೋರ್ ಚಿತ್ರ ನಾನು ಯಾಕೆ ಟ್ರಾನ್ಸ್ಲೇಷನ್ ಮಾಡಿದೆ ಅಂತೇಳಿದರೆ, ಒಂದು ಈ ಎಷ್ಟು ಸಣ್ಣ ವಿಷಯಗಳು ನಮ್ಮ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಕೃಪಾಕರ್ ಸೇನಾನಿಯವರು ಅದನ್ನು ಜಸ್ಟ್ ಟಚ್ ಮಾಡಿದರು. ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ರೆಡ್ ನಾಟ್ ಪಕ್ಷಿಗಳು ಸಾಯ್ತಾ ಇವೆ.
ದಟ್ ಈಸ್ ಅವರ್ ನೆರೇಷನ್, ನಮ್ಮ ನೆರೇಷನ್ ಅಲ್ಲ. ರೆಡ್ ನಾಟ್ ಪಕ್ಷಿಗಳು ಸಾಯ್ತಾ ಇರೋದ್ರಿಂದ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆ ಥರದ ನೆರೇಷನ್ಸ್ ನನಗೆ ಚಿತ್ರ ಟ್ಯಾಗೋರು ತುಂಬಾ ಆಪ್ತ ನನಗೆ ಅವರು. ಯಾಕೆಂದರೆ ಅವರಿಗೆ ತುಂಬ ಸೈಂಟಿಫಿಕ್ ಥಿಂಕಿಂಗ್ ಇದೆ ಮತ್ತು ವಿಶ್ವವ್ಯಾಪಕತೆ ಅನ್ನೋದಿದೆ ಟ್ಯಾಗೋರಿಗೆ. ಯಾವಾಗಲೂ ಕೂಡ ಅವರು ರಾಷ್ಟ್ರೀಯ ಚಳುವಳಿಯ ಕಾಲಕ್ಕೆ ಗಾಂಧೀಜಿಯವರ ಎದುರು ನಿಂತು ದೊಡ್ಡ ಸಂವಾದವನ್ನು ಮಾಡಿದರು. ನೀವು ವಜ್ರದ ಬೆಲೆಗೆ ಗಾಜಿನ ಚೂರುಗಳನ್ನು ಕೊಳ್ತಾ ಇದ್ದೀರಿ, ಮುಂದೆ ಒಂದು ದಿನ ಈ ರಾಷ್ಟ್ರೀಯ ಚಳುವಳಿ ಅನ್ನೋದು ನಿಮ್ಮನ್ನು ಯಾವ ಹಂತಕ್ಕೆ ತಗೊಂಡು ಹೋಗ್ತದೆ ಅನ್ನೋದಕ್ಕೆ ನಿಮಗೆ ಐಡಿಯಾ ಇಲ್ಲ. ವಿಶ್ವವ್ಯಾಪಕತೆ, ವಿಶ್ವಮಾನವತೆ ಅಂತ ಹೇಳೋದು ಏನು ಕುವೆಂಪು ಹೇಳ್ತಾ ಇದ್ದಾರೆ, ಟ್ಯಾಗೋರ್ ಮೊದಲೇ ಹೇಳಿದ್ದು ಆ ಕಾನ್ಸೆಪ್ಟನ್ನೇ ನಾವು ಇಟ್ಕೊಂಡು ರಾಜ್ಯವನ್ನು ಕಟ್ಟಬೇಕು, ಪಾಶ್ಚಿಮಾತ್ಯದ ರಾಷ್ಟ್ರೀಯತೆ ಕಲ್ಪನೆಯನ್ನಲ್ಲ ಅಂತ ಹೇಳಿದರು. ಈಗ ಒಂದು ಸಣ್ಣ ವಿಷಯ ಅಷ್ಟೇ ನಿಮಗೆ, ಸ್ತ್ರೀವಾದ ಅಂದರೆ ಯಾವ ಥರ ಇರುತ್ತೆ ಅಂದರೆ ಒಂದು ಸಣ್ಣ ವಿಷಯ. ಈಗ ನಮ್ಮ ಕೂದಲಿದೆ, ಐ ಹ್ಯಾವ್ ಕರ್ಲಿ ಹೇರ್, ಯು ಆರ್ ಆಲ್ಸೋ ಹ್ಯಾವಿಂಗ್ ಕರ್ಲಿ ಹೇರ್. ಅದು ನಮ್ಮ ಜೀನಿಂದ ಬರುವಂಥದ್ದು, ನಮ್ಮ ತಂದೆ ತಾಯಿಗಳ ಜೀನಿಂದ ಬರುವಂಥದ್ದು. ಅದರಲ್ಲಿ 2 ಥರ ಇದೆ, ಒಂದು ಸ್ಟ್ರೇಟ್ ಹೇರ್ ಮತ್ತೊಂದು ಕರ್ಲಿ ಹೇರ್ ಅಂತ. ಅದರಲ್ಲಿ ಕರ್ಲಿ ಹೇರ್ ಅನ್ನೋದು ಸೈಂಟಿಫಿಕಲಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಯಾರಿಗಾದರೂ ಒಂದು ಜೀನಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಗುವ ಅಪ್ಪನ ಅಥವಾ ಅಮ್ಮನ ವಂಶದ ಒಂದು ಜೀನಲ್ಲಿ ನಿಮಗೆ ಕರ್ಲಿ ಹೇರ್ ಇದ್ದಿದ್ದರೆ ನಿಮಗೆ ಕರ್ಲಿ ಹೇರೇ ಆಗಿರುತ್ತೆ. ಇಷ್ಟು ಸಿಂಪಲ್ ಥಿಂಗ್. ಇದನ್ನು ನಮ್ಮ ಬಂಡವಾಳಶಾಹಿ ಮಾರುಕಟ್ಟೆ ಹೆಂಗೆ ಬಳಸ್ಕೊಳ್ತಿದೆ ಅಂತ ಯೋಚಿಸಿದರೆ ಎಷ್ಟೊಂದು ಆತಂಕ ಆಗುತ್ತೆ ನೋಡಿ. ಈಗ ಯಾರಿಗಾದರೂ ಮಕ್ಕಳಿಗೆ ಕರ್ಲಿ ಹೇರ್ ಈಗಿನ ಕಾಲೇಜ್ ಸ್ಟೂಡೆಂಟ್ಸಿಗೆ ಇಷ್ಟ ಇದೆಯಾ? ಇಲ್ಲ. ಯಾಕೆಂದರೆ ಹೆಚ್ಚಿನ ಜನಸಂಖ್ಯೆ ಇರೋದು, ಹೆಚ್ಚಿನ ಹುಡುಗಿಯರು ಇರೋದು, ಹೆಚ್ಚಿನ ಯುವಕರಿರೋದು ನಮ್ಮ ಭಾರತದಲ್ಲಿ. ಫಸ್ಟ್ ಅವ್ರು ಏನು ಮಾಡಿದರು ಅಂತೇಳಿದರೆ, ಸ್ಟ್ರೇಟ್ ಹೇರ್ ಇದೆ ಅಲ್ವಾ, ಅದು ಸೌಂದರ್ಯ, ರೇಷ್ಮೆಯಂತೆ ಎಳೆಯಾದ ಕೂದಲು ನಿಮ್ಮದಾಗಲಿ, ಹೊಳೆಯುವ ಕೂದಲು ನಿಮ್ಮದಾಗಲಿ ಅಂತ ಸ್ಟಾರ್ಟ್ ಮಾಡಿದರು. ಈಗ ನಮಗೂ ಅನಿಸುತ್ತೆ ಕರ್ಲಿ ಹೇರ್ ಅದು ನಾವು ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಅದು ನ್ಯಾಚುರಲಿ ಬರುತ್ತೆ. ಅದನ್ನು ಇಟ್ಕೊಂಡು ಎಷ್ಟು ಚಂದ ಗೇಮನ್ನು ಆಡ್ತಾ ಇದ್ದಾರಲ್ವ ಅಂತ. ಚಿತ್ರ ಏನಕ್ಕೆ ನನಗೆ ಕನೆಕ್ಟ್ ಆಯ್ತದು ಅಂತ ಹೇಳಿದರೆ, ಆ ನಿರೂಪಣೆ, ಚಿತ್ರ ತಾನು ಚೆಂದ ಆಗಬೇಕು ಅಂತೇಳಿ ಅರ್ಜುನ ಅವಳನ್ನು ನೋಡಿ ಗಂಡಸು ಅಂತ ತಿಳ್ಕೊಂಡು ಹೋಗ್ಬಿಡ್ತಾನೆ. ಅರ್ಜುನನಿಗೆ ಚಿತ್ರಾಂಗದೆ ಸಿಕ್ಕಿದಾಗ ಫಸ್ಟಿಗೆ ಗಂಡಸು ಇವಳು ಅಂತ ತಿಳ್ಕೊಂಡು ಹೋಗ್ಬಿಡ್ತಾನೆ ಅರ್ಜುನ. ಇವಳು ಹೋಗಿ ಇಲ್ಲ ನಾನು ಹೆಣ್ಣು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ನಾನು ಇದರಲ್ಲಿ ತೀರ್ಥಯಾತ್ರೆಯಲ್ಲಿದ್ದೇನೆ, ಹಾಗೆಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾನೆ ಅವನು. ಅವಳಿಗೆ ಸಖಿಯರೆಲ್ಲ ಹೇಳ್ತಾರೆ, ನೀನು ಹುಡುಗಿ ಹಂಗಿದ್ದೇನೆ, ನೀನು ಈ ಥರ ಇದರಿಂದ ನಾನು ಯಾರೇ ಮದುವೆ ಆಗ್ತಾರೆ ಅಂತ. ಅವಳು ಹೋಗಿ ಮನ್ಮಥನ ಹತ್ರ ಹೋಗಿ ಒಂದಿಷ್ಟು ರೂಪರಾಶಿಯನ್ನು ತಗೊಂಡು ಅರ್ಜುನ ಎದುರಿಗೆ ಹೋದಾಗ ಅವರಿಗೆ ಎಲ್ಲ ಅರ್ಜುನಿಗೆ ತೀರ್ಥಯಾತ್ರೆ ನಿಯಮ ನೀತಿ ಎಲ್ಲ ಮರ್ತೋಗಿ ಚಿತ್ರಾಳನ್ನು ಕೊಡ್ತಾನೆ ಅವನು. ಅವಳು ಅವಳಿಗೆ ಆಗತ್ತೆ, ಒಂದು ಸಮಾಗಮ ಸಿಗುತ್ತೆ ಅವಳಿಗೆ. ಸಿಕ್ಕಿದ ಮೇಲೆ ಅವಳಿಗೆ ಗೊತ್ತಾಗತ್ತೆ, ಇದು ಕೃತಕತೆರೆ ನನಗೆ ಹೊದಿಸಿದ್ದು. ಇದನ್ನು ಅರ್ಜುನ ಇವತ್ತು ನನ್ನನ್ನು ಕೂಡಿದ್ನಲ್ವ, ನನ್ನನ್ನೆಲ್ಲ ಕೂಡಿದ್ದವನು, ನನ್ನ ಸೌಂದರ್ಯವನ್ನು. ಇದನ್ನು ಸರಿಸ್ಕೊಳ್ಳೋದಿದೆ ಅಲ್ವಾ, ಇದನ್ನು ಈ ಸೌಂದರ್ಯದ ಪರಿಕಲ್ಪನೆ ಅಥವಾ ನಮ್ಮನ್ನು ಕವಿದಂಥ ತೆರೆ ಇದೆ ಅಲ್ವಾ, ಅದನ್ನು ಸರಿಸ್ಕೊಳ್ಳೋದ್ರಲ್ಲಿ ಬದುಕಿನ ಭಾಳಷ್ಟು ಅರ್ಥಗಳಿವೆ. ಮತ್ತು ಅದನ್ನೇ ನಾವು ಇವತ್ತೇನು ಗಾಂಧಿವಾದವೋ ಅಥವಾ ಸರಳ ಜೀವನವೋ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ನಾವು ಹೇಳ್ತಿದ್ದೇವೆ. ಹಾಗಾಗಿ ಅವಳು ಚಿತ್ರಾಂಗದೆ ಆಗಿದ್ದರೆ ನಾವು ಮಾಡ್ತಾನೇ ಇರಲಿಲ್ಲ. ಚಿತ್ರ ಮಾಯಕ ತೆರೆಯನ್ನು ಸರಿಸ್ತಾಳೆ. ಇದು ನಾನು ಫಸ್ಟ್ ಅವಳ ಕಥೆಯನ್ನು ಓದಿದಾಗಲೇ ನಾನು ಶ್ರೀಪಾದ್ ಸರಿಗೆ ಹೇಳಿದೆ, ನೋಡು ಇದು ಈ ಥರದ್ದಿದೆ ಅಲ್ವಾ, ಆ ಚಿತ್ರ ಎಷ್ಟು ಚೆಂದ ಮಾಡಿ ಅದನ್ನು ಸರಿಸ್ತಾಳೆ. ಅವಳು ಸರಿಸ್ಕೊಳ್ತಾ ಇರೋದು ನಾವು ಹೆಣ್ಣುಗಳು ಮೀರಬೇಕಾದ, ಗಂಡುಗಳು ಮೀರಬೇಕಾದ ಎಲ್ಲ ನಮ್ಮ ಈ ರೀತಿಯ ಅಭಿಪ್ಸೆಗಳನ್ನು ಅಂತ ನನಗನ್ನಿಸ್ತು. ಆ ಥರ ಇಷ್ಟು ಮಾತ್ರ ಸ್ತ್ರೀವಾದದ ಬಗ್ಗೆ ನನಗೆ ಹೇಳಲಿಕ್ಕೆ. ಇಷ್ಟಲ್ಲ, ತುಂಬ ಹೇಳಿದ್ರಿ. ಇನ್ನೊಂದು ಅನುವಾದ ಸಾಹಿತ್ಯದ ಬಗ್ಗೆ, ಅನುವಾದ ಕ್ಷೇತ್ರದಲ್ಲಿಯೂ ತುಂಬ ಕೆಲಸ ಮಾಡಿದ್ದೀರಿ. ನೀವು ಈಗಾಗಲೇ ಹೇಳಿದ ಹಾಗೆ ಟ್ಯಾಗೋರೊಟ್ಟಿಗಿನ ನಿಮ್ಮ ಬಾಂಧವ್ಯ, ಐ ಥಿಂಕ್ ಮೊದಲೇ ನೀವು ಮಕ್ಕಳ ನಾಟಕ ಬರೆದ ಮಕ್ಕಳ ರವೀಂದ್ರದಿಂದ ತೊಡಗಿ ಗೀತಾಂಜಲಿಯಂತಹ ಒಂದು ಬಹಳ ದಿವ್ಯವಾದ ಭವ್ಯವಾದ ಗ್ರಂಥವನ್ನೇ ಕನ್ನಡಕ್ಕೆ ಮಾಡಿಕೊಟ್ಟಿದ್ದೀರಿ. ಮತ್ತು ಇತ್ತೀಚೆಗೆ ಬಂದಂಥ ನಿಮ್ಮ ಎಂದು ಹುಟ್ಟದ ಮಗುವಿಗೆ ಪತ್ರ, ಇಂಥ ಅನುವಾದ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಮಾತಾಡುವ. ಯೂಶ್ವಲಿ ಅನುವಾದ ಅಂದರೆ ತುಂಬ ಶ್ರಮ ಬೇಡುವಂತಹ ಒಂದು ಕೆಲಸ ಅದು. ಯಾಕಂದರೆ ಮತ್ತೆ ರೀರೈಟ್ ಮಾಡಬೇಕಾಗತ್ತೆ, ಅವ್ರು ಹೇಳಿದ ಒಂದು ಪರ್ಸ್ಪೆಕ್ಟಿವ್ ನಮ್ಮಲ್ಲಿ ಬಂತಾ ಇಲ್ವೋ ನೋಡಬೇಕಾಗತ್ತೆ. ಇಷ್ಟೆಲ್ಲ ಮಾಡಿಯೂ ಕೊನೆಗೂ ಅದು ನಮ್ಮ
ಕೃತಿ ಆಗಿರೋದಿಲ್ಲ. ಅದು ಒಂದು ಆ ಪೊಸೆಸಿವ್ನೆಸ್ಸು ನಮಗಿರುತ್ತೆ, ನಮ್ದು ಇರೋದಿಲ್ಲ. ಇದು ಒಂದು ಇದ್ರ ಬಗ್ಗೆ ನೀವು ಮಾತಾಡಿ. ಇನ್ನೊಂದು, ಅನುವಾದ ಅಂದರೆ ಕೇವಲ ಲಿಟ್ರಲ್ ಅಕ್ಷರ ಅನುವಾದ ಆಗಬೇಕಾಗಿಲ್ಲ. ಅನೇಕ ಥರದ ಅನುವಾದ ಇದೆ. ರೂಪಾಂತರ ಇರಬಹುದು, ಅಥವಾ ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ ಒಗ್ಗುವಂತಹ ಮಾಡಬಹುದು, ಅಥವಾ ಬೇರೆ ಫಾರ್ಮೆಟಿಗೆ. ಉದಾಹರಣೆ, ನಿಮ್ಮ ಚಿತ್ರ ಅದು ಕಂಪ್ಲೀಟ್ ಒಂದಿಷ್ಟು ಡಾನ್ಸರ್ಸ್ಗೆ ಮಾಡಿದಂತಹ ಇದು, ನೃತ್ಯಕ್ಕೆ ಬೇಕಾಗಿ ಹಾಡು, ನೃತ್ಯಕ್ಕೆ ಬೇಕಾದಂತಹ ಒಂದು ರಚನೆಯನ್ನು ಮಾಡ್ಕೊಂಡಿದ್ದೀರಿ. ಈ ಎಲ್ಲ ಹಿನ್ನೆಲೆ ನಿಮ್ಮ ಪ್ರಯಾಣ ಹೇಗಿತ್ತು? ಅನುವಾದದ ಒಂದು ಕೆಲಸವನ್ನು ನೀವು ಎಷ್ಟು ಖುಷಿಯಿಂದ ಅಥವಾ ಹೇಗೆ ಮಾಡ್ತೀರಿ ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಟ್ಯಾಗೋರ್ ನಾಟಕಗಳನ್ನು, ಚಿತ್ರ, ಕೆಂಪು ಕಣಗಿಲೆ ಮತ್ತು ಅಹಲ್ಯ ಅವರಿಗೆ ಅವಳ ಕಾಗದ, ಈ 3 ಮಾಡಿದೆ. ಮತ್ತು ಗೀತಾಂಜಲಿ ಕೂಡ ಮಾಡಿದೆ ನಾನು. ಅಂದರೆ ಟ್ಯಾಗೋರ್ನ ನಾಟಕದ ಸ್ತ್ರೀಯರಿದ್ದಾರಲ್ಲ, ಅವರು ಇನ್ನೂ ಒಂದು ಕತೆ, ನಾಟಕದ ಸ್ತ್ರೀಯರು ಇನ್ನೂ ಒಂದು 50 ವರ್ಷ ಮುಂದೆ ಇದ್ದಾರೆ ಅನಿಸೋದು ನನಗೆ. ಮುಂದೆ ಇದ್ದವ್ರ ಜೊತೆ ಹೋಗಲಿಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ನನ್ನೊಳಗೆ ಆಮೆ ಇದೆ, ಅದು ನಡೀತಾನೆ ಇರುತ್ತೆ, ಮುಂದೆ ಇದ್ದವ್ರ ಜೊತೆಗೆ ಹೋಗ್ಬೇಕಂತ. ಐ ಹ್ಯಾವ್ ದ ಟ್ರಸ್ಟ್, ನನಗೆ ಟ್ರಸ್ಟ್ ಇದೆ. ಮೊಲ ಎಷ್ಟು ಜೋರಾಗಿ ಓಡಿದರೂ ಕೂಡ ಆಮೆಯ ಕೊನೆಗೆ ಗೆಲ್ಲುತ್ತೆ ಅಂತ. ಹಾಗಾಗಿ ಅದೇ ರವೀಂದ್ರನಾಥ್ ಟ್ಯಾಗೋರ್ದು ಕೆಂಪು ಕಣಗಿಲೆ ನಾನು ಬಹಳ ಇಷ್ಟಪಟ್ಟು ಮಾಡಿದಂಥ ಅನುವಾದ. ಮತ್ತು 3 ದಿನಗಳಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಶ್ರೀಪಾದ್ ಭಟ್ ಸರ್ ನನಗೆ ಅದನ್ನು ತಂದು ಕೊಟ್ಟರು. 3 ದಿನಗಳಲ್ಲಿ ಅದನ್ನು ಮಾಡಬೇಕಿತ್ತು. ಅದರಲ್ಲಿ ನಂದಿನಿ ಅಂತ ಒಂದು ಪಾತ್ರ ಬರುತ್ತಲ್ಲ, ಅದರದ್ದು ಒಂದೇ ಒಂದು ಡೈಲಾಗ್ ನನಗೆ ಆ ನಂದಿನಿಯನ್ನು ತಪ್ಕೊಂಡು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ರಾಜ ಭದ್ರವಾದ ಕೋಟೆಯೊಳಗಿರ್ತಾನೆ, ಆ ರಾಜನನ್ನು ನೋಡಿದವರೇ ಇಲ್ಲ. ಇಮ್ಯಾಜಿನರಿ ಸ್ಟೋರೀಸ್ ಅವನ ಬಗ್ಗೆ, ಹೀಗಿದ್ದಾನೆ, ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಅವನ ಮನಸ್ಥಿತಿ ಏನು, ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಯಕ್ಷನಗರಿ ಎನ್ನುವ ನಗರಿಯೊಳಗಡೆ ಅವನ ಸೌಂಡ್ ಮಾತ್ರ ಕೇಳುತ್ತೆ, ಅಥವಾ ಅವನು ಹಿಂಗೆ ಹೇಳಿದಾನೆ ಅಂತ ಆಜ್ಞೆಯನ್ನು ಮಾಡುವಂಥ ನೌಕರರು ಮಾತ್ರ ಇರ್ತಾರೆ. ಅವನು ಅದರೊಳಗೆ ಭದ್ರವಾಗಿದ್ದಾನೆ. ಆದರೆ ಈ ನಂದಿನಿ ಅನ್ನುವ ಅವನು ಕಾಮನ್ ಹೆಣ್ಮಗಳಿಗೆ ಏನಂತ ಹೇಳಿದರೆ, ನಾನು ರಾಜನನ್ನು ನೋಡ್ತೇನೆ ಅಂತ ಅವಳಿಗೆ ಸ್ಪಷ್ಟತೆ, ನಾನು ನೋಡ್ತೇನೆ. ಅವರಿಗೆ ಸಿಗುವವರೆಲ್ಲ ಕೇಳ್ತಾರೆ, ನೀನು ಹೆಂಗೆ ನೋಡ್ತಿ ರಾಜನನ್ನು ಅಂತ. ಆಗ ಅವಳು ಹೇಳ್ತಾಳೆ, ನಾನು ನನ್ನದೇ ದಾರಿಯನ್ನು ಕಂಡುಕೊಳ್ಳಬಲ್ಲೆ ಅಂತ. ಆ ರೀತಿ ಅವರದೇ ದಾರಿಯನ್ನು ಅವರು ಕಂಡುಕೊಳ್ತಾರಲ್ವ, ಅದೇ ದೊಡ್ಡ ಬಿಡುಗಡೆ, ಅದೇ ದೊಡ್ಡ ಮುಕ್ತಿ. ಅಷ್ಟು ಆಪ್ತವಾಗಿದ್ದಾಗ ಅದು ಎಷ್ಟೇ ಕಷ್ಟ ಆದರೂ ಕೂಡ ನಮಗೆ ಅದನ್ನು ತರಬೇಕು, ಮಾಡಬೇಕು ಅಂತ ಅನ್ನಿಸ್ತದೆ. ಗೀತಾಂಜಲಿ ಅದು ಈ ಜಗದ ಪ್ರಾರ್ಥನೆ, ಹೀಗೆ ನಾನು ಓದಿದಾಗ ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ಮೇಷ್ಟ್ರುಗಳಿಗೆಲ್ಲ ಸಮಯ ಕೂಡ ಮನೆಯಲ್ಲಿ ಮಿಕ್ಕಿದ್ರಿಂದ ಅನುವಾದವನ್ನು ಮಾಡ್ತಾ ಹೋದೆ. ಮತ್ತು ತುಂಬ ಓದ್ತಾ ಇರುವಾಗ ನನಗೆ ಇದು ಚೆನ್ನಾಗಿದೆ, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೇನೆ, ಇದು ನಮಗೆ ಬೇಕು ಇದು ಅಂತ ಅನಿಸಿದರೆ ಅದನ್ನು ನಾನು ಅನುವಾದ ಮಾಡ್ತೇನೆ. ಅದು ನನಗೆ ಆಪ್ತ ಆಗಬೇಕು ಮತ್ತು ನೀಡಾಗಿರಬೇಕು, ಅದು ಈಗ ಬೇಕು ಇಲ್ಲಿಗೆ ಅಂತ. ಎಂದು ಹುಟ್ಟದ ಮಗುವಿಗೆ ಪತ್ರ, ಅದು ಅಮ್ಮನ ಸ್ವಗತ, ಅದು ಬೇಕದು ಈ ಕಾಲಕ್ಕೆ ಅಂತ ಅನಿಸಿ ನಾನು ಮಾಡಿದಂಥ. ಇನ್ನು ಮಕ್ಕಳ ಜೊತೆಗೆ ನಿಮ್ಮ ಕೆಲಸ, ಬೇಸಿಕಲಿ ಮಕ್ಕಳ ಜೊತೆಗೆ ವರ್ಕ್ ಮಾಡ್ತಾ ಇರುವವರು, ಮೊದಲು ಶಾಲಾ ಶಿಕ್ಷಕಿಯಾಗಿ ಈಗ ಅಡಾಲಸೆಂಟ್ಸ್ ಒಟ್ಟಿಗೆ, PU ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಾ ಇರೋರು. ಅದಲ್ಲದೆ ಅನೇಕ ಮಕ್ಕಳ ನಾಟಕಗಳನ್ನು ಬರೆದಿದ್ದೀರಿ. ನಾವು ಉಡುಪಿಯಲ್ಲಿ ನೋಡಿದ್ದೇವೆ, ಮೆಗಾ ನಾಟಕಗಳು, ಶ್ರೀಪಾದ್ ಭಟ್ರು, ಸಂಗಮ್ ಕಲಾವಿದರೆಲ್ಲ ಸೇರಿ ಮಾಡಿದಂತಹ ಕನಕ ಕೃಷ್ಣ ಇರ್ಬೋದು, ಮಕ್ಕಳ ರಾಮಾಯಣ ಇರ್ಬೋದು. ಹಾಗೆ ಮತ್ತು ನಿಮ್ಮ ಮಕ್ಕಳ ರವೀಂದ್ರ ಕೂಡ NSDಯಲ್ಲಿ ಪ್ರದರ್ಶನಗೊಂಡಂತಹ ನಾಟಕ. ಈ ರೀತಿ ಅನೇಕ ಮಕ್ಕಳ ನಾಟಕಗಳನ್ನು ಬರೆದಿದ್ದೀರಿ. ಮತ್ತು ನ್ಯಾಷನಲ್ ಬುಕ್ ಅವರಿಗಾಗಿ ಒಂದು ಮಕ್ಕಳ ಭಾಷೆ ಮತ್ತು ಶಿಕ್ಷಕ ಅಲ್ವಾ, ಮಗುವಿನ ಭಾಷೆ ಮತ್ತು ಶಿಕ್ಷಕ, ಈ ಥರದ ಕೆಲಸಗಳನ್ನು ಮಾಡಿದ್ದೀರಿ. ಇಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀರಿ? ಮಕ್ಕಳಿಗಾಗಿ ನಿಮ್ಮ ರಂಗಭಾಷೆಯನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ತೀರಿ ಅನ್ನೋ ಬಗ್ಗೆ ಒಂದಿಷ್ಟು ಮಾತಾಡಿ. ಭಾಷೆ, ನಾನು ಮಕ್ಕಳ ಜೊತೆಗೆ ಇರೋದ್ರಿಂದ, ನಾನಂದರೆ ನನ್ನದು ಮಕ್ಕಳದೇ ಭಾಷೆ, ಹಾಗಾಗಿ ಭಾಷೆಯ ಇದಿಲ್ಲ. ಅಂದರೆ ಫಸ್ಟಿಗೆ ಮಕ್ಕಳ ರವೀಂದ್ರ ಟ್ಯಾಗೋರ್ 150 ಇಯರ್ಸ್ ಆಗ್ತಾಯಿತ್ತು. ಆಗ
ಟ್ಯಾಗೋರ್ 150 ಇಯರ್ಸ್ ಸೆಲೆಬ್ರೇಷನಿಗೆ ಅಂತ ಚಿಲ್ಡ್ರನ್ಸ್ ಟ್ಯಾಗೋರ್ ಅಂತ ಸುಗಾಂತ್ ಚೌಧರಿ ಅವರು ರವೀಂದ್ರನಾಥ್ ಟ್ಯಾಗೋರ್ ಮಕ್ಕಳ ಬಗೆಗಿನ ಲೇಖನಗಳನ್ನೆಲ್ಲ ತಂದಿದ್ದರು. ಅದನ್ನು ಇಟ್ಕೊಂಡು ಒಂದು ನಾಟಕವನ್ನು ಎಲ್ಲರೂ ಸೇರಿ ಕಟ್ಟಿದ್ವಿ ನಾವು. ಅದು ತುಂಬ ಶೋಸ್ಗಳಾಯಿತು, ಚಿಲ್ಡ್ರನ್ಸ್ ಟ್ಯಾಗೋರ್ ಅಂತ. ಮತ್ತು ನಮ್ಮ ನಾಗೇಶಣ್ಣ ಇವರು ರಥಬೀದಿಯವರೆಲ್ಲ ಸೇರಿ ಒಂದು ದೊಡ್ಡ ಕ್ಯಾಂಪ್ 250 ಮಕ್ಕಳಿದ್ರ ಅಂತ. ಅದರಲ್ಲಿ ನೀವು ಸಹ ಇದ್ರಿ. 5 ಡೈರೆಕ್ಟರ್ಗಳು ಬೇರೆ ಬೇರೆ ಗುಂಪಲ್ಲಿ ಮಕ್ಕಳಿಗೆ ಟ್ರೈನಪ್ ಮಾಡೋದು. ಆ ಮೆಗಾ ಕ್ಯಾಂಪಿಗೆ ನಾಟಕ ಬರೆಯುವಾಗ ಒಂದು ರೂಪುರೇಷೆ ಹಾಕುವ ಕೆಲಸವಷ್ಟೇ ನಂದಿತ್ತು. ಅದು ಈಗಾಗಲೇ ಗೊತ್ತಿರುವ ಕತೆ ಆದ್ದರಿಂದ, ರಾಮಾಯಣ ಗೊತ್ತಿರುವ ಕತೆ ಆದ್ದರಿಂದ ಒಂದು ರೂಪುರೇಷೆ. ಆದರೆ ನಮ್ಮ ಕತೆ ಎಷ್ಟು ವಿಶಿಷ್ಟವಾಗಿತ್ತು ಅಂದರೆ ಅದು ಎಲ್ಲೂ ಅರಮನೆಯೊಳಗೋ ಅಥವಾ ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಅದು ಮಕ್ಕಳೊಂದು ಹಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ, ಮಕ್ಕಳ ರಾಮ ಯಾವ ರೀತಿ ಇರ್ತಾನೆ, ಆ ಥರದಲ್ಲಿ ಆ ಹುಡುಗಾಟಿಕೆಯಲ್ಲಿ ನಗೆ ಇದರಲ್ಲಿ ಹೋಗ್ತಾ ಇತ್ತು. ಮತ್ತು ಅದನ್ನೆಲ್ಲ ಡೈರೆಕ್ಟರ್ಸ್ ನೀವೇ ಅದನ್ನು ಬೇಕಾದ ಹಾಗೆ ಫ್ಲೆಕ್ಸಿಬಿಲಿಟಿ ಇತ್ತು ಅದರಲ್ಲಿ, ಅದನ್ನು ಮಾಡಿಕೊಂಡು ಮಾಡಿದ್ರಿ. ಕನಕಕೃಷ್ಣ ಅದು ದುರಂತ ಕತೆ ನಂದೊಂದು. ಕನಕಕೃಷ್ಣ ಸ್ಕ್ರಿಪ್ಟ್ ಬರೀಲಿಕ್ಕೆ ಹೇಳಿ ಇಡೀ ಕನಕನ ದೃಷ್ಟಿಯಲ್ಲಿ ಕೃಷ್ಣನನ್ನು ನೋಡಿದರೆ ಹೇಗಿರ್ತಾನೆ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಶ್ರೀಪಾದ್ ಭಟ್ ಸರ್ ಕೊಟ್ಟಿದ್ದರು. ನಾನೇನೋ ಹೊಸ ಮೊಬೈಲ್ ತಗೊಂಡು ಉಮೇದಿಯಲ್ಲಿ ಅದರಲ್ಲಿ ಬ್ಯಾಂಗ್ಳೂರು ವ್ಯಾಲ್ಯೂಷನ್ ಕ್ಯಾಂಪಲ್ಲಿರುವಾಗ ನೈಟೆಲ್ಲ ಬರೆದು ಫೈಲನ್ನು ಹಾಕ್ತಿದ್ದೇನೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಮತ್ತು ಡೇಟೆಲ್ಲ ಫಿಕ್ಸ್ ಆಗಿ ನಾಳೆ ಇನ್ನೇನು ಇನಾಗರೇಷನ್, ಅದು ಆ ಮಕ್ಕಳಿಗೆ ಟ್ರೈನಪ್ ಮಾಡುವ ಡೈರೆಕ್ಟರ್ಸ್ ವರ್ಕ್ಶಾಪ್ ಫಸ್ಟ್ ಇತ್ತು. ಅದಾದಮೇಲೆ ಇನಾಗರೇಷನ್ ಅಂತ ಇರುವಾಗ ಮೊಬೈಲ್ ತೆಗೆದು ನೋಡಿದರೆ ನೋ ಫೈಲ್ಸ್ ಅಂತ ಬಂತು. ನಮ್ಮ ಹತ್ರ ಒಂದಿನ ಸಮಯ ಇತ್ತು, 24 ಗಂಟೆ ಸಮಯ ಇತ್ತು ಅನಿಸ್ತದೆ. ಮತ್ತು 18 ಗಂಟೆ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಪುನಃ ಅದನ್ನು ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ, ರೆಕಾರ್ಡ್ ಮಾಡಿದರೆ ಬಹುಶಃ ಗಿನ್ನಿಸ್ ರೆಕಾರ್ಡ್ ಆಗಿ ಬರ್ತಿತ್ತು ಅಂತ. ಆ ಥರ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಮತ್ತು ಒಂದಂದರೆ ನಾನು ಮಕ್ಕಳ ಬಗ್ಗೆ ನನ್ನ ಮಕ್ಕಳು, ನನ್ನ ಕಾಲೇಜಿನ ಮಕ್ಕಳು, ನನ್ನ ಸಹವಾಸಕ್ಕೆ ಬರುವ ಮಕ್ಕಳು, ಅವರ ಬಗ್ಗೆ ನನಗೆ ತುಂಬ ನಾನು ಅವರಿಗೆ ತುಂಬ ಥ್ಯಾಂಕ್ಫುಲ್. ಯಾಕೆ ಅಂತ ಹೇಳಿದರೆ ಈ ಚಲನೆ, ಈ ಆಮೆಯ ಚಲನೆ ನಿಂತು ಹೋಗುವ ಒಂದು ಹಂತದಲ್ಲಿ ನಾವು ಬರ್ತೇವೆ. ನಾವು ರೈಟರ್ಸ್, ಡೈರೆಕ್ಟರ್ಸ್, ಯಾರೆಲ್ಲ ಕ್ರಿಯೇಟಿವ್ಸ್ ಇರ್ತೇವೆ, ನಮಗೆಲ್ಲ ಪ್ರತಿ ಕ್ಷಣದ ಚಾಲೆಂಜ್ ಏನು ಅಂದರೆ ನಾವು ನಿಂತು ಹೋಗ್ತೇವೆ. ನಾವು ನಿಂತಲ್ಲಿಗೆ ಮತ್ತೆ ನಾರಲಿಕ್ಕೆ ಸ್ಟಾರ್ಟ್ ಆಗ್ತೇವೆ. ಈಗ ಒಳ್ಳೆ ಮನೆ, ಕಾರು, ಒಳ್ಳೆ ಗಂಡ, ಒಳ್ಳೆ ಮನೆ ಅಂತ ಬರುತ್ತಲ್ಲ ಅಡ್ವರ್ಟೈಸ್, ಹಾಗೆ ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು ಎಲ್ಲ ಆಗಿ ಬೆಳಿಗ್ಗೆ ಕಾಲೇಜಿಗೆ ಹೊರಟು ಕಾಲೇಜಿಂದ ಮನೆಗೆ ಬಂದು ನೆಮ್ಮದಿಯಲ್ಲಿ ತಿಂದು ಉಂಡು ಮಲಗಿ ಬಿಟ್ಟರೆ ನಾವು ನಿಂತು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತೇವೆ. ಐ ಆಮ್ ಥ್ಯಾಂಕ್ಫುಲ್ ಟು ಚಿಲ್ಡ್ರನ್. ನಮ್ಮ ಮಕ್ಕಳಿಗೆ ನಾನು ಋಣಿಯಾಗಿದ್ದೇನೆ. ಯಾಕೆಂದರೆ ಅವರು ನನ್ನನ್ನು ಎಂದಿಗೂ ನಿಲ್ಲಕ್ಕೆ ಬಿಡಲ್ಲ. ನಮ್ಮ ಕಾಲೇಜಿನಲ್ಲಿ 8 ಜಿಲ್ಲೆಗಳಿಂದ ಬಂದ ತೀರಾ ಕೆಳವರ್ಗದ ಮತ್ತು ತುಂಬ ಸಮಸ್ಯೆಗಳಿರುವಂಥ ವಿದ್ಯಾರ್ಥಿನಿಯರು ಓದ್ತಾ ಇರೋದ್ರಿಂದ ಅವರ ಕಣ್ಣಲ್ಲಿ ಒಂಚೂರು ಇಣುಕಿದರೆ, ಅವರ ಬೆನ್ನನ್ನು ಒಂಚೂರು ಸವರಿದರೆ, ಅವರ ಗಲ್ಲವನ್ನು ಒಂದ್ಸಲ ಚಿವುಟಿದರೆ ಅನೇಕ ಕಥೆಗಳು ಕಾಣಿಸ್ತಾ ಇರುತ್ತೆ. ಅವರೆಲ್ಲ ನನಗೆ ಮುಂದೆ ಮತ್ತೆ ಇಲ್ಲ ನಿಲ್ಲಬಾರ್ದು ಅನ್ನುವ ಪಾಠವನ್ನು ಕಲಿಸ್ತಾ ಇರ್ತಾರೆ. ಇದು ಮಕ್ಕಳು ನನಗೆ ನೀಡಿದಂಥ ಒಂದು ಗಿಫ್ಟ್ ಅಂತ ಅನ್ಬೋದು. ಸೊ ಇನ್ನೊಂದು ಮಾತಾಡಿ ಮತ್ತು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೇಳೋ. ಮತ್ತು ಇದೊಂದು ನಿನ್ನೆ ಸವಿತಾ ರಾಣಿಯವರು ಮಾತಾಡುವಾಗ ಹೇಳಿದರು, ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ಒಂದು ಸ್ಪೇಸ್ ಆ್ಯಂಡ್ ಟೈಮ್ ಇರೋದಿಲ್ಲ ಅಂತ. ನನಗೂ ತುಂಬ ಸರಿ ಅನಿಸಿದ್ದಿದೆ. ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಏನೋ ಅಡುಗೆ ಮಾಡುವಾಗ ಏನೋ ಒಂದು ಹೊಳಿತು, ಕೂತ್ಕೊಂಡು ಬರೆಯುವ, ಅಡುಗೆ ಆದಮೇಲೆ ಬರೆಯುವ ಅಂತ ಹೋಗೋಗಿ ಇದು ಮರ್ತೇ ಹೋಗಿರ್ತದೆ, ಅಥವಾ ಆ ಥರದ ಗುಂಗು ಹೋಗಿ ಬಿಟ್ಟಿರುತ್ತೆ. ಅಂಥ ಏನು ಸಮಸ್ಯೆ ನಿಮಗೆ ಕಾಡಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆದರೂ ಆಶ್ಚರ್ಯವೇ ತುಂಬ ಬೆರಗು. ಯಾಕಂದರೆ ಕಾಲೇಜಲ್ಲಿ ಪಾಠ ಮಾಡ್ತೀರಿ, ಇಷ್ಟೆಲ್ಲ ಬರಿತೀರಿ, ಎಷ್ಟೆಲ್ಲ ಓದ್ತೀರಿ, ಹೆಣ್ಣಾಗಿ ನಿಮಗೆ ಆ ಥರ, ಯಾಕಂದರೆ ಮನೆ ಕೆಲಸವೂ ಇರುತ್ತೆ, ಮನೆ ಕೆಲಸ ಇರುತ್ತೆ, ಮಕ್ಕಳನ್ನ ನೋಡ್ಕೊಳ್ಳೋದಿರುತ್ತೆ, ಇದೆಲ್ಲದ್ರ ಜೊತೆಗೆ ಹೆಂಗೆ ಮಾಡ್ತೀರಿ ಅನ್ನೋದು ನಮ್ಮ ಒಂದು ಕುತೂಹಲ. ಇಲ್ಲ, ಇರುತ್ತೆ. ಅದೇ ಮನಸ್ಸೊಳಗೆ ಒಂದು ಆಮೆ ಇರಬೇಕು. ಮತ್ತು ಪ್ರತಿ ಕ್ಷಣ ನಾವು ಬಿಡುಗಡೆಗೆ ಪ್ರಯತ್ನಿಸ್ತಾ ಇರಬೇಕು. ಯು ಕ್ಯಾನ್ ಮೌಲ್ಡ್ ಯುವರ್ ಲೈಫ್ ಲೈಕ್ ದ್ಯಾಟ್ ಅಂತ ಅನ್ನಿಸ್ತದೆ. ನನ್ನ ಹಸ್ಬೆಂಡ್ ಒಳ್ಳೆ ಅಡುಗೆ ಮಾಡ್ತಾರೆ, ಪ್ರಕಾಶ್ ರೈ ಸರಿಗೆ ಕೂಡ ಗೊತ್ತಿದೆ. ಹಾಗಂತ ಅವರೇ ಯಾವಾಗಲೂ ಮಾಡ್ತಾರೆ ಅಂತ ಅಲ್ಲ. ನಮ್ಮ ಮನೆಯಲ್ಲೊಂದು ನಾವೊಂದು ಸಂವಿಧಾನವನ್ನು ಬರ್ಕೊಂಡಿದ್ದೇವೆ ಸರ್.
ಮನೆಯಲ್ಲಿ ಒಂದು ಸಂವಿಧಾನ ಇದೆ. ಅದು ನಮಗೆ ಕೊರೋನಾ ಸಮಯದಲ್ಲಿ ಬಹಳ ಸಹಾಯ ಮಾಡಿದೆ. ನನಗೆ ಆ ಸಂವಿಧಾನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಕೊರೋನಾದಲ್ಲಿ ನನ್ನ ಹಸ್ಬೆಂಡ್ ವೈಯಕ್ತಿಕ ಸಂಗತಿ ಹೇಳಬಾರ್ದು ಹೇಳಿದ್ದಾರೆ ಶ್ರೀಪಾದ್ ಭಟ್ರು ಇಲ್ಲಿ. ಇದು ವಿಶ್ವವ್ಯಾಪಕವಾದ್ದರಿಂದ ಹೇಳ್ತೇನೆ. ಕೊರೋನಾ ಸಮಯದಲ್ಲಿ ನನ್ನ ಹಸ್ಬೆಂಡಿಗೆ ಕೊರೋನಾ ಪಾಸಿಟಿವ್ ಅಂತ ಬಂತು. ಮಾರನೇ ದಿನ ಅದು ಫಸ್ಟ್ ಟೈಮ್ ಬಂದಾಗ ಬಹಳ ಫೋಬಿಯಾ ಇತ್ತು ಆಗ. ಅಂದರೆ ನಮ್ಮ ಮನೆಗೆಲ್ಲ ಸುಮಾರು KG ಗಟ್ಟಲೆ ಗಮ್ ಟೇಪ್ ತಂದು ಸುತ್ತಮುತ್ತಲ ಮನೆಗೆಲ್ಲ ಸುತ್ತಬಿಟ್ಟಿದ್ರು ಅಂಥ ಸಿಚುವೇಶನ್ ಆಗ. ಆ ನೈಟ್ ನಾವು ಮನೇಲಿ ಕೂತ್ಕೊಂಡಾಗ ಮಾರನೇ ದಿನ ನಮ್ಮ ಟೆಸ್ಟಿಗೆ ಬರ್ತಾರೆ. ನಮ್ಮ 4 ಜನರಲ್ಲಿ ಯಾರ್ಯಾರು ಪಾಸಿಟಿವ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದು ಪಾಸಿಟಿವ್ ಗೊತ್ತಾಗಿದೆ. ಸೊ ನಾವು ಕೂತ್ಕೊಂಡು ಈಗ ನಾವು 3 ಜನ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹೋದ ಹಾಗೆ ಕೊರೋನಾ ಕ್ಯಾಂಪಿಗೆ ಹೋಗಬೇಕಿತ್ತಲ್ಲ ಪಾಸಿಟಿವ್ ಆದವರೆಲ್ಲ. ಒಂದು ವೇಳೆ ಒಬ್ಬರೇ ಮನೆಯಲ್ಲಿರುವ ಪ್ರಸಂಗ ಬಂದರೂ ಕೂಡ ನಾವು ಮ್ಯಾನೇಜ್ ಮಾಡಿಕೊಳ್ಳಬಲ್ಲೆವಾ ಅಂತ ನಾವು ಮಾತಾಡ್ಕೊಂಡ್ವಿ. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ನಾವು 4 ಜನ ಕೂಡ ಮಾಡಿಕೊಳ್ಳುವಷ್ಟು ಇದಿದ್ವಿ, ಇಂಡಿಪೆಂಡೆಂಟ್ ಇದ್ವಿ. ಅದು ನಮ್ಮ ಹೆಂಗೆ ಸಾಧ್ಯ ಆಗಿದೆ ಅದೆಲ್ಲ ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಲೈಫ್ ಆ್ಯಂಡ್ ದೆಮ್ ಆಲ್ಸೋ. ನಾವು ಒಬ್ಬರಿಗೆ ಒಬ್ಬರು ಸಮಯವನ್ನು ಕೊಟ್ಕೊಳ್ಬೇಕಾದ ಅವಶ್ಯಕತೆ, ಒಬ್ಬರನ್ನೊಬ್ಬರು ಎಂಗೇಜ್ ಮಾಡ್ಕೊಳ್ಬೇಕಾದಂಥ ಕೃತಕತೆ ಮತ್ತು ಯಾವುದನ್ನು ಕೂಡ ಇಟ್ಕೊಳ್ಳದೇ ಇರೋದ್ರಿಂದ ಹ್ಯಾವ್ ಅನಫ್ ಟೈಮ್ ಏನು ಮಾಡಲಿಕ್ಕೆ ಕೂಡ ನನಗೆ ಬೇಕಾದಷ್ಟು ಸಮಯ ಇದೆ. ಓಕೆ, ಇನ್ನೊಂದು, ಈಗ ನಮ್ಮ ಸುತ್ತಮುತ್ತಲು ಇರುವಂತಹ ತಲ್ಲಣಗಳು, ಬಿಕ್ಕಟ್ಟುಗಳು, ಇದಕ್ಕೆ ನಾವು ನಿನ್ನೆ ಪ್ರತಿರೋಧದ ಬಗ್ಗೆ ತುಂಬ ಚರ್ಚೆ ಆಯ್ತಲ್ವ. ಪ್ರತಿರೋಧ ತೋರಿಸುವಂತಹ ಜವಾಬ್ದಾರಿ ನಮಗಿದೆ. ಆದರೆ ಅದನ್ನು ಹೇಗೆ ತೋರಿಸ್ಬೇಕು ಅಥವಾ ಹೇಗೆ ತೋರಿಸಿದ್ರೆ ಮಾತ್ರ ಅದು ಪ್ರತಿರೋಧ ಆಗುತ್ತೆ ಅನ್ನೋದು ಒಂದು ರಾಜಕೀಯ ಇದೆ. ಮತ್ತು ಎಲ್ಲ ಸರಿ ನಾವು ಅಂದುಕೊಂಡ ಹಾಗೆ ಪ್ರತಿರೋಧ ತೋರಿಸೋದು ಕಷ್ಟ. ಉದಾಹರಣೆಗೆ ಹೋದ ವರ್ಷ ನಿಮ್ಮ ಕಾಲೇಜಿನಿಂದ ಶುರುವಾದ ಒಂದು ಬಿಕ್ಕಟ್ಟಿದೆ, ಅದು ನಿಮ್ಗೆ ಎಷ್ಟು ಸಂಕಟ ತಂದಿರ್ಬೋದು. ಯಾಕಂದರೆ ನಾವು ವೈಯಕ್ತಿಕವಾಗಿ ಒಂದು ರೀತಿ ನಮ್ಮನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಂದ್ಕೋತೇವೆ, ಆದರೆ ಅನೇಕ ಕಾರಣಗಳಿಗೆ ಅದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಪ್ರತಿರೋಧವನ್ನು ತೋರಿಸುವುದಕ್ಕೆ ನೀವು ಕಂಡುಕೊಂಡ ಮಾರ್ಗ ಹೇಗೆ, ಅಥವಾ ಈ ಥರದ ಸಂಕಟಗಳು, ಬಿಕ್ಕಟ್ಟುಗಳು ನಿಮಗೆ ಎದುರಾದಾಗ ನೀವು ಹೇಗೆ ಅದನ್ನು ಎದುರಿಸಿದಿರಿ ಅಂತ? ಒಂದು ಸಂಗತಿ ಅಂತಲ್ಲ, ಅಂದರೆ ತುಂಬ ಕಾಡುತ್ತೆ, ಕೆಲವು ಸಂಗತಿಗಳು ತುಂಬ ಕಾಡುತ್ತೆ. ನನಗೆ ತುಂಬ ಪ್ರಾಮಾಣಿಕವಾಗಿ ಹೇಳಬೇಕು ಅಂತೇಳಿದರೆ ಅಂಥ ಸಮಯದಲ್ಲೆಲ್ಲ ನಾವು ತುಂಬ ಅವಕಾಶವಾದಿಗಳು ಅಂತಲೂ ಅನ್ನಿಸ್ತಾ ಇರುತ್ತೆ ಬರಹಗಾರರು. ನಾವು ಏನು ಮಾಡ್ತೇವೆ ಅಂತೇಳಿದರೆ ಬರೆದು ಹೊಗರಾಗಿ ಬಿಡ್ತಿದ್ದೇವಲ್ಲ, ಎಸ್ಕೇಪಿಸಮ್ ಅಲ್ವಾ ಇದು ಅಂತಲೂ ಅನಿಸುತ್ತೆ. ಅದರ ಮಧ್ಯದಲ್ಲಿ ಏನಂದರೆ ಇದರ ಜೊತೆಗೇ ಅದನ್ನು ನಾವು ದಾಖಲಿಸ್ತಾ ಇದ್ದೇವಲ್ವ ಅನ್ನುವಂಥ ಒಂದು ಖುಷಿ ಕೂಡ ಆಗತ್ತೆ. ಮತ್ತು ಎಲ್ರಿಗೂ ಗೊತ್ತಿದೆ, ಇಲ್ಲಿರುವವರಿಗೆ ನಾಟಕ ಮಾಡೋದು, ಬರೆಯೋದು, ಮಾತಾಡೋದು ಎಲ್ಲವೂ ಕೂಡ ಬಹಳ ಕಷ್ಟದಲ್ಲಿರುವಂಥ ಕಾಲ ಇದು. ಬಹಳ ಎಚ್ಚರದಿಂದ ನಾವಿರಬೇಕಾದಂಥ ಕಾಲ. ಮತ್ತು ಅದನ್ನು ಪ್ರತಿಯೊಬ್ಬರದ್ದು ಕೂಡ ಅಭಿಲಾಷ, ನಾನು ಹೇಳೋದು, ಅವರ ಪ್ರತಿಭಟನೆಯ ದಾರಿ ಅವರದೇ ಆಗಿರುತ್ತೆ. ನಾವು ಅದನ್ನು ಬೇರೆಯವರ ಮೇಲೆ ಹೇರೋದಿದೆ ಅಲ್ವಾ, ಅದನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ಪ್ರತಿಭಟನೆಯ ದಾರಿ ನಮ್ಮದಾಗಿರುತ್ತೆ. ಎಷ್ಟು ನಾವು ಅದಕ್ಕೊಂದು ಬೇಲಿಯನ್ನು ನಾವು ಏನು ಹಾಕ್ಕೊಳ್ಬೋದು ಅಂತ ಹೇಳಿದರೆ, ನಮ್ಮ ಲಾಭಕ್ಕಾಗಿ ನಾವು ಅದನ್ನು ಮಾಡದೇ ಇರಬಾರ್ದು ಹೊರತು ಅದರ ಆಚೆಗೆ ಪ್ರತಿಭಟನೆಯ ದಾರಿಗಳು, ಅವರು ಎಕ್ಸ್ಪ್ರೆಸ್ ಮಾಡುವ ದಾರಿಗಳು, ಅದು ಅವರಿಗೆ ವಿಶಿಷ್ಟವಾಗಿರುವಂಥದ್ದು, ಅದು ಕೈಗುರುತು ಇದ್ದ ಹಾಗೆ. ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಹೋಗ್ಬೋದು ಅಷ್ಟೇ ಅಂತ ಅನಿಸ್ತು. ನಿನ್ನೆ ಒಂದು ಮಾತು ಬಂತು, ಪ್ರೀತಿ ಒಂದು ಪ್ರತಿರೋಧದ ಒಂದು ಒಳ್ಳೆಯ ಟೂಲ್ ಅಂತ ಏನೋ ಹೇಳಿದ್ರಲ್ಲ. ಸೊ ಅದು ನಿಮ್ಮಲ್ಲಿ ತುಂಬ ಕಾಣುತ್ತೆ. ನೀವು ಬರೆಯುವಂತಹ ಕವಿತೆಗಳಲ್ಲಿರಬಹುದು, ನಾಟಕ, ಎಲ್ಲ ಬರಹದಲ್ಲೂ ಪ್ರೀತಿ ಅನ್ನುವ ಒಂದು ಸ್ಥಾಯಿ ಭಾವ ಇದೆ. ಹಾಗಾಗಿ ಪ್ರೀತಿಗೆ ಸಂಬಂಧಪಟ್ಟ ಒಂದು ಕವಿತೆ ಓದ್ತೀರಾ? ನಿಮ್ಮ ಕವಿತೆಗಳಲ್ಲಿ ಬರುವ ಪ್ರೀತಿಯನ್ನು ಧ್ವನಿಸುವಂತಹ ಒಂದು ಕವಿತೆ. ಮತ್ತು ಆಡಿಯನ್ಸ್ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಕೇಳಿ. ಪ್ರೀತಿ ಅದೇ ನನ್ನ ಫೇಸ್ಬುಕ್ ವಾಲಿಗೆ ಹೋದವರಿಗೆಲ್ಲ ಪ್ರೀತಿ
ಬೋರ್ ಆಗುವಷ್ಟಿದೆ. ಆದರೆ ನನಗೊಂದು ಏನು ಅನಿಸಿದ್ದಂದರೆ, ನಾನು ಪ್ರೀತಿ ಬಗ್ಗೆ ತುಂಬ ಚಿಕ್ಕ ಚಿಕ್ಕ ಕವನಗಳನ್ನು ನನ್ನ ಫೇಸ್ಬುಕ್ಕಲ್ಲಿ ಪರ್ಪಸ್ಫುಲಿ, ದಟ್ ಈಸ್ ಮೈ ಅಜೆಂಡಾ ಆಲ್ಸೋ ಆ್ಯಂಡ್ ಇಟ್ ಮೈ ಪೊಲಿಟಿಕಲ್ ಲ್ಯಾಂಗ್ವೇಜ್ ಆಲ್ಸೋ, ನಾನು ಅದನ್ನು ಪೋಸ್ಟ್ ಮಾಡ್ತಾನೇ ಇರ್ತೇನೆ. ಎಷ್ಟು ಅಂದರೆ ನಾನು ತುಂಬ ಯಾತನೆಯಲ್ಲಿದ್ದಾಗಲೂ ಕೂಡ ಪ್ರೀತಿ ಸಾಲುಗಳನ್ನು ನಾನು ಬರೆಯಬಲ್ಲೆ, ಮತ್ತು ಅದು ಹಾಗೆ ಆಗತ್ತೆ, ಬರೀಲಿಕ್ಕಾಗತ್ತೆ. ಅದರಿಂದ ನನಗೆ ಯಾವ ಊರಿಗೆ ಹೋದರೂ ಕೂಡ ತುಂಬ ಯೂತ್ಸ್ಗಳು ಬಂದು ನನ್ನನ್ನು ಮಾತಾಡಿಸ್ತಾರೆ, ಮೇಡಮ್ ನನ್ನ ತುಂಬ ಇಷ್ಟ ಆಗುತ್ತೆ ನೀವು ಬರೆಯೋದು, ನಾನು ನಿಮ್ಮನ್ನು ನನಗೆ ಪರಿಚಯ ಇದೆ ಅಂತ. ಹಾಗೆಲ್ಲ ನಾನು ಅಂದ್ಕೊಳ್ತೇನೆ. ಅಂದರೆ ಇಡೀ ಜಗತ್ತು, ಇಡೀ ನಮ್ಮ ಯುವ ಮನಸ್ಸು ಪ್ರೀತಿಗಾಗಿ ಎಷ್ಟು ಹಪ್ಪಹಪ್ಪಿಸ್ತಾ ಇದೆ ಅಂತ. ಪ್ರೀತಿ ಅದು ಎಲ್ಲರ, ಜಗತ್ತಿನ ಎಲ್ಲ ಜನರ ಭಾಷೆ ಅದು, ಮತ್ತು ಯಾವುದಕ್ಕೆ ಕೂಡ ಆಯುಧ ಆಗುವಂಥ ಭಾಷೆ, ಗಾಯಗಳನ್ನು ಮಾಯಿಸುವಂಥ ಭಾಷೆ. ನೀವು ಪ್ರತಿರೋಧವನ್ನು ಮಾಡುವಾಗಲೂ ಕೂಡ ಪ್ರೀತಿಯಿಂದ ಮಾಡದಿದ್ದರೆ ಅದಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ, ದ್ವೇಷ ಆಗುತ್ತೆ, ಅದು ಮತ್ತು ಯುದ್ಧ ಆಗುತ್ತೆ ಅನ್ನೋದು ನನ್ನ ಗಟ್ಟಿಯಾದಂಥ ನಂಬಿಕೆ. ಮತ್ತು ಎಲ್ಲ ಕೂಡ ನನ್ನ ಪ್ರತಿ ಯಾವ ಕೆಲಸವನ್ನು ಕೂಡ ಪ್ರೀತಿ ಇಲ್ಲದೆ ನಾನು ಮಾಡಲಾರೆ. ಪ್ರೀತಿ ಇದ್ದಾಗ ಮಾತ್ರ ಅದನ್ನು ಮಾಡೋದು, ಆ ರೀತಿಯ ಒಂದು ಚಾರೆ ಇದೆ. ನಾನು ಪ್ರೀತಿ ಬಗ್ಗೆ ಬರೆದ ಹನಿಗಳನ್ನೆಲ್ಲ ಇಲ್ಲಿ ಫೇಸ್ಬುಕ್ ವಾಲಿಗೆ ಹೋದ್ರೆ ಸಿಗತ್ತೆ, ಓದಲ್ಲ. ಆದರೆ ನನಗೆ ಬಹಳ ಇಷ್ಟವಾದ ಒಂದು ಕವನ ಇದೆ, ಮಗುವಿಗೆ ಸಂಬಂಧಪಟ್ಟದ್ದು ಅದು, ಮತ್ತು ಅದು ಪ್ರೀತಿ ಬಗ್ಗೆ ಮಾತಾಡುತ್ತೆ. ಅದನ್ನು ಓದಿ ಪ್ರೀತಿಯ ಬಗ್ಗೆ ಹೇಳ್ಬೋದು ಅಂತ ಅನ್ನಿಸ್ತದೆ ನನಗೆ. ನಾನು ಶಿಕ್ಷಕಿ ಆದ್ದರಿಂದ ಇದು ನನಗೆ ಬಹಳ ಆಪ್ತವಾದ ಕವನ. ನನ್ನ ಅನುವಾದ ಮಾಡಿದೆ ಅದನ್ನು, ನನ್ನ ಕವನ ಅಲ್ಲ. ಅರಾಸಿಲಿಸ್ ಗಿರ್ಮೆ ಅನ್ನುವವರ ಒಂದು ಕವನ ಇದು. 3ನೇ ಕ್ಲಾಸಿನ ಪುಟ್ಟಿ ನೀಡಿದ ಶುಭಾಶಯ ಪತ್ರ ಅಂತ ಕವನದ ಶೀರ್ಷಿಕೆ. 3ನೇ ಕ್ಲಾಸಿನ ಪುಟ್ಟಿ ನೀಡಿದ ಶುಭಾಶಯ ಪತ್ರ. ಅದು ಒಂದು ಜೂನ್ ತಿಂಗಳ ಬೆಳಗು. ನಾನು ಶಾಲೆಯ ಅಂಗಳದಲ್ಲಿದ್ದೆ. 3ನೇ ಕ್ಲಾಸಿನ ಪುಟ್ಟಿ ಶುಭಾಶಯ ಪತ್ರವೊಂದನ್ನು ನೀಡಿ ಮರೆಯಾದಳು. ಅಂಟಿಸಿದ ಪತ್ರವನ್ನು ಜಾಗ್ರತೆಯಾಗಿ ತೆರೆದೆ. ಕಣ್ಮುಂದೆ ಚಿತ್ರಗಳು ಹರಡಿಕೊಂಡವು. ಕೇಸರಿ ಗೆರೆಯ ಮೇಲೊಂದು ಆನೆ, ಮೇಲಿರುವ ಹಳದಿ ವೃತ್ತ ಖಂಡಿತ ಸೂರ್ಯನೇ. 6 ಹಸಿರು ನೇರ ಗೆರೆಗಳು, ತುದಿಗಂಟಿದ ಬಣ್ಣ, ಅರಳಿದ ಹೂಗಳು. ಆಕಾಶದ ತುಂಬೆಲ್ಲ ಹಾರುವ ಹಕ್ಕಿಗಳು. ಕೆಳಗಿತ್ತು ಒಂದು ಉದ್ದವಾದ ಪದ, ಎಲರರನ ಪಿರಿಸುರಿದಿ. ಮೂಲೆಯಲ್ಲಿ ಅವಳ ಮುದ್ದಾದ ಹೆಸರು. ಎಲ್ಲ ತಿಳಿಯಿತು. ಆ ಪದದ ಅರ್ಥವೊಂದನ್ನು ಉಳಿದು ಯೋಚಿಸತೊಡಗಿದೆ. ಏನರ್ಥವಿರಬಹುದು? ಎಲರರನ ಪಿರಿಸುರಿದಿ ಯಾವುದೋ ಹೂವಿನ ವೈಜ್ಞಾನಿಕ ಹೆಸರೆನಿಸಿತು ಮೊದಲು. ಪ್ರಾಣಿಯ ಹೆಸರು ಆಗಿರಬಹುದೇನೋ ಅನಿಸಿತು ಆಮೇಲೆ. ಮತ್ತೆ 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 ಓದತೊಡಗಿದೆ. ಹಿಂದೆ ಮುಂದೆ ತಿರುಗಿಸಿ ನೇರ ಮನದಲ್ಲೇ ಜೋರಾಗಿ ಎಲರರನ ಪಿರಿಸುರಿರಿ ಓದತೊಡಗಿದೆ. ಅರ್ಥವಾಗಲಿಲ್ಲ. ಮತ್ತೆಯೂ ವಾಕ್ಯದೊಳಗಿಟ್ಟು ಹುಡುಕತೊಡಗಿದೆ. ಪದದ ಅರ್ಥ ಆಗದಿದ್ದರೆ ನಾವು ವಾಕ್ಯದೆಲ್ಲ ಹಾಕಿ ನೋಡ್ತೇವೆ ಅರ್ಥ ಆಗತ್ತಾ ಅಂತ. ಮನೆಗೆ ಮರಳಬೇಕಿದೆ ಈಗಲೇ. ನಾನು ಎಲರರನ ಪಿರಿಸುರಿರಿ ಮರೆತು ಬಂದೆ. ಮಳೆಗಿಂತ ಖುಷಿ ಬೇರೆ ಇಲ್ಲ. ತಣ್ಣಗೆ ಸುರಿವಾಗ ಕಿಟಕಿ ತೆರೆದಿಟ್ಟು ಲೋಟ ತುಂಬ ಎಲರರನ ಪಿರಿಸುರಿರಿ ಕುಡಿಯುತ್ತಿದ್ದರೆ, ಅಥವಾ ಆಗುಂಬೆಗೆ ಹೋಗೋಣವೇನು? ವಾಹನ ನಾವು ಚಲಾಯಿಸೋಣವೇ, ಅಥವಾ ಎಲರರನ ಪಿರಿಸುರಿರಿ ಕರೆಯಲೇ? ಏನು ಮಾಡಿದರೂ ಅರ್ಥ ಹೊಳೆಯದು. ಪತ್ರ ಮುಚ್ಚಿಟ್ಟು ಕೆಲಸಗಳಲ್ಲಿ ಮುಳುಗಿ ಹೋದೆ. ವರ್ಷದ ಕೊನೆಗೆ ಬರೆಯಬೇಕಿತ್ತು ಪತ್ರ ಎಲ್ಲ ವಿದ್ಯಾರ್ಥಿಗಳಿಗೂ. ಪುಟ್ಟಿಗೂ ಬರೆದೆ. ಮತ್ತದೇ ಪದ ಕಣ್ಮುಂದೆ ನಿಂತಿತು. ಮುದ್ದು ಪುಟ್ಟಿ, ವರ್ಷದ ಆರಂಭದಲ್ಲಿ ನೀ ನೀಡಿದ ಪತ್ರ ಎಷ್ಟು ಚಂದವಿದೆ, ನೀ ಬಿಡಿಸಿದ ಚಿತ್ರ. ಕೊನೆಗುಳಿಯಿತು ಕಂದ ಒಂದು ಪ್ರಶ್ನೆ, ಎಲರರನ ಪಿರಿಸುರಿರಿ ಎಂದರೇನೆ? ನಾ ಬರೆದ ಆ ಪದವ ಮತ್ತೆ ಉಚ್ಚರಿಸಿದೆ. ಅರೆ, ಏನೋ ಅರ್ಥ ಹೊಳೆಯುತ್ತಿದೆ. ಎಲರರನ ಪಿರಿಸುರಿರಿ, ಎಲ್ಲರನ್ನೂ ಪಿರಿಸುರಿರಿ, ಎಲ್ಲರನ್ನೂ ಪ್ರೀತಿಸುತ್ತೀರಿ, ಪ್ರೀತಿಸುತ್ತೀರಿ ಎಲ್ಲರನ್ನೂ. ಎಲ್ಲರಿಗೂ ಪ್ರೀತಿ, ಪ್ರೀತಿಯೇ ಎಲ್ಲರೂ, ಎಲ್ಲರೂ ಪ್ರೀತಿ, 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 ಎಲ್ಲರನ್ನೂ ಪ್ರೀತಿಸುವುದೇ ಪ್ರೀತಿ. ಹೌದು, ಎಲ್ಲರನ್ನೂ ಪ್ರೀತಿಸಿರಿ. ಸೊ ಈ ಸಂವಾದ ಕೇಳ್ತಾ ಇರುವವರಿಗೆ ಯಾರಿಗಾದರೂ ಏನಾದರೂ ಪ್ರಶ್ನೆಗಳನ್ನು ಸುಧಾ ಅವರಲ್ಲಿ ಕೇಳೋರಿದ್ದರೆ ದಯವಿಟ್ಟು ಕೇಳ್ಬೋದು. ನಮಸ್ತೆ ಮೇಡಮ್, ಇಬ್ಬರಿಗೂ ನಮಸ್ಕಾರ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಧಾ ಅಡುಕಳ ಅಭಿಮಾನಿ ಸಂಘ ಅಂತ ಏನಾದರೂ ಮಾಡಿದರೆ ಅದರ ಮೊದಲ ಅಧ್ಯಕ್ಷ ನಾನು. ಇನ್ನೊಂದು ಪ್ರಶ್ನೆ, ಎಷ್ಟೋ ಕಲಾತ್ಮಕ ಚಿತ್ರಗಳನ್ನು ನೋಡಿದರೂ ಕೂಡ ಒಂದು ವಾರದ ಒಳಗೆ ಮರೆತು ಹೋಗುವಂಥ ಕಾಲ ಇದು. ಆದರೆ ನಾನು ಅವರ ನೃತ್ಯಗಾತವನ್ನು ನೋಡಿದ ಮೇಲೆ ಬಹುಶಃ ಒಂದು 2 ವರ್ಷ ಆಗಿರ್ಬೋದು,
ಇಂದಿಗೂ ಆ ನಾಟಕದಲ್ಲಿ ಬರುವ ರಾಜ್ಯವನ್ನಾಳುವ ದೊರೆಗಳ ಕೈಯಲ್ಲಿ ತಾಂಬೂಲದ ಬಟ್ಟಲನ್ನ ಹಿಡಿಸಬಹುದೇ ಮಗಳೇ, ಅದಕ್ಕೂ ಮಿಗಿಲಾಗಿ ಬಂದಿಯಾದ ಮೇಲೆ ಪಂಜರವೇ ಪ್ರೀತಿಸದೆ ವಿಧಿ ಇಲ್ಲ, ಅದನ್ನು ನಮ್ಮ ಮನೇಲಿ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು. ಬಹುಶಃ ಈ ಥರ 2 ವರ್ಷ ಅಥವಾ 3 ವರ್ಷದ ಹಿಂದೆ ಬರೆದ ಒಂದೊಂದು ಶಬ್ದ, ಆ ಡೈಲಾಗುಗಳು ಕೂಡ ನನ್ನಂಥವ್ರ ಮನಸ್ಸಿನಲ್ಲಿ ಯಾಕೆ ಕಾಡ್ತಾ ಇದೆ, ಅಥವಾ ಆ ಕಾಡುವ ರೀತಿ ನೀವು ಹೇಗೆ ಬರೀತೀರಿ ಅಂತ ತಿಳಿಸ್ಬೋದಾ? ಅಂದರೆ ನನಗೆ ಈಗ ಅನಿಸಿರೋದು, ಅಂದರೆ ನಾವು ಏನು ಹೇಳ್ತಿದ್ದೇವಲ್ಲ ಅದಕ್ಕೆ ಒಂದು ಗಟ್ಟಿಯಾದಂಥ ನೆಲೆ ಇದ್ದಾಗ ಈ ರೀತಿಯ ವಾಕ್ಯಗಳು ತನ್ನಷ್ಟಕ್ಕೆ ತಾನೇ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ನೃತ್ಯಗಾತ ನಾವು ಅದು ಒಂದು ಪ್ರಬಂಧ. ಶ್ರೀಪತ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಅದೊಂದು ನಮ್ಮ ಕಲೆಯ ಬಗ್ಗೆ ಇರುವಂಥ ಪ್ರಬಂಧ ಅಂತ. ಈ ಹುಡುಗಿಯರು ಎಲ್ಲಿ ಯಾವ ಊರಲ್ಲಿ, ಇದೊಂದು ಸಣ್ಣ ಪಾಲಿಟಿಕ್ಸ್ ಹೇಳ್ತೇನೆ, ಹುಡುಗಿಯರು ಎಲ್ಲಿ ಯಾವ ಊರಲ್ಲಿದ್ದರೂ ಕೂಡ ಸಣ್ಣವರಿರುವಾಗ ನೃತ್ಯದ ಕ್ಲಾಸಿಗೆ, ಚಿತ್ರಕಲೆ ಕ್ಲಾಸಿಗೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗಿಯೇ ಹೋಗ್ತಾರೆ. SLC ಪರೀಕ್ಷೆ ಬಂದಾಗ, PUC ಪರೀಕ್ಷೆ ಬಂದಾಗ ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ. ಮದುವೆ ಆದಮೇಲೆ ಸಮಾಪ್ತಿ ಬಿಟ್ಟೆ ಅಂತ ಖುಷಿಯಲ್ಲಿ ಹೇಳ್ಕೊಳ್ತಾರೆ, ದುಃಖದಲ್ಲಿ ಹೇಳ್ಕೊಳ್ತಾರೆ. ನಮಗೆ ಕಾಡಿದ ಒಂದು ಪ್ರಶ್ನೆ ಅಂದರೆ ಕಲೆ ಅನ್ನೋದು ಅದೆಂದೇ ಅಲ್ಲ. ನನ್ನ ತಂದೆ ಕಲೆಯನ್ನು ಈ ವೀಳ್ಯದೆಲೆ ಏಣಿ ಹತ್ತುತ್ತಾ ಇರುವಾಗ ಮೇಲೆ ಹೋದಾಗೆ ಅವರ ಪಾತ್ರ ಬದಲಾಗ್ತಾ ಹೋಗ್ತಿತ್ತು, ಅಷ್ಟು ರಿಲೇಟೆಡ್. ಮೇಲೆ ಏಣಿ ತುದಿಯಲ್ಲಿರುವಾಗ ಒಂದು ದಿನ ಸುರಪ್ಪನು ಅಂತ ಪದ್ಯ, ಇಡೀ ದಿನ ಯಕ್ಷಗಾನ ಪದ್ಯ ಹೇಳ್ತಿದ್ರು. ಮೇಲೆ ತುದಿಯಲ್ಲಿರುವಾಗ ಅವರು ಹೇಳುವ ಪದ್ಯ ನನಗೆ ಬಾಯ್ಪಾಠ ಇತ್ತು, ಒಂದು ದಿನ ಸುರಪ್ಪನು ಅಂತ. ಸುರಪ್ಪ ಮೇಲೆ ಇರೋದಲ್ಲ, ಹಾಗಾಗಿ ಆ ರೀತಿ ಅಂಟಿಸ್ಕೊಳ್ತಾರಲ್ಲ ಗಂಡಸರು, ಸಾಧ್ಯ ಅಂಟಿಸ್ಕೊಳ್ತಾರಲ್ಲ, ಅವರ ಚರ್ಮಕ್ಕೆ ಅಂಟಿರತ್ತಲ್ಲ, ಅವರ ಮನಸ್ಸಿಗೆ ಅಂಟಿರತ್ತಲ್ಲ. ಈ ಹುಡುಗಿಯರು ಹೇಗೆ ಅದನ್ನು ಅಷ್ಟು ಬೇಗ ಕಿತ್ತೆಸಿತಾರೆ? ಸಾಧ್ಯನಾ? ಅದು ನೋವಾಗತ್ತ ಅವರಿಗೆ ಕಿತ್ತೆಸೆಯುವಾಗ? ಅಂಟಿಸ್ಕೊಂಡಿಲ್ವಾ ಅವರು? ಹಾಗಿದ್ರೆ ಮನೆಯವರು ಒತ್ತಾಯಕ್ಕೆ ಕಲೆಗೆ ಹೋಗ್ತಿದ್ದಾರಾ? ಇದೊಂದು ಎಷ್ಟು ದೊಡ್ಡ ಪ್ರಶ್ನೆ ಅಂತ ಅನ್ನಿಸ್ತು. ಯಾಕೆ ನಿಲ್ಲಿಸ್ತಾರೆ ಅವರು? ಹಾಗಿದ್ರೆ ನಮ್ಮ ಈ ಹಿಂದಿನ ನಮ್ಮ ಇತಿಹಾಸವನ್ನು, ನಮ್ಮ ಪೂರ್ವಸೂರಿಗಳನ್ನು ಹುಡುಕೊಂಡು ಹೋದರೆ ಏನೇನು ಮಾಡಿದ್ದಾರೆ ಅವರು, ಏನಾಗಿದೆ ಹೀಗೆಲ್ಲ ಅಂಟಿಸ್ಕೊಂಡು? ಒಂದು ಸಣ್ಣ ಹುಡುಕಾಟವನ್ನು ಆರಂಭಿಸಿ, ನೀಲಾಂಜನೆ ನರ್ತಿಸ್ತಾ ಇರುವಾಗಲೇ ಸತ್ತೋದ್ಲು, ಏನು ಚೇಂಜ್ ಆಗಲಿಲ್ಲ, ಬೇರೆಯವರಂತಂದು ನರ್ತನ ಮಾಡಿಸಿದರು. ಶಾಂತಲೆ ವಿಷ್ಣುವರ್ಧನ್ ವರಿಸಿದ ಮೇಲೆ ನೃತ್ಯವನ್ನು ನಿಲ್ಲಿಸಿದ್ಲು, ಅರಮನೆಗೆ ಸೀಮಿತಗೊಳಿಸಿದ್ಲು ಅಂದ್ಕೊಳ್ಳೋಣ. ಏನು ಮಾಡಿದ್ಲು ಅವಳು ನೃತ್ಯಕ್ಕೆ? ಆ ನೃತ್ಯ ಶಿಲ್ಪಗಳನ್ನೇ ಸ್ತಬ್ಧವಾಗಿ ಆದರೂ ಇಟ್ಟು ಹೋದ್ಲಾಗಿದ್ರೆ ಶಾಂತಲೆ, ನನ್ನದು ಉಳಿಬೇಕಂತ. ನಮಗೊಂದು ಮಾಡೆಲ್ ಉಮ್ರಾವ್ ಜಾನ್ ಅಂತದ್ದು ಸಿಕ್ಕಿತ್ತು, ಅವಳು ಇಡಲಿಲ್ಲ ಕೊನೆಯವರೆಗೂ, ಅದನ್ನು ಹೊತ್ಕೊಂಡೇ ಹೋದ್ಲು ನೃತ್ಯವನ್ನು. ಅದನ್ನೆಲ್ಲ ಓದ್ತಾ ಒಂದು ಹುಡುಗಿ ಅದನ್ನೆಲ್ಲ ಓದ್ತಾ ಒಂದು ಹುಡುಗಿ ಪ್ರಶ್ನಿಸ್ಕೊಳ್ತಾಳೆ, ನಾನೇನು ಮಾಡಬೇಕಂತ. ಅಂತ್ಯ ನಮಗೆ ಕೂಡ ಗೊತ್ತಿಲ್ಲ, ಒಂದು ಹುಡುಕಾಟದ ಪ್ರಬಂಧ ಅದು. ಅದರಲ್ಲಿ ಅವಳು ಹೇಳ್ತಾಳೆ, ಬಂದಿಯಾದ ಮೇಲೆ ಪಂಜರವ ಪ್ರೀತಿಸದೆ ಬೇರೆ ಗತಿ ಇಲ್ಲ ಅಂತ ಉಮ್ರಾವ್ ಜಾನ್ ಹೇಳ್ತಾ ಇರುವಂಥ ಒಂದು ಮಾತದು. ಹಾಗೆ ಪಂಜರದಲ್ಲೊಂದು ಬಿಡುಗಡೆ ಏನು ಕಂಡುಕೊಳ್ಬೋದು? ನಾನು ಚಂದ ಇಲ್ಲ, ಬೇರೆ ನನ್ನ ಸಖಿಯರ ಹಾಗೆ ಚಂದ ಇಲ್ಲ. ಅವಳು ಈ ವೇಶ್ಯರಲ್ಲ, ಆಗ ಅದು ಏನು ಹೆಸರಿತ್ತು ಅದು, ಮೊಘಲರ ಕಾಲದಲ್ಲೆಲ್ಲ, ಅದಕ್ಕೆ ಸೇರ್ತಾಳೆ ಅವಳು. ನಾನು ನನ್ನ ಸ್ನೇಹಿತರಾಗಿ ಚಂದ ಇಲ್ಲ, ಆದರೆ ನಾನು ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಅಸೀಮವಾದ್ದನ್ನು ಸಾಧಿಸಬಲ್ಲೆ, ಪಂಜರವನ್ನು ಪ್ರೀತಿಸ್ತೇನೆ, ಅದರಿಂದನೇ ಬಿಡುಗಡೆ ಪಡ್ಕೊಳ್ತೇನೆ. ಅಲ್ಲೇನೋ ಬರುವ ಮಾತದು. ಅದು ಉಮ್ರಾವ್ ಜಾನ್ ಹೇಳಿಸಿದ್ದು, ಅವಳಿಗಷ್ಟು ತಾಕತ್ತಿದೆ. ನಾನು ಬರೆದಿದ್ದಿರ್ಬೋದು, ದಟ್ಸ್ ಹರ್ ಸೆಂಟೆನ್ಸ್. ಸುಧಾ ಮೇಡಮ್ ಇಲ್ಲಿ ನಮಸ್ತೆ. ಈಗ ಕೆಲವರು ನೋಡಲಿಕ್ಕೆ ಸರಳವಾಗಿ ಇರೋದು ಇದೆ, ನಾನು ನೋಡಲಿಕ್ಕೆ ಸರಳ ಅನ್ನೋದನ್ನೇ ಸ್ವಲ್ಪ ಶೋ ಆಗಿ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ನೋಡಲಿಕ್ಕೆ ಸರಳ, ಮಾತಲ್ಲಿ ಆಡಂಬರಿಕೆ ಇರುತ್ತೆ. ಆದರೆ ನೀವು ನಿಜವಾಗಿಯೂ ಸಹಜವಾಗಿಯೂ ಸರಳವಾಗಿಯೂ, ಮಾತಲ್ಲಿ ಕೇವಲ ಸರಳತೆ ಅಲ್ಲ, ಸ್ಪಷ್ಟತೆ ಕೂಡ ನಿಮ್ಮ ಮಾತಲ್ಲಿದೆ. ಈಗ ನಿಮ್ಮ ಸ್ತ್ರೀವಾದದ ಬಗ್ಗೆ ಒಂದೆರಡು ಪ್ರಶ್ನೆಗಳಿದ್ದಾವೆ. ಅಂದರೆ ಇದು ನನ್ನ ಕುತೂಹಲ ಉಂಟಾಗುವಿಕೆಗೆ ಒಂದು ನನ್ನ ಅನಿಸಿಕೆಯೂ ಹೌದು, ಪ್ರಶ್ನೆಯೂ ಹೌದು. ಅದೇನೆಂದರೆ, ಹೆಣ್ಣನ್ನು ಒಂದು ಸ್ವತಂತ್ರ ಜೀವಿಯಾಗಿ ಕಾಣಬೇಕು ಗಂಡು ಅಂತ. ಆದರೆ ಹೆಣ್ಣನ್ನು ಸ್ವತಂತ್ರ ಜೀವಿಯಾಗಿ ಕಂಡ್ರೆ ಗಂಡಿಗೆ ಒಂದು ಉಂಟಾಗೋದೇನೆಂದರೆ, ಅವಳು ನನ್ನನ್ನು ಬಿಟ್ಟು ಹೋದರೆ, ನನ್ನನ್ನು ಒಂಟಿಯಾಗಿ ಮಾಡಿದರೆ ಅಂತ. ಇನ್ನು ಹಾಗೆ ಗಂಡನ್ನು ಸ್ವತಂತ್ರ ಜೀವಿಯಾಗಿ ಹೆಣ್ಣು ಸಂಭ್ರಮಿಸಲಿಕ್ಕೆ ನೋಡೋಕ್ಕೆ ಶುರು ಮಾಡಿದರೆ, ಅಲ್ಲಿ ಹೆಣ್ಣಿಗೆ ಉಂಟಾಗುವ ತಳಮಳ ಏನು ಅಂದರೆ, ಅವನು ನನ್ನನ್ನು ಸರಿಯಾಗಿ ನೋಡ್ತಾ ಇಲ್ಲ,
ಅಥವಾ ಅವನು ಸರಿಯಾಗಿ ನಾನು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಸಂಗತಿಯ ಪ್ರಭಾವಕ್ಕೆ ಒಳಗಾಗುವುದು ಇರಬಹುದು. ಇದರಲ್ಲಿ ಒಂದು ಪ್ರಶ್ನೆ ಇದೆ. ಆಮೇಲೆ ನೀವು ಪ್ರೀತಿಯ ಕವಿತೆ ಕೊನೆಯದಾಗಿ ಓದಿದ್ರಿ. ಆ ಪ್ರೀತಿಯ ಕವಿತೆಯಲ್ಲಿ ನೀವು ಒಂದು ವಸ್ತು, ಒಂದು ಪತ್ರವನ್ನು ತಗೊಂಡ್ರಿ. ಆದರೆ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಅದು ಪತ್ರ ಇಲ್ಲ, ಈಗ ಮೆಸೇಜಲ್ಲಿ ಮಾಡ್ಬೋದು. ಬಹುಶಃ ನೀವು ಮೆಟಾಫರ್ ಆಗಿ ಪತ್ರ ಅನ್ನೋದನ್ನು ಬಳಸಿರಬಹುದು. ಇಷ್ಟೇ. ಈ ಅನಿಸಿಕೆಯಲ್ಲಿ ಒಂದು ಪ್ರಶ್ನೆ ಇದೆ, ಉತ್ತರಿಸಿ. ಅಂದರೆ ಅಕ್ಷಯ್ ಏನು ಗೊತ್ತಾ, ಇಷ್ಟ ಆಗದಿದ್ದರೆ ಬಿಟ್ಟು ಹೋಗಲಿ, ಅಡ್ಡಿಲ್ಲ ಅಲ್ವಾ? ಇಷ್ಟ ಆಗದೆ ನಾನೇನು ಇದು ಶಾಸನವನ್ನು ಹೇಳ್ತಾ ಇರೋದಲ್ಲ. ಯು ಹ್ಯಾವ್ ಟು ಅರ್ಥ ಮಾಡ್ಕೊಳ್ಬೇಕು, ಇದು ಮಾಡ್ಕೊಳ್ಬೇಕು. ಅಂದರೆ ಅವ್ರು ಒಟ್ಟಿಗಿರ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದಿಷ್ಟು ಬಂಧನಗಳನ್ನು ಏನು ಸುತ್ತಕೊಳ್ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಅದು ಕವಿತೆ, ಪ್ರೀತಿಯ ಕವಿತೆಯಲ್ಲಿ ಅದು ಪತ್ರ, ಅದು ಅನುವಾದ. ಆದರೆ ಗೊತ್ತಿಲ್ಲ, ನಾನು ಶಿಕ್ಷಕಿಯಾಗಿ ತುಂಬ ಸಲ ಮಕ್ಕಳ ಹತ್ರ ಪತ್ರ ಬರೆಸ್ತೇನೆ. ಪತ್ರ ಮೀನ್ಸ್ ಪೋಸ್ಟ್ ಬಾಕ್ಸಿಗೆ ಹಾಕೋದು ಮಾತ್ರ ಪತ್ರ ಅಂತಲ್ಲ. ನಂದು ಘನಘೋರವಾದ ಕಬ್ಬಿಣದ ಕಡಲೆ ಗಣಿತವಾದ್ದರಿಂದ ಮಧ್ಯದಲ್ಲಿ ಮಕ್ಕಳಿಗೆ ಸ್ವಲ್ಪ ಬ್ರೇಕ್ ಬೇಕಾದಾಗೆಲ್ಲ ನಾನು ಇಂಥ ಪತ್ರಗಳನ್ನು ತುಂಬ ಮಕ್ಕಳ ಹತ್ರ ತಗೊಳ್ತೇನೆ. ಅವರು ಮತ್ತು ಬಹಳ ಗಣಿತದಲ್ಲಿ ತೋರಿಸದ ಅನೇಕ ಎಕ್ಸಲೆನ್ಸಿಯನ್ನು ಆ ಪತ್ರಗಳಲ್ಲಿ ತೋರಿಸ್ತಾರೆ. ಹಾಗಾಗಿ ಈಗ ನೀವು ಹೇಳಿದ ಮೇಲೆ ನನಗೆ ಪತ್ರ ಬರಲ್ಲ ಇಲ್ವಾ ಅಂತ ಕನ್ಫ್ಯೂಷನ್ ಆಯಿತು. ಇಲ್ಲದಿದ್ದರೆ ಪತ್ರಗಳಿದೆ, ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಮಧ್ಯದಲ್ಲಿ ಇಂದಿಗೂ ಪತ್ರಗಳಿವೆ. ನಮಸ್ಕಾರ ಮೇಡಮ್. ನನ್ನ ಬಾಲ್ಯದ ನೆನಪು ಏಡಿ ಕಚ್ಚಿದ ಮರೆತೇ ಹೋಗಿತ್ತು. ಅದು ಇವತ್ತು ಫುಲ್ ಜೂ ಆಯಿತು. ಅದು ಸೈಂಟಿಫಿಕ್ ಆಗಿ ಕುಂಡೆಗೆ ಪೆಟ್ಟು ಕೊಡುವುದು, ಏಡಿ ಕಚ್ಚಿ ಬಿಡಲಿಕ್ಕೆ ಒಂದು ದಾರಿ ಏನಾದರೂ ಇದೆ, ಸೈಂಟಿಫಿಕ್ ಆಗಿ ರೀಸನ್ ಏನಾದರೂ ಇದೆಯಾ ಅಂತ ಕೇಳೋದು ಅಷ್ಟೆ. ಹಾಂ, ಹೌದು ಸರ್. ಅದಕ್ಕೆ ಒಬ್ಬ ಮನುಷ್ಯನಿಗೆ, ನಾನು ಅದನ್ನು ಮಕ್ಕಳಿಗೆ ನನ್ನ ತರಗತಿಯಲ್ಲಿ ಕೂಡ ಕಥೆಯಾಗಿ ಹೇಳ್ತೇನೆ. ನಮ್ಮ ಒಬ್ಬ ಮನುಷ್ಯನಿಗೆ ಅಸೀಮವಾದ ತಾಕತ್ತು ಯಾವಾಗ ಬರ್ತದೆ ಅಂತ ಹೇಳಿದರೆ ನೋವಾದಾಗ ಬರುತ್ತೆ. ಅವನಿಗೆ ನೋವಾದಾಗ, ಈಗ ಅದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲನ್ನು ಹೇಳ್ತೇನೆ. ನೀವು ಎಷ್ಟು ದೂರ ಓಡಬಲ್ರಿ ಇಲ್ಲಿಂದ? ಒಂದು 5 ಕಿಲೋಮೀಟರ್, 10 ಕಿಲೋಮೀಟರ್ ಉತ್ತರವನ್ನು ಹೇಳ್ತಾರೆ. ನಿಮ್ಮ ಹಿಂದೆ ಒಂದು ಹುಲಿ ಬಂದರೆ ನೀವು ಎಷ್ಟು ಓಡಬಲ್ರಿ? ತುಂಬ ಓಡ್ತಾರೆ ಅಂತ. ಅದು ನಮ್ಮ ಹಳ್ಳಿಯಲ್ಲಿ ಪ್ರಚಲಿತವಾಗಿದ್ದಂಥ ಒಂದು ಬಹಳ ದೊಡ್ಡ ಕಾನ್ಸೆಪ್ಟೇ ಆಗಿತ್ತು. ಅದು ಏನಂದರೆ, ನೋವಾದಾಗ ಅವರು ಒಂದು ದೊಡ್ಡ ನೋವಿರುವಾಗ, ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋವು ಬರುವಾಗ, ಸರ್ ಗಮನಿಸಿರ್ತೀರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋವು ಬರುವಾಗ ಮನುಷ್ಯ ಎಷ್ಟು ರೆಬಲ್ ಆಗ್ತಾನೆ. ಮತ್ತು ಅವನ ರಕ್ಷಣೆಗಾಗಿ ಅವನು ಎಷ್ಟು, ನಾವು ಹೇಳ್ತೇವೆ ಆಗ, ಅವನು ಇಷ್ಟು ಧೈರ್ಯ ತಗೊಳ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳು ಹೀಗೆ ಲೈಫನ್ನು ಲೀಡ್ ಮಾಡ್ತಾಳೆ ಅಂತ ನಾನು, ದಿಸ್ ಆರ್ ಆಲ್ ಕಮ್ಸ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್. ಆ ಥರ ನೋವು ಬಂದಾಗ ಆಗುವಂಥದ್ದು ಅಷ್ಟೇ. ಅದು ಕೈ ತೆಗಿಲಿಕ್ಕೆ ಬೇರೆ ಮಾರ್ಗಗಳು ಈಗ ಥಿಂಕ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಇಲ್ಲ ಅಲ್ಲಿ ಆ ಕಲ್ಲು ಸರಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮಯ ಇಲ್ಲ. ಈಗೆಲ್ಲ ಆದರೂ ಬಹುಶಃ JCB ಎಲ್ಲ ತರಿಸಿ ಆಪರೇಷನ್ ಅಂತ ಒಂದಿಷ್ಟು ಥಿಯೇಟ್ರ್ ಪರ್ಸನ್ಸ್ ಎಲ್ಲ ಅಲ್ಲ, ಇದು ಚಾನೆಲ್ಗಳೆಲ್ಲ ಬಂದು ಆಪರೇಷನ್ ಮಂಜು ಅಂತೆಲ್ಲ ಟೆಲಿಕಾಸ್ಟ್ ಆಗ್ತಿತ್ತೇನೋ. ಅವ್ರದ್ದೊಂದು ಬುದ್ಧಿವಂತಿಕೆ, ಕೈಗೆ ಮತ್ತೆ ಇದು ಮಾಡ್ಬೋದು, ಕೊಟ್ಟರೆ ಇವನು ಕೈ ಸೊಕ್ಕೊಳ್ತಾನೆ ಅಂತ, ಎಳ್ಕೊಳ್ತಾನೆ ಅಂತ ಅನ್ನಿಸ್ತು ಅವರಿಗೆ ಅಷ್ಟೇ. ವಿಶೇಷ ಸಂದರ್ಭಗಳಲ್ಲಿ ಬರೋ ಪವರನ್ನು ಅಲ್ಲಿ ನಾನು ನೋಡಿದೆ. ಅದೊಂದು ನಾಟಕದ ಸೀನ್ ಥರ ನನಗೀಗಲೂ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಮೈಂಡಲ್ಲಿ ಅಂತ. ಅವನು ನನಗೆ ಅಲ್ಲಿ ನಾನು ಗುರ್ತಿಸಿದವರು ಮೌನವಾಗಿ ಬರೋದು, ಒಂದು ಕೋಲನ್ನು ತಗೊಳ್ಳೋದು, ಡ್ರಾಪ್ಪನ್ನು ಎಡ್ಕೊಡೋದು, ಔಷಧ ಹಾಕಿ ಸುಮ್ಮನೆ ಹೋಗಿ ಅವರ ಕೆಲಸವನ್ನು ಮಾಡೋದು. ಎಷ್ಟು ದೊಡ್ಡ ಕೆಲಸ ಮೌನವಾಗಿ ಸಾಗ್ತದಲ್ಲ, ಅದು ಒಂದು ನಾಟಕದ ಫ್ರೇಮ್ ಆಗಿ ದಕ್ತು ನನಗೆ. ನಮಸ್ಕಾರ ಅಕ್ಕ, ನಾನು ಕುಮಾರ್ಲಾಲ್ ಅಂತ ಧಾರವಾಡದಿಂದ. ಬಕುಲದ ಬಾಗಿಲಿಂದ ಕೃತಿಯನ್ನು ನಾನು ತುಂಬ ಸಾರಿ ಓದಿದ್ದೀನಿ. ನಾನು ನಿಮ್ಗೊಂದು ಸರಿ ಫೋನ್ ಮಾಡಿ ಇದು ಏಕವ್ಯಕ್ತಿ ರಂಗಪ್ರಯೋಗಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದೀನಿ, ನನ್ನ ಸ್ನೇಹಿತೆಯೊಬ್ಬಳು ದಿವ್ಯಾಂಗನಿದ್ದಾಳೆ, ಅವಳಿಗೆ 2 ಕಣ್ಣು ಕಾಣೋದಿಲ್ಲ, ಅವಳು ಮಾಡ್ತಾಳೆ ಅಂತ ಖರೆ ಅದನ್ನು ಓದೋಕೆ ಶುರು ಮಾಡಿದ ಮೇಲೆ ಮತ್ತೆ ಓದಬೇಕನ್ನಿಸ್ತು. ಆಮೇಲೆ ನಾನು ನಾಟಕ ಮಾಡಿಸ್ಲಿಲ್ಲ. ಆಮೇಲೆ ನಾನು ನನ್ನ ಜೊತೆಗಿರುವ ಎಲ್ಲ ಮಹಿಳೆಯರ ಜೊತೆಗೆ ಯಾವ ರೀತಿ ಇದ್ದೀನಿ ಅಂತ ನನ್ನ ಪುನರಾವಲೋಕನಕ್ಕೆ ನಾನು ಇಟ್ಕೊಂಡು, ನನ್ನ ಅವ್ವ, ನನ್ನ ಅತ್ತಿಗೆಯಂದರು, ತಂಗಿಯರ ಜೊತೆಗೆ, ಸ್ನೇಹಿತೆಯರ ಜೊತೆಗೆ ನಾನು ಮತ್ತೆ ನನ್ನ ಪುನರಾವಲೋಕನ ಮಾಡ್ಕೊಳ್ತಾ ನನ್ನ ಆತ್ಮದ ಜೊತೆಗೆ ಅದನ್ನು ಇಟ್ಕೊಂಡು, ನಾನು ಅದು ನಾಟಕದಕ್ಕಿಂತ ಹೆಚ್ಚಾಗಿ ನಾನು ಅದನ್ನು ಮತ್ತೆ ನಿರಾಳಾಗಲಿಕ್ಕೆ ಮತ್ತು ನನ್ನನ್ನು ನಾನು ತಿದ್ಕೊಳ್ಳೋಕ್ಕೆ ಓದ್ತಾ ಇದ್ದೀನಿ, ಮತ್ತು ಓದ್ತಿರ್ತೀನಿ ಪ್ರತಿ ಸಾರಿ. ನನಗೆ ಒಂದು ಸಣ್ಣ ಪ್ರಶ್ನೆ. ಬುದ್ಧ ಕೇಳ್ತಾನೆ,
ಯಶೋಧರೆಗೆ, ಯಶೋ, ನಾನು ಜಗದ ನೋವುಗಳನ್ನು ಕೇಳಲಿಕ್ಕೆ, ಕಣ್ಣೀರನ್ನು ಒರೆಸ್ಲಿಕ್ಕೆ ಹೋಗಬೇಕು, ನನ್ನ ಬಿಡು ಅಂತ. ಆಗ ಯಶೋಧರೆ ಹೇಳ್ತಾಳೆ, ಅರೆ ನೀನು ರಾಜ ಆಗು, ಇಲ್ಲಿ ನೀನು ನೆಕ್ಸ್ಟ್ ಪಟ್ಟ ಕಟ್ತಾರೆ, ನೀನು ರಾಜ ಆಗು, ನಿನಗೆ ಅಧಿಕಾರ ಇರುತ್ತೆ, ಹಣ ಎಲ್ಲ ಇರುತ್ತೆ, ಆವಾಗ ನೀನು ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಬಗೆಹರಿಸ್ಬೋದು ಅಂತ. ಆಗ ಬುದ್ಧ ಹೇಳ್ತಾನೆ, ಈ ಗೆರೆಗಳನ್ನು ಅಳಿಸಿಬಿಡು ಯಶೋ, ಈ ಗಡಿಗಳ ಗೆರೆಗಳನ್ನ ಅಳಿಸಿಬಿಡು, ನಾನು ದಾಟಿ ಹೋಗ್ತೀನಿ ಅಂತ. ಅವಳು ಒಂದು ಕ್ಷಣ ಸುಮ್ಮನಾಗ್ತಾಳೆ. ಆಗ ನನಗೆ ಹುಟ್ಟಿದ ಪ್ರಶ್ನೆ ಏನಂದರೆ, ಇಲ್ಲಿರುವ ಅವಳ ಒಂದು ಆಸೆ, ಅವನ ಜೊತೆಗಿರ್ಬೇಕು, ಬದುಕಬೇಕು, ಸಾಂಗತ್ಯ ಬೇಕು ಅವಳಿಗೆ. ಈ ಸಾಂಗತ್ಯ ಬಯಸುವ ಒಂದು ಸ್ತ್ರೀಯ ಒಂದು ಗುಣ ಮತ್ತು ಗಡಿಗಳನ್ನು ಅಳಿಸುವ ಆತನ ಒಂದು ಬಯಕೆ, ಇದಕ್ಕೆ ನೀವು ಹೆಚ್ಚು ಯಾವುದಕ್ಕೆ ಒತ್ತು ಕೊಡ್ತೀರಿ? ಮತ್ತು ಈ ಗುಣ ನಿಮ್ಮಲ್ಲಿ ಹೇಗೆ ಬಂತು? ಅಂದರೆ ಸ್ತ್ರೀವಾದವನ್ನು ಮೀರಿ ಗಡಿಗಳನ್ನು ಅಳಿಸುವ, ಎಲ್ಲರ ಕಣ್ಣೀರನ್ನು ಒರೆಸುವ ಗುಣಕ್ಕೆ ಹೆಚ್ಚು ಒತ್ತು ಕೊಡ್ತೀರಲ್ಲ, ಆ ಗುಣ ನಿಮಗೆ ರವೀಂದ್ರನಾಥ್ ಟ್ಯಾಗೋರು ಮತ್ತು ಅಮೃತ ಪ್ರೀತಮ್ ಅವರ ಒಟ್ಟು ಓದಿನ ಅನುಭವದಿಂದನೋ ಅಥವಾ ನಿಮ್ಮ ಬದುಕಿನಲ್ಲಿ ಇನ್ನೇನಾದರೂ ಒಳ್ಳೆಯ ಘಟನೆಗಳು ನಡೀತೋ? ಅಂದರೆ ಅದು ಸಹಜವಾಗಿ ಬಂತು ನನ್ನಲ್ಲಿ ಅಂತ ಹೇಳ್ಬೋದು. ಅಂದರೆ ಅದೇ ನೀವು ಏನಕ್ಕೆ ಬರಿತೀರಿ, ನೀವೇನಕ್ಕೆ ಇದೆಲ್ಲ ಮಾಡ್ತೀರಿ ಅಂತ ಪ್ರತಿ ಸಲ ನಾವು ಒಂದು ಕ್ವಶನ್, ವೈ ಕಾಂಟ್ ಯು ಬಿ ಲೈಕ್ ಅದರ್ಸ್, ನೀವು ಯಾಕೆ ಸುಮ್ಮನೆ ಇರಲ್ಲ, ಇದೆಲ್ಲ ಮಾಡ್ತೀರಿ, ಆ ಪ್ರಶ್ನೆಯನ್ನು ನಾವು ಪ್ರತಿ ಸಲ ಹಾಕ್ಕೊಳ್ತಾನೆ ಇರಬೇಕಾಗುತ್ತೆ. ಆಗೆಲ್ಲ ನನಗನ್ಸೋದು ನಾವು ಹಗರಾಗಬೇಕು ಅಂತ, ಹಗರಾಗಬೇಕು, ಒಂದು ಮಿತಿಯೇ ಇರಬಾರ್ದು, ಅದನ್ನು ಅಳಿಸಿ ಒಂದು ಖುಷಿಯಲ್ಲಿ ಒಂದು ಮಿತಿಗಳಿಲ್ಲದೆ ಬದುಕಬೇಕು ಅಂತ ಅನಿಸ್ಲಿಕ್ಕೆ. ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನನ್ನ ಬಾಲ್ಯದ ಅನುಭವಗಳು ನಮ್ಮಲ್ಲಿ ತುಂಬ ವರ್ಷಗಳ ಕಾಲ ಅದು ಹಾಗೆ ಬೆಳೀತಾ ಇರುತ್ತೆ ಅಂತ ನನಗನ್ಸುತ್ತೆ. ಒಂದು ಅಸೀಮವಾದ ಸ್ವಾತಂತ್ರ್ಯ ಅಂತ ಹೇಳಿದೆ ಅಲ್ವಾ. ಅಂದರೆ ನೀನು ಹುಡುಗ, ನಮ್ಮ ಮನೆಯಲ್ಲಿ ಅಂದರೆ ಯಾವುದೇ ಹುಡುಗನನ್ನು ನೀವು ನನ್ನ ಫ್ರೆಂಡ್ ಅಂತ ಕರ್ಕೊಂಡು ಬರಲಿಕ್ಕೆ ಅದು ಏನು ಆಶ್ಚರ್ಯ ಅಲ್ಲದ ಒಂದು ವಾತಾವರಣ. ಎಲ್ಲರ ನೋವು ಕೂಡ ಒಂದೇ ಅಂತ ಮನೆಯಲ್ಲಿ. ಅಂದರೆ ನಮಗೆ ನಮ್ಮವರು, ಬೇರೆಯವರು, ಅದು ಹೊಳೆ ಸಾಲು, ಎಲ್ಲರೂ ಹೀಗೆ ಒಟ್ಟಿಗೆ ತುಂಬ ಕಡಿಮೆ ಅವಶ್ಯಕತೆ ಇರುವಾಗ, ತುಂಬ ಕಡಿಮೆ ಸಂಪನ್ಮೂಲಗಳಿರುವಾಗ ಹಾಗೆಲ್ಲ ಹಂಚಿ ತಿಂದ್ಕೊಳ್ಳೋದು ಹಾಗೆ ರೂಢಿ ಆಗುತ್ತೋ ಐ ಕಾಂಟ್ ಡಿಫೈನ್ ಸರ್. ಆದರೆ ನನಗೆ ಅನ್ನಿಸ್ತಿರುತ್ತೆ, ಯಾವುದೇ ನೀವು ಗೆರೆ ಹಾಕಿದ ಕೂಡಲೇ ಅದನ್ನು ಒರೆಸ್ಬೇಕು. ದೊಡ್ಡದಾಗಿ ನನಗೆ ಪ್ರಯತ್ನ ಮಾಡಲಿಕ್ಕಾಗಲ್ಲ. ಐ ವಿಲ್ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಮೈನ್ಯೂಟ್ ವರ್ಕ್ಸನ್ನು ಸ್ಟಾರ್ಟ್ ಮಾಡಿಕೊಂಡೇ ಇರ್ತೇನೆ ನನ್ನ ಇದರಲ್ಲಿ. ಅದು ಹೋಗಬೇಕು ಆ ರೀತಿ ಅನಿಸುತ್ತೆ ನನಗೆ. ನಾನು ಬೇರೆ ಅಂತ ಸಣ್ಣಿಂದನೂ ಅನ್ನಿಸ್ತಿತ್ತು. ಯಾಕೆ ಅಂದರೆ ಹೀಗೆ ಮಾತುಕತೆ ಆಗುವಾಗ ನಮ್ಮಲ್ಲೊಂದು ಸಲ ಹೇಳಿದರು, ನೀನು ನಮ್ಮಲ್ಲೊಬ್ಬರು ಅಜ್ಜಿ ಬರ್ತಿದ್ರು, ನೀನು ಅವಳ ಮೊಲೆ ಕುಡಿದು ಬೆಳೆದವಳು ಅಂತ. ನನ್ನ ಅಕ್ಕ ತಂಗಿಗೆ ಆ ಥರ ಹೇಳ್ತಿರ್ಲಿಲ್ಲ. ನಾನು ಅದೇ ಅಂದೆ ಅಲ್ಲ, ನಾನು ರೋಗಿಷ್ಠೆ ಆದ್ದರಿಂದ ಭಾಳ ಕಿರಿಕಿರಿ ಇದ್ದೆ ಅಂತ. ಹಾಗೆ ಅವಳ ಎದೆ ಹಾಲು ಕುಡ್ಕೊಂಡು ಬೆಳೆದೆ. ನಾನು ಕನ್ಫರ್ಮ್ ಮಾಡ್ಕೊಳ್ತಿದ್ದೆ, ಹೌದಾ ಅಮ್ಮ ಹೇಳ್ತಿದ್ರು, ಹೌದು ನೀನು ಕೆಟ್ಟ ಕಿರಿಕಿರಿ, ಎಷ್ಟು ದಿನ ನಿನ್ನನ್ನು ಎತ್ಕೊಂಡಿರ್ಲಿಕ್ಕಾಗ್ತದೆ. ಅವ್ರ ಹತ್ರ ಕೊಟ್ಟು ಹೋಗ್ತಿದ್ದೆ. ಅವರು ಬಾಲವಿಧವೆ, ಅವರು ಅದು ಬ್ಲೌಸ್ ಎಲ್ಲ ಏನು ಹಾಕ್ಕೊಳ್ತಿರ್ಲಿಲ್ಲ. ನಂಗೆ ಅವ್ರದ್ದು ಎದೆ ಅದು ಎಲ್ಲ ಅಸಹ್ಯ ಅನಿಸ್ತಿತ್ತು ಆಗ ನಾನು ಹಂಗೆ ಕುಡ್ದಿದ್ದೇನೆ. ಹೌದು ನೀನು ಅದನ್ನೇ ಕುಡ್ದು ಬೆಳೆದಿದ್ದೀನಿ. ಐ ಲೈಕ್ ಮರ್ದಿನದಿಂದ ನನಗದು ಲೈಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವಳನ್ನ ಅವ್ವ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ರಿಲೇಟ್ ಮಾಡಿಕೊಳ್ಳುವ ಸಂಗತಿಗಳು ನನಗೆ ಬಾಲ್ಯದಿಂದನೇ ಬಂದಿದ್ದರಿಂದ ಗೆರೆ ಗೊತ್ತಿಲ್ಲ. ಅದೇ ಒಂದು ಸಾಂಗತ್ಯ, ಅದನ್ನು ಮೀರುವುದು, ಅದೆಲ್ಲ ನನಗೇನೋ ಇಷ್ಟದ ಸಂಗತಿಗಳು. ಏನು ಡಿಫೈನ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ಮೇಡಮ್ ನಮಸ್ಕಾರ. ಈಗ ಭಾರತಕ್ಕೆ ಒಂದು ಸಂವಿಧಾನ ಇದೆ, ನೀವು ಮನೆಯಲ್ಲೇ ಒಂದು ಸಂವಿಧಾನವನ್ನು ಮಾಡಿಕೊಂಡೇವಿ ಅಂತ ಹೇಳಿದ್ರಿ. ಹಾಗಾಗಿ ಅದು ಹೇಗೆ ಏನು ಅಂತ ಸ್ವಲ್ಪ ವಿವರಿಸಬಹುದು ಅಂತ ಕೇಳ್ಕೊತಾ ಇದ್ದೀನಿ. ನೀವು ನಮ್ಮ ಮನೆಗೆ ಒಂದಿನ ಬನ್ನಿ. ಏನಿಲ್ಲ, ಅದು ಸಿಂಪಲ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೇನೆ ಮತ್ತು ನಿಮಗೆಲ್ಲ ಗೊತ್ತಾಗುತ್ತೆ. ಒಂದಿನ ಮಧ್ಯಾಹ್ನದ ಹೊತ್ತು 1-2 ಗಂಟೆ ಸಮಯ ಅಂತ ಇಟ್ಕೊಳ್ಳಿ. ನಾನು ಸೋಫಾದಲ್ಲಿ ಆರಾಮ ಮಲಗಿ, ಹಾಲಲ್ಲಿರುವ ಸೋಫಾದಲ್ಲಿ ಆರಾಮ ಮಲಗಿ ನನ್ನ ಇಷ್ಟದ ನಾವೆಲನ್ನು ಬಿಚ್ಕೊಂಡು ಕಾಲೆಲ್ಲ ಮೇಲೆ ಇಟ್ಕೊಂಡು ಓದ್ತಾ ಇದ್ದೆ. ನನ್ನ ಗಂಡ ಸಂತೆಗೆ ಹೋಗಿ ಆಗತ್ತಾನೆ ಬಂದು ತರಕಾರಿ ಎಲ್ಲ ಹರಡ್ಕೊಂಡು ತೊಳಿತಾ ಇದ್ದರು ಇದರಲ್ಲಿ ಹಾಲಲ್ಲಿ. ನನ್ನ ಮಗ ಇದಕ್ಕಿದ್ದಾಗೆ 6th ಸ್ಟ್ಯಾಂಡರ್ಡ್ ಅವನು ಹೇಳ್ದ, ನಮ್ಮ ಮನೆಯಲ್ಲೆಲ್ಲ ಉಲ್ಟಾ
ಅಮ್ಮ ಮಲ್ಕೊಂಡು ಕಾದಂಬರಿ ಓದೋದು, ಅಪ್ಪ ತರಕಾರಿ ತೊಳೆಯೋದು ಅಂತ. ನಾನು ಗಡಬಡಿಸಿ ಎದ್ದೋಗಿ ನಾನು ತೊಳಿತೇನೆ ತರಕಾರಿ ಅಂತ ಹೋಗಲಿಲ್ಲ. ಯಾಕೆಂದರೆ ಬೆಳಗಿಂದ ನಾನು ತುಂಬ ಕೆಲಸ ಮಾಡಿದ್ದೆ ಅವನ ಎದುರೇ. ಅವರಾಗ ಪೇಪರ್ ಓದ್ತಾಯಿದ್ರು, ಕಾಫಿ ಕುಡಿತಾಯಿದ್ರು, ಅವರು ಟಿ ವಿ ಎಪಿಸೋಡನ್ನು ನೋಡ್ತಾಯಿದ್ರು. 12 ಗಂಟೆ ಮೇಲೆ ಅವರು ಸಂತೆಗೆ ಹೋಗಿ ಇಷ್ಟು ಕೆಲಸ ಮಾಡ್ತಾಯಿರೋದು. ಸುಮ್ಮನೆ ಇದ್ದೆ. ಮತ್ತೊಂದು ಸ್ವಲ್ಪ ಮೊಮೆಂಟ್ ಬಿಟ್ಟು ಅವನನ್ನು ಕರೆದು ಚಂದ ಮಾಡಿ ಬೈಲಿಲ್ಲ, ಹೇಳಿದೆ, ನೋಡಿ ನಾನು ಇಷ್ಟು ಮಾಡಿದ್ದೇನೆ ಪುಟ್ಟ, ಈಗ ಅಪ್ಪ ಮಾಡ್ತಿದ್ದಾರೆ ಸರಿ ಅಲ್ವಾ ಅಂತ ಹೇಳಿದೆ. ಮತ್ತು ಆ ರೀತಿಯ ಮಾತುಗಳು ಇಂದಿನವರೆಗೆ ಕೂಡ ಬರಲಿಲ್ಲ. ಈ ಥರ ಕರೆಕ್ಷನ್ಸ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾವು ಹೊಗರಾಗಬೇಕಂದ್ರೆ ವಿ ಹ್ಯಾವ್ ಟು ಮೇಕ್ ಸಮ್ ಕರೆಕ್ಷನ್ಸ್ ಇನ್ ಅವರ್ ಲೈಫ್. ಅದು ಎಲ್ಲ ಕಡೆ ನಡೆಯುತ್ತಾ, ಅದಕ್ಕೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತಾ? ನನ್ನ ವರ್ಲ್ಡ್ ತುಂಬ ಚಿಕ್ಕದು ಸರ್. ಐ ಆಮ್ ಎ ವೆರಿ ಸ್ಮಾಲ್. ಅದರಲ್ಲಿ ಏನಾಗುತ್ತೆ, ಅದು ಇರುವೆ ಥರ, ಆಮೆ ಥರ, ಒಂದು ಎರೆಹುಳದ ಥರ ಇರಲಿಕ್ಕೆ ಭಾಳನೇ ಇಷ್ಟ. ಹಾಗಾಗಿ ನಮ್ಮದೊಂದು ಸಂವಿಧಾನ ಟೈಮ್ ಸಿಗತ್ತೆ ಅಂತ ಹೇಳಲಿಕ್ಕೆ ಹೇಳಿದೆ. ಅಂದರೆ ಟೈಮ್ ಅವೈಲೇಬಲ್ ಇದೆ. ಈಗ ನಾನು ಓದ್ತಿದ್ರೆ ಯಾರು ಕರೆಯಲ್ಲ, ಬರಿತಿದ್ರೆ ಅಂತ. ಹಲೋ ಮ್ಯಾಮ್, ನಾನು ವರ್ಷ ಅಂತ. ಆ್ಯಸ್ ಅ ರೈಟರ್ ಆಗಿ ನಿಮ್ಮ ಜರ್ನಿ ಶುರುವಾದಮೇಲೆ, ಅಥವಾ ಇನ್ನೇನು ರೈಟರ್ ಆಗಿ ನಿಮ್ಮ ವರ್ಕ್ನ ಪಬ್ಲಿಷ್ ಮಾಡಬೇಕಾದ್ರೆ, ವಾಸ್ ದೇರ್ ಎನಿ ಪಾಯಿಂಟ್ಸ್, very important points in your life where it gave you confidence? Because as writers, self doubt ಅನ್ನೋದು ಜಾಸ್ತಿ ಇರುತ್ತೆ ಎಲ್ಲರಿಗೂ. ಏನು ಹೇಳೋದು, ಹೆಂಗೆ ಹೇಳೋದು, ಹೇಳಿದ್ರೆ ಒಪ್ತಾರಾ ಇಲ್ವಾ ಅಂತ. ಆ ಟೈಮಲ್ಲಿ ನಿಮ್ಮ ಜರ್ನಿಲಿ ಆ ಥರ ಕಾನ್ಫಿಡೆನ್ಸ್ ತರುವಂತಹ ಇನ್ಸಿಡೆಂಟ್ಸ್ ಯಾವುದಾದ್ರೂ ಇತ್ತಾ? ಅದರಿಂದ ನಿಮಗೆ ಅದು ನಿಮಗೆ ಹೆಂಗೆ ಹೆಲ್ಪ್ ಆಯಿತು ಅನ್ನೋದನ್ನ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ವೆರಿ ಅಂದರೆ ರೈಟರಾಗಿ ಇಟ್ಸ್ ವೆರಿ ಗುಡ್ ಕ್ವಶನ್. ನಾನು ಸಣ್ಣದಿರುವಾಗಿಂದಲೇ ಬರೀತಿದ್ದೆ. ಯಾಕೆಂದರೆ ನನ್ನ ಅಮ್ಮ ಹಾಡು ಬರೀತಿದ್ರು. ಇದೊಂದು ಎಪಿಸೋಡ್ ಹೇಳಬೇಕು. ನನ್ನಮ್ಮ ಹೇಗೆ ಹಾಡು ಬರೀತಿದ್ರು ಅಂದರೆ, ಈಗಿದ್ದ ಹಾಡನ್ನೆಲ್ಲ ಈ 6 ಅಡಿ ಅಜಾನುಬಾವು ಅಪ್ಪನನ್ನು ಎದುರಿಸಲಿಕ್ಕೆ 5 ಅಡಿಯ ಕಿರು ದೇಹದ ನನ್ನಮ್ಮ ಒಂದು ಮಾರ್ಗ ಕಂಡುಕೊಂಡಿದ್ಲು. ಇದ್ದ ಭಜನೆಯನ್ನು ಇಡೀ ದಿನ ಹಾಡ್ತಾ ಇರೋರು ಅವರು ಕೆಲಸ ಮಾಡುವಾಗೆಲ್ಲ. ಇದ್ದ ಭಜನೆಯನ್ನೆಲ್ಲ ಬದಲಾಯಿಸಿ ಹಾಡ್ತಾಯಿದ್ರು. ಈಗ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಭಯವೂ ಏತಕ್ಕೆ ಅಂತ ಕನಕದಾಸರೊಂದು ಕೀರ್ತನೆ ಇದ್ದರೆ, ಅದರಲ್ಲಿ ಮಾತು ಕೇಳದೆ ಮಲೆತು ನಡೆಯುವ ಮಗನಿದ್ದೆ ಏತಕ್ಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವಿದೆ ಏತಕ್ಕೆ ಅಂತ ಇದೆ. ಇದನ್ನು ಜೋರಾಗಿ ನನ್ನಮ್ಮ, ನಾನು ಹಾಗೆ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಏನು ಹಾಡ್ತಿದ್ರು ಅಂತೇಳಿದರೆ, ಮಾತು ಕೇಳದೆ ಮಲೆತು ನಡೆಯುವ ಗಂಡನ್ಯಾತಕ್ಕೆ, ಕೋಳಿಗೂಡಿನಲ್ಲಿದ್ದು ದೇವಲೋಕದ ಸ್ವಪ್ನವ್ಯಾತಕ್ಕೆ ಅಂತ ಹಾಡ್ತಾಯಿದ್ರು. ಈ ರೀತಿ ಕ್ರಿಯೇಟಿವ್ ಆದ ಈ ರೀತಿ ನಾನು ಸಣ್ಣದಿಂದನೇ ಸ್ವಲ್ಪ ಆ ಥರ ಬರಿತಾಯಿದ್ರು. ಭಾಳ ಸಂಕೋಚ ಆದ್ದರಿಂದ ನಾನು ತುಂಬ ವರ್ಷಗಳ ಕಾಲ ಬರೆದಿದ್ದನ್ನು ಯಾರಿಗೂ ತೋರಿಸ್ತಾನೂ ಇರಲಿಲ್ಲ. ಮತ್ತು ವಿಜ್ಞಾನ ವಿಭಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ಸಿಕ್ಕಿಬಿದ್ದು ತುಂಬ ಒಂದು 10 ವರ್ಷ ಏನು ಬರಿಬೇಕು ಅಂತ ಯೋಚನೆಯಲ್ಲೇ ಕಳೆದಿದ್ದೇನೆ. ತುಂಬ ಇತ್ತೀಚೆಗೆ ನಾನು ಬರೀಲಿಕ್ಕೆ ಶುರು ಮಾಡಿದ್ದು. ಮತ್ತು ನಾನು ತುಂಬ ದೊಡ್ಡ ರೈಟರು ಏನಲ್ಲ, ಓದ್ತೇನೆ ಸ್ವಲ್ಪ. ಆದರೆ ನೀವು ಹೇಳಿದ ಒಂದು ವಿಷಯ, ಯಾವಾಗ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಿದರೆ, ಅದೇ ನಾನು ನಾಟಕದ ವಿಷಯಕ್ಕೆ ಬಂದರೆ, ಮಕ್ಕಳ ಟ್ಯಾಗೋರ್ ನಾನು ಸ್ಕ್ರಿಪ್ಟ್ ಮಾಡಿದೆ. ಅದು ಸ್ಟೇಜ್ ಮೇಲೆ ಬಂದು ನೋಡಿದಾಗ ನನಗೆ ಗೊತ್ತಿರಲಿಲ್ಲ. ನಾನು ಹಿಂಗೆ ಒಂದು ಕಾಗದದಲ್ಲಿ ಬರೆದು ಶ್ರೀಪಾದ್ ಸರಿ ಕೊಟ್ಟಿದ್ದೆ. ನಾನು ನಾಟಕ ಬರೆಯಬಲ್ಲೆ ಅಂತ ಅನಿಸಿದ ಒಂದು ಇನ್ಸಿಡೆಂಟು. ಮತ್ತು ಅವಧಿಗೆ ನಾನು ಈ ಎಲ್ಲ ನಾಟಕದ ಪಾತ್ರಗಳಿದ್ವಲ್ಲ ನಾನು ಕಟ್ಟಿದ್ದು, ಓದಿದ್ದು. ಒಂದು ನಾಟಕ ಕಟ್ಟುವಾಗ ನಾವು ಒಂದು 10 ಪಾತ್ರಗಳನ್ನು ಓದಿರ್ತೇವೆ. ಬಕುಲದ ಬಾಗಿಲಿಂದ ಅಂತ ಅಂಕಣವನ್ನು ಬರೆದೆ. ಅವೆಲ್ಲ ಒನ್ ನೈಟ್ ನಾನು ಕೂತು ಬರೆದಂಥ ಕತೆಗಳು, ಒಂದೇ ಸ್ಟ್ರೆಚ್ಚಲ್ಲಿ ಒನ್ ನೈಟ್ ಕೂತು ಬರೆದಂಥ ಕತೆಗಳು. ಅದಕ್ಕೆ ಅಕಾಡೆಮಿ ಅವಾರ್ಡ್ ಬಂತು. ಅದೇ ತುಂಬ ಸರ್ ಹೇಳಿದಾಗೆ ತುಂಬ ಜನ ಯುವಕರು, ಯುವತಿಯರು ಎಲ್ಲರೂ ರೀಡರ್ಸ್ ಮೆಚ್ಚಿಕೊಂಡು ಚೆನ್ನಾಗಿದೆ ಅಂತ ಹೇಳಿದಾಗ ಐ ಗೇನ್ ಮೈ ಕಾನ್ಫಿಡೆನ್ಸ್. ನಮಸ್ತೆ ಮೇಡಮ್, ನಾನು ಚಂದ್ರ, ಪುತ್ತೂರಿಂದ. ಸುಧಾ ಮೇಡಮ್ ಬರೆದಿರುವ ಬಹಳ ಸಾಹಿತ್ಯಗಳನ್ನು ಫೇಸ್ಬುಕ್ ಇರಲಿ, ಪುಸ್ತಕಗಳಿರಲಿ ಓದಿದ್ದೇನೆ. ಇಲ್ಲಿ ಸರಳತೆ ಶ್ರೇಷ್ಠ ಸ್ಥಾನದಲ್ಲಿ ಇರುವುದು ನಿಮ್ಮ ಸಾಹಿತ್ಯದ್ದು. ಸರಳತೆಯೇ ಶ್ರೇಷ್ಠ. ಈ ಸರಳತೆಯು ಶ್ರೇಷ್ಠತೆಗೆ ಹೇಗೆ ಸಾಧ್ಯವಾಯಿತು? ಠಾಕೂರ್ ಪ್ರಭಾವವೇ ಅಥವಾ ಮಹಾತ್ಮ ಗಾಂಧಿಯೇ ಅಥವಾ ನಿಮ್ಮ ಬಾಲ್ಯದ ಬದುಕೆ ಅಂತ ನನಗೆ ಕುತೂಹಲ ಇದೆ. ಜಸ್ಟ್ ಹೊರಗಡೆ ನೋಡಿದ್ರು ಒಂದು ಮರ ಎಷ್ಟು ಚಂದ ಇರುತ್ತಲ್ವ, ಒಂದು ಈ ಪೇಂಟಿಂಗ್ ನಾವು ಗೆರೆ ಹಾಕಿ ಇದು ಮಾಡಿ ಎಷ್ಟು ಪೇಂಟಿಂಗ್ ಮಾಡ್ತೇವೆ, ಚಂದ ಕಾಣಿಸಲ್ಲ. ಅದು ಆ ವರ್ಲಿ ನೋಡಿ ಅವರು ಸ್ಕೇಲೇ ಯೂಸ್ ಮಾಡಲ್ಲ, ಕೈಯಲ್ಲೇ ಅದು ಕೊರೆ ಸರಳತೆ
ಅದು ನಮ್ಮ ಕಣ್ಣಿಗೆ ನಾವು ಅದನ್ನು ನೋಡುವ ಕಣ್ಣು ನಮಗಿರಬೇಕು. ನಮ್ಮೂರು ಹಾಗಿತ್ತು, ಎಲ್ಲರೂ ಎಷ್ಟು ಚಂದ ಇದ್ದರು, ಆದರೆ ಎಷ್ಟು ಸರಳವಾಗಿದ್ದರು. ನಮ್ಮೂರ ಅದೇ ಹೊಳೆ ಸಾಲಲ್ಲೆಲ್ಲ ಬರಿತೇನೆ, ನಮ್ಮೂರ ದೇವಿಯರೆಲ್ಲ ಎಲ್ಲಾರ್ದಾದ್ರೂ ಮೈ ಮೇಲೆ ಬಂದ್ಕೊಂಡು ಎಷ್ಟೆಷ್ಟು ಚಂದ ಮಾತುಗಳನ್ನು ಹೇಳ್ತಿದ್ರು, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ ಅಂತ. ಸತ್ತೋದ ಮನುಷ್ಯರೆಲ್ಲ ಇದ್ದವ್ರ ಮೈ ಮೇಲೆ ಬಂದ್ಕೊಂಡು ನೀವು ಹಿಂಗೆ ಜಗಳ ಮಾಡಬೇಡ್ರೋ, ಸುಖದಲ್ಲಿ ಬದುಕಿ ಅಂತೆಲ್ಲ ಹೇಳ್ತಿದ್ರು. ಈ ಸರಳ ಏನೋ ಅದು ನಂಗೆ ಸರಳತೆ ಅಂತ ಹೆಂಗೆ ಗುರುಸ್ತೀರಿ ಅಂತ ಗೊತ್ತಾಗಲ್ಲ. ಸಹಜತೆ ಅಂತ ಅನ್ನಿಸ್ತದೆ, ಸಹಜವಾಗಿರೋದು ಸೌಂದರ್ಯವಾಗಿರುತ್ತೆ. ಹಲೋ, ನಮಸ್ಕಾರ. ನೀವು ಮಾತಾಡ್ತಾ ಹೇಳಿದ್ರಿ ವಿಜ್ಞಾನ ವಿಭಾಗಕ್ಕೆ ಹೋಗಿ ಸಿಕ್ಕಾಕ್ಕೊಂಡೆ ಅಂತ. ಅಲ್ಲಿ ತುಂಬ ಮಕ್ಕಳು ವಿಜ್ಞಾನ ತಗೊಂಡು ಸಿಕ್ಕಾಕ್ಕೊಂಡಿದ್ದಾರಾ? ಒಂದು, ನೀವು ಕತೆ ಕವನ ಬರೆದು ಗಣಿತ ಪಾಠ ಮಾಡಿ ನೀವು ಮಕ್ಕಳ ಜೊತೆ ವಿಜ್ಞಾನದಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ತರಗತಿಗೆ ಹೋಗ್ತೀರಾ, ಅಥವಾ ಅಲ್ಲಿ ಉಳಿದ ಶಿಕ್ಷಕಿಯರು ನಿಮ್ಮನ್ನು ನೋಡೋ ಬಗೆ ಹೇಗೆ? ಮಕ್ಕಳ ಜೊತೆ ನೀವು ಹೇಗೆ ವಿಜ್ಞಾನದಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ಅಥವಾ ಇದ್ರ ಬಿಟ್ಟು ನೀವು ಹೊರಗಿನ ಪ್ರಪಂಚ ನೋಡೋದು ಹೇಗೆ? ಮಕ್ಕಳನ್ನ ನೀವು ಯಾವ ರೀತಿಯಲ್ಲಿ ನೋಡ್ತೀರಿ ಅಲ್ಲಿ? ಅದು ಸಿಕ್ಕಾಕೊಂಡಿದ್ದು, ನಾನು ಕಲಾ ವಿಭಾಗಕ್ಕೆ ಹೋಗಿದ್ದೆ SLC ಆದಮೇಲೆ. ಅಲ್ಲಿ ನಮ್ಮ ಮಾಸ್ಟ್ರುಗಳಿಗೆಲ್ಲ ಒಂದು ಏನು ಸಂಗತಿ ಇರುತ್ತೆ ಅಂದರೆ, ಈಗಿನ ಹಾಗೆ ಹೆಚ್ಚು ಮಾರ್ಕ್ ತಗೊಂಡವರೆಲ್ಲ ವಿಜ್ಞಾನ ವಿಭಾಗದಲ್ಲಿ ಇರಬೇಕಂತ. ಪ್ರತಿಯೊಬ್ಬರು ನನ್ನನ್ನು ನಿಲ್ಲಿಸಿ ಎಷ್ಟು ಯಾವ ಹೈಸ್ಕೂಲು ಎಷ್ಟು ಪರ್ಸೆಂಟೇಜು ಅಂತ ಕೇಳಿ IAS ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ದಿನ ಕೇಳ್ತಿದ್ರು. ನಾನು ಕೇಳಿ ಕಡುಹಳ್ಳಿಯಿಂದ ಬಂದ ಮೊದಲ ಜನ್ರೇಷನ್ನ ವಿದ್ಯಾವಂತೆ ಕಾಲೇಜಿಗೆ ತಲುಪೋದೇ ಕಷ್ಟದಲ್ಲಿ. ನನಗೆ IAS ಫುಲ್ ಫಾರ್ಮ್ ದೇವರಾಣೆ ಗೊತ್ತಿರಲಿಲ್ಲ. ಇವ್ರು ಏನೋ ನಂಗೆ ಅರ್ಥ ಆಗೋದು ಹೇಳ್ತಿದ್ದಾರಲ್ಲ ಅಂತ ಸಿಕ್ಕಾಪಟ್ಟೆ ತಲೆಬಿಸಿಯಾಗಿ ನಾನು ಏನು ಮಾಡಬೇಕಿತ್ತು ಅಂತ ಒಬ್ಬರು ಸರ್ನ್ನು ಕೇಳಿದೆ. ನೀನು ನಿಜವಾಗಿ ನಿನ್ನ ಅಂಕಕ್ಕೆ ನೋಡಿದರೆ ನೀನು ವಿಜ್ಞಾನ ಮಾಡಬೇಕಿತ್ತು ಅಂತ ಹೇಳಿದರು. ಹಾಗೆ ಅಲ್ಲಿ ಹೋದೆ. ಗಣಿತ ನಾನು ಪಾಠ ಮಾಡ್ತಾ ಇದ್ದೇನೆ. ಗಣಿತ ನನಗೆ ಇಷ್ಟವಾದ ಸಬ್ಜೆಕ್ಟೇ. ಮತ್ತು ನೀವು ಉಳಿದವರೆಲ್ಲ ಹೇಗೆ ನೋಡ್ತೀರಿ ತರಗತಿಯಲ್ಲಿ ಅಂತೆಲ್ಲ ಹೇಳ್ತೀರಲ್ಲ, ನಿಮ್ಗೊಂದು ಗುಟ್ಟು ಹೇಳ್ತೇನೆ, ನಮ್ಮ ಮಾಸ್ಟ್ರು ಮಂದಿ ಯಾರೂ ಓದಲ್ಲ. ಹಾಗಾಗಿ ಅವರಿಗೆ ಮಾಸ್ಟ್ರುಗಳು ಯಾರು ಓದಲ್ಲ. ಹಾಗಾಗಿ ಅವರಿಗೆ ಬರೆಯೋದು, ನಾಟಕ ಮಾಡೋದು, ಇಲ್ಲಿ ಈ ಹಾಲಿಂದ ಹೊರಗಡೆ ಹೋದರೆ ಈ ಬರೆಯೋದು, ನಾಟಕ ಮಾಡೋದು ಇದೆಲ್ಲ ಅಂಥ ಇಂಪಾರ್ಟೆಂಟ್ ವಿಷಯಗಳೇನಾಗಿರೋದಿಲ್ಲ. ಇವತ್ತಿನ ಲೆಕ್ಕ ಬರೆದ್ರ, ಇವತ್ತಿನ ಅಟೆಂಡೆನ್ಸ್ ಹಾಕಿದ್ರ, ಇವತ್ತಿನ ಪಾಠ ಮಾಡಿದ್ರ ಎಲ್ಲ. ಬಟ್ ಆ್ಯಸ್ ಎ ರೈಟರ್ ನನಗೆ ನನ್ನ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ನಿಮ್ಮ ನಾನು ಥಿಯೇಟ್ರ್ ಪರ್ಸನ್ ಏನಲ್ಲ, ಆದರೆ ಅದಕ್ಕೆ ಸ್ಕ್ರಿಪ್ಟ್ಗಳನ್ನು ಬರಿತಾ ನನಗೆ ನನ್ನ ಭಾಷೆಯನ್ನು, ಗಣಿತದ ಭಾಷೆಯನ್ನು ಮಕ್ಕಳಿಗೆ ಸರಳವಾಗಿ ಹೇಳ್ಕೊಡ್ಲಿಕ್ಕೆ ತುಂಬಾ ಸಹಾಯ ಆಗಿದೆ. ಮಕ್ಕಳು ತುಂಬ ಲೈಕ್ ಮಾಡ್ತಾರೆ. ನನಗೆ ಕವನಗಳನ್ನು ಕತೆಗಳನ್ನು ಗಣಿತದ ಮಧ್ಯದಲ್ಲಿ ಹೇಳುವಂಥ ಇದು ಥಿಯೇಟ್ರಿಂದ ಐ ಆಮ್ ಥ್ಯಾಂಕ್ಫುಲ್ ಟು ಥಿಯೇಟರ್. ಅದರಿಂದ ಸಾಧ್ಯ ಆಗಿದೆ. ಸುಖವಾಗಿದೆ, ಆರಾಮವಾಗಿದೆ ಸರ್ ತರಗತಿಗಳು. ನಮಸ್ಕಾರ, ನಾನು ಜನಾರ್ದನ ಹಂದೆ ಅಂತ. 78 ವರ್ಷ ನನಗೆ. ನಾಟಕದಂತೆ ಜೀವನವಲ್ಲ, ಇದೇ ಬೇರೆ ಆಟ, ಕಣ್ಣೀರ ಕಾಲುವೆಯಲ್ಲಿ ಈಜಾಟ, ಕಣ್ಣೀರ ಕಾಲುವೆಯದು ಜಂಜಾಟ ಅಂತ ಕವಿಗಳು ಹೇಳಿದ್ದಾರೆ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಈ ರಂಗ ಅನ್ನೋದೇ ತುಂಬ ಕಷ್ಟದ್ದು. ಆದರೂ ನಾವು ಇಲ್ಲಿ ಈಜಾಟ ಮಾಡ್ತೇನೆ ಇದ್ದೇವೆ, ಮುಳುಗಲಿಲ್ಲ ಇನ್ನೂ ಸಹ. ಯಾಕಂತ ಹೇಳಿದರೆ, ನಾನು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಕಲಿಯುವಾಗ ಮೈಸೂರು ಯೂನಿವರ್ಸಿಟಿದು ಸಿಲ್ವರ್ ಜಬ್ರಿ ಕಾಂಪಿಟೇಷನ್ ಆಯಿತು ನಾಟಕ. ನಮ್ಮ ಪ್ರಿನ್ಸಿಪಾಲ್ರು ಇನಾಮ್ದಾರ್ ಅಂತ, ಅವರು ಕಣ್ಣು ಮುಚ್ಚಾಲೆ ಅಂತ ಬರೆದಿದ್ದರು. 1 ಗಂಟೆ ಪ್ರಸಂಗ. ಅದರಲ್ಲಿ ಪ್ರಧಾನ ಭೂಮಿಕೆ ಲೇಡೀಸ್ ಕ್ಯಾರೆಕ್ಟರ್ ಅದು ನಾನೇ ಮಾಡಿದ್ದು. ಅದಕ್ಕೆ ಯೂನಿವರ್ಸಿಟಿಯಲ್ಲಿ ಕಾಂಪಿಟೇಷನ್ನಲ್ಲಿ ಬೆಸ್ಟ್ ಆ್ಯಕ್ಟಿಂಗಿಗೂ ನನಗೆ ಪ್ರಶಸ್ತಿ ಬಂದಿತ್ತು, ನಾಟಕಕ್ಕೂ ಪ್ರಶಸ್ತಿ ಬಂದಿತ್ತು. ನನ್ನ ಎದುರಿಗೆ ಪಾತ್ರ ಮಾಡಿದ್ದವರು ಲೇಡೀಸ್ ಪಾತ್ರ ಲೇಡೀಸೇ ಮಾಡಿದರು. ಆಗ ಹಾಗೆ ನಡೆದು ಹೋಯಿತು. ಈಗ ಹಾಗೆ ನಡೀಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಹುಡುಗ ಹುಡುಗಿಯ ಪಾತ್ರನ ಮಾಡಿ ಜೈಸಿಯಾನೋ, ಹುಡುಗಿ ಹುಡುಗನ ಪಾತ್ರನ ಮಾಡಿ ನಾಗರತ್ನಮ ಗದಾಯುದ್ಧದಲ್ಲಿ ಮಾಡಿದ್ದು ನೆನಪಾಗ್ತದೆ ನನಗೆ. ಹಾಗಾಗಿ ನಾಟಕ ವಲಯದಲ್ಲಿ ನಾವು ಇದ್ದವರು, ಯಕ್ಷಗಾನದಲ್ಲಿಯೂ ನಾವು ಇದ್ದವರು. ಈ ರಂಗ ಏನು ಅನ್ನೋದನ್ನು ನಾವು ಸರಿಯಾಗಿ ಅನುಭವಿಸಿದವರು. ಇದು ಕಷ್ಟವೋ ಸುಖವೋ ಗೊತ್ತಿಲ್ಲ ನನಗೆ, ಆದರೂ ಸಂತೋಷವಾಗ್ತದೆ. ಈ ಅನುಭವಕ್ಕೆ, ಪಾತ್ರ ವೈವಿಧ್ಯತೆಗೆ, ಒಬ್ಬ ಹುಡುಗ ಹುಡುಗಿ ಪಾತ್ರ ಮಾಡೋದಕ್ಕೂ ಹುಡುಗಿ ಹುಡುಗ ಪಾತ್ರ ಮಾಡೋದಕ್ಕೂ ನಿಮ್ಮ ಅಭಿಪ್ರಾಯ ಈ ನವೀನ ನಾಟಕಗಳಲ್ಲಿ ಏನು ಅಂತ ಹೇಳಬೇಕಾಗಿ ನನ್ನ ಅಪೇಕ್ಷೆ. ನಮಸ್ಕಾರ. ಅದು ಒಂದು ಸ್ವಲ್ಪ ಹೊತ್ತು ಹುಡುಗ ನಿನ್ನೆ ನೋಡಿದ ನಾಟಕದಲ್ಲೇ ನೋಡಿದರೆ ಅಲೆಕ್ಸ್ ಬರುವಾಗ ನಮ್ಗನ್ಸಿತ್ತು ಇದು ಹುಡುಗಿ ಅಲೆಕ್ಸ್ ಮಾಡಿದ್ದಾಳೆ ಅಂತ.
ಒಂದು 2 ನಿಮಿಷದಲ್ಲಿ ಆ ಹುಡುಗಿ ಅಲೆಕ್ಸ್ ಆಗಿ ಹೋದ್ಲು. ಅದು ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಅವಲಂಬಿಸ್ಕೊಂಡಿರುತ್ತೆ. ಅದರ ನಂತರ ಲಿಂಗ ರೂಪ ತುಂಬ ಈಗ ಈ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಾರಲ್ಲ, ಚಂದ ಇದ್ದ ಹುಡುಗಿ ಮುಂದೆ ನಿಲ್ಲಬೇಕು, ಚಂದ ಇದ್ದ ಹುಡುಗಿ ರಾಣಿ ಆಗಬೇಕು. ಹಾಗೆ ಏನು ನಿಮಗೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ಗೊತ್ತಿದೆ, ಇರಬೇಕಾಗಿಲ್ಲ. ಒಂದು ಕ್ಷಣದಲ್ಲಿ ನಾವು ಆ ಪಾತ್ರವಾಗಿ ಸಾಗಿ ಬಿಡಲಿಕ್ಕೆ ಸಾಧ್ಯ ಇದೆ. ಅದೇನು ವ್ಯತ್ಯಾಸ ಆಗಲ್ಲ ಅಂತ ನನಗೆ ಅನ್ನಿಸ್ತದೆ. ನನಗೆ ನೋಡುವಾಗ ಏನು ನನಗೆ ಯಾವಾಗಲೂ ಅಭಾಸ ಅಂತ ಅನ್ನಿಸಿದ್ದಿಲ್ಲ ಆ ದೃಷ್ಟಿಯಿಂದ. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸಂವಾದದಲ್ಲಿ ಪಾಲ್ಗೊಂಡ ನಾಟಕಕಾರರಾದ ಸುಧಾ ಅಡುಕಳ ಮೇಡಮ್ಗೆ ಧನ್ಯವಾದಗಳು ಮೇಡಮ್. ಇವರಿಗೆ ಪ್ರಕಾಶ್ ರಾಜ್ ಸರ್ ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅಲ್ಲ, ಮುಗಿಸುವ ಮೊದಲು ಅಭಿಲಾಷ ನನ್ನ ತುಂಬ ಆಪ್ತ ಗೆಳತಿ. ಬಹುಶಃ ನಾವು ಇಷ್ಟೊತ್ತು ಕೂತ್ಕೊಂಡು ಸುದ್ದಿ ಹೇಳುವ ಅವಕಾಶವೇ ನಮಗೆ ಸಿಕ್ಕಿರಲಿಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಮತ್ತು ನಿರ್ದಿಗಂತಕ್ಕೆ, ಟೀಮಿಗೆ, ನನ್ನ ಗುರುಗಳಾದ ಶ್ರೀಪಾದ್ ಭಟ್ ಸರಿಗೆ, ಮತ್ತು ಕೇಳಿದ ಇಷ್ಟೊತ್ತು ಸಹಿಸ್ಕೊಂಡ ನಿಮಗೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ ಅಭಿಲಾಷಾ ಹಂದೆ ಮೇಡಮ್ ಕೂಡ ಧನ್ಯವಾದಗಳು. ಹಾಗೂ ಇಷ್ಟೊತ್ತು ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ